ಹಾಯ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಸ್ಪರ್ಧಾರ್ಥಿಗಳೇ, ನಾವು ಪ್ರಾಕೃತಿಕ ಭೂಗೋಳ ಶಾಸ್ತ್ರದಲ್ಲಿ ಇವತ್ತು 8ನೇ ಅಧ್ಯಾಯದಲ್ಲಿದ್ದೀವಿ. ಅದೇ ನಗ್ನೀಕರಣ. ಇಂದಿನ ತರಗತಿ ಶಿಥಿಲೀಕರಣ ಮಾತಾಡಿದ್ವಿ. ಶಿಲೆಗಳ ಒಂದು ಸವೆತ ಕ್ರಿಯೆ ನಗ್ನೀಕರಣ. ಭೂಮಿಯ ಒಂದು ಸವೆತ ಕಾರ್ಯಕ್ಕೆ ನಾವು ನಗ್ನೀಕರಣ ಅಂತ ಕರಿತೀವಿ. ಡಿನೋಡೇಷನ್. ಹೌದಾ ಪ್ರಿಯ ಸ್ನೇಹಿತರೆ, ಭಾರತ ಕರ್ನಾಟಕ ಪ್ರಪಂಚದ ಭೂಗೋಳ ಶಾಸ್ತ್ರ ಈಗಾಗಲೇ ಸಂಪೂರ್ಣ ಮುಕ್ತಾಯಗೊಂಡಿದೆ. ಅದರ ಹೆಚ್ಚಿನ ನಿಮಗೇನಾದರೂ ವಿಡಿಯೋ ಬೇಕಾದರೆ ನನ್ನ ಪ್ಲೇ ಲಿಸ್ಟಿಗೆ ಹೋಗಿ, ನಿಮಗೆ ಎಲ್ಲ ವಿಡಿಯೋಗಳು ಪರಿವಿಡಿ ಮುಖಾಂತರ ದೊರೆಯುತ್ತವೆ. ಹೌದಾ, ಮತ್ತು ನಿಮಗೆ ವಿಡಿಯೋಸ್ಗಳು ಅಪ್ಲೋಡ್ ಆದಾಗ ನಿಮಗೆ ಬೇಗ ಸಿಗಬೇಕು ಅಂತಂದ್ರೆ ಮಂಜುನಾಥ್ ಸರ್ ಜಿಯೋಗ್ರಫಿ ಅನ್ನುವ ಟೆಲಿಗ್ರಾಮ್ ಲಿಂಕಿಗೆ ಹೋಗಿ. ಹಾಗಾದರೆ ತರಗತಿಗೆ ದುಮ್ಕೋಣ ಪ್ರಿಯ ಸ್ನೇಹಿತರೆ. ಇಲ್ಲಿ ಭೂಮಿಯ ಆಕಾರ, ಗಾತ್ರ, ಚಲನೆ ಕಂಪ್ಲೀಟು. ಭೂಮಿಯ ಆಂತರಿಕ ರಚನೆ ಮುಕ್ತಾಯ, ಶಿಲೆಗಳು, ಜ್ವಾಲಾಮುಖಿ, ಮಣ್ಣು, ಭೂಕಂಪ, ಸುನಾಮಿ, ಶಿಥಿಲೀಕರಣ ಮತ್ತು ವಸ್ತುರಾಶಿ ಚಲನೆ ಆಗಿದೆ. ಇವತ್ತು ಮಾತಾಡ್ತಕ್ಕಂಥ ಟಾಪಿಕ್ ನಗ್ನೀಕರಣ, ಕರ್ತೃಗಳು. ಹೌದಾ, ಬನ್ನಿ ಹಾಗಾದ್ರೆ ತರಗತಿಯ ದುಮ್ಕೋಣ. ಇಲ್ಲಿಯ ತನಕ ನಾನು ತರಗತಿಯನ್ನು ಉಚಿತವಾಗಿ ಮಾಡುತ್ತಿದ್ದೇನೆ. ಹೀಗೂ ಸಹ ತರಗತಿಗಳು ಉಚಿತವಾಗಿಯೇ ಇರುತ್ತವೆ. ನನಗೆ ಆರ್ಥಿಕವಾಗಿ ಏನಾದರೂ ಬೆಂಬಲ ಸಪೋರ್ಟ್ ಮಾಡಂಗಿತ್ತಂದ್ರೆ ನೀವು ಈ QR ಕೋಡ್ ಅನ್ನು ಬಳಸಬಹುದು, ಅಥವಾ ಈ ನನ್ನ ನಂಬರ್ ಅನ್ನು ಬಳಸಿ ನನಗೆ ಸಹಾಯಧನವನ್ನು ನೀಡಬಹುದು ಅಂತ ಹೇಳುತ್ತಾ ತರಗತಿಗೆ ದುಮ್ಕೋಣ. ನಗ್ನೀಕರಣ. ಸ್ಪರ್ಧಾರ್ಥಿಗಳೇ, ಶಿಥಿಲೀಕರಣ ಅಂದ್ರೆ ನೋಡಿದೀವಿ, ಶಿಲೆಗಳು ವಾತಾವರಣದಲ್ಲಿ ಆಗುವ ಕೆಲವು ಚಟುವಟಿಕೆಗಳಿಂದ ಶಿಲೆಗಳು ಸವೆತಕ್ಕೀಡಾಗುವುದು. ಇಲ್ಲಿ ನಗ್ನೀಕರಣ ಅಂತಂದ್ರೆ ಭೂಮಿಯ ಸವೆತಕ್ಕೆ ಹಲವು ಕಾರಣಗಳಿದ್ದಾವೆ. ನೋಡೋಣ. ನಗ್ನೀಕರಣ ಅಂತ ಬಂದಾಗ ಭೂಮಿಯ ಮೇಲ್ಮೈ ಸವೆದು ಹೋಗಲು ಕಾರಣವಾಗುವ ದೀರ್ಘಕಾಲೀನ ಪ್ರಕ್ರಿಯೆಯನ್ನು ನಾವು ನಗ್ನೀಕರಣ ಅಂತ ಕರಿತೀವಿ. ಇಟ್ಸ್ ಟೇಕ್ ಎ ಲಾಂಗ್ ಪೀರಿಯಡ್. ದೀರ್ಘಕಾಲೀನ ಒಂದು ಕ್ರಿಯೆ ಇದಕ್ಕೆ ಅನ್ವಯ ಆಗುತ್ತೆ. ನಾವು ಈಗ ಬಂದು ಹೋಗ್ಬಿಡ್ತೀವಿ ಮಣ್ಣಿಗಷ್ಟೇ. ಲಕ್ಷಾಂತರ ವರ್ಷಗಳಿಂದ ನಡೆದು ಬರ್ತಕ್ಕಂಥ ಭೂಮಿಯ ಮೇಲೆ ಒಂದು ಚಟುವಟಿಕೆ ನಗ್ನೀಕರಣ. ಈಗ ನಗ್ನೀಕರಣ ಅಂತ ಬಂದಾಗ ಅದಕ್ಕಾಗುವ ಪ್ರಮುಖ ಕರ್ತೃಗಳು ಅಂತ ಬಂದಾಗ ಭೂಮಿಯ ಮೇಲ್ಮೈ ಹಲವಾರು ಬಾಹ್ಯ ಕರ್ತೃಗಳು ಆಗ್ತವೆ. ಅದರಲ್ಲಿ ಒಂದು ಕೊರೆಯುವುದಾಗಲಿ, ಸವೆಸುವಿಕೆ ಆಗಲಿ, ಕ್ಷಯಿಸುವಿಕೆ ಆಗಲಿ, ವಿವಿಧ ಬಗೆಯ ಭೂಸ್ವರೂಪಗಳನ್ನು ನಿರ್ಮಿಸುತ್ತದೆ ಅದು ಬಾಹ್ಯ ಕರ್ತೃಗಳಿಂದ. ಹೌದಾ, ಈ ಒಂದು ಚಟುವಟಿಕೆ ನಡೀತಾನೆ ಇರುತ್ತೆ ಭೂಮಿಯ ಮೇಲೆ. ಇಲ್ಲಿ ಇವುಗಳಿಗೆ ಮುಖ್ಯ ಕಾರಣ ನದಿ. ಈಗ ನೋಡಿ, ನದಿ ಅಂತ ಬಂದಾಗ ಇಲ್ಲಿದೆ ನೋಡಿ, ನದಿಯ ಸಂಚಯನ ಆಗ್ತಾ ಇದೆ, ನದಿ ಹರಿದು ಹೋಗ್ತಾ ಇದೆ, ಸಂಚಯನ ಆಗಿ ಅದೇನ್ ಮಾಡ್ತಾ ಇದೆ, ಒಂದ್ ಕಡೆ ಸಂಗ್ರಹ ಮಾಡ್ತಾ ಇದೆ. ನದಿ ಆ ಒಂದು ಪ್ರದೇಶದಲ್ಲಿ ಯಾವಾಗಿನಿಂದ ಹರಿಯಲು ಪ್ರಾರಂಭವಾಗಿರುತ್ತೋ ಅಲ್ಲಿಂದ ಇಲ್ಲಿಯ ತನಕ ಆ ನದಿ ಅದೇ ಒಂದು ಆಕಾರದಲ್ಲಿರುವುದಿಲ್ಲ. ಅಲ್ಲಿರುವ ಭೂಮಿಯನ್ನು ಸವೆತಕ್ಕೊಳಪಡಿಸಿ ಅದು ಆ ಒಂದು ಭೂಮಿಯನ್ನ ಬೇರೆ ವಿಧದ ಆಕಾರಕ್ಕೆ ಒಳಪಡಿಸಿರುತ್ತೆ ಆಲ್ರೆಡಿ. ಇಲ್ಲಿ ನೋಡಿ, ಫಸ್ಟ್ ಸ್ಟೇಜ್ ಅಲ್ಲಿ ಯಾವ ರೀತಿ ಇದೆ, ಸೆಕೆಂಡ್ ಸ್ಟೇಜ್ ಅಲ್ಲಿ ಯಾವ ರೀತಿ ಇದೆ. ಹೌದಾ, ಹಿಮ ಅಂತ ಬಂದಾಗ ಈ ಹಿಮ ನದಿಗಳನ್ನು ಅಷ್ಟೇ, ಅದನ್ನು ಹರಿಬೇಕಾದ್ರೆ ಅಲ್ಲಿ ಹಲವಾರು ಏನಾಗುತ್ತೆ, ಆ ಸವೆತ ಕಾರ್ಯಕ್ಕೆ ಕಾರಣ ಆಗುತ್ತೆ. ಭೂನಗ್ನೀಕರಣ. ಈ ಟಾಪಿಕ್ ಯಾರು ನೆಗ್ಲೆಕ್ಟ್ ಮಾಡಬೇಡಿ, ದಯಮಾಡಿ ಹೇಳ್ತಾ ಇದ್ದೀನಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್. ಇಲ್ಲಿ ಸಮುದ್ರದ ಅಲೆಗಳು ನಿರಂತರವಾಗಿ ಕರಾವಳಿ ಪ್ರದೇಶಕ್ಕೆ ಪ್ರಾರಂಭದಿಂದ ತಾಗುತ್ತಾ ಈಗ ನೀರು ಹಿಂದೆ ಜರಿದಿರುತ್ತೆ. ಯಾಕೆ ಇಲ್ಲೆಲ್ಲ ಭೂ ಏನಾಗಿರುತ್ತೆ, ನಗ್ನೀಕರಣ. ಹೌದಾ, ಇಲ್ಲಿ ನೋಡಿ, ಗಾಳಿ ನಿರಂತರವಾಗಿ ಚಲನೆ ಆಗುವುದರಿಂದ ಮೇಲ್ಮೈ ಸವೆದು ಹೋಗಿ ಇಲ್ಲಿ ನೋಡಿ ಭೂನಗ್ನೀಕರಣ. ಹೌದಾ, ಇಲ್ಲಿ ನೋಡಿ, ದ್ವೀಪಗಳ ರಚನೆ ಅಂತ ಬಂದಾಗ ಸಮುದ್ರ ಸಾಗರದಲ್ಲಿ ದ್ವೀಪಗಳು ಈ ರೀತಿ ರಚನೆ ಆದಾಗ ಈ ಒಂದು ಸ್ಲೈಡ್ ಆಗೋದಾಗ್ಲಿ ಅಥವಾ ಅದಕ್ಕೆ ಸುತ್ತಲೂ ನೀರು ತಾಗೋದಾಗ್ಲಿ ನಗ್ನೀಕರಣ. ಅಂದ್ರೆ ಭೂಮಿಯ ಮೇಲೆ ಆಗುವಂತ ಕೆಲವು ಚಟುವಟಿಕೆಗಳಾದ ನದಿ, ಹಿಮ ನದಿ, ಅಂತರ್ಜಲ, ಗಾಳಿ, ಸಮುದ್ರದ ಅಲೆಗಳು ಬಹುಮುಖ್ಯವಾದವುಗಳು. ಯಾವುದಕ್ಕೆ? ಭೂಮಿಯನ್ನು ಸವೆಸಲು ಕಾರಣವಾಗುವುದಕ್ಕೆ. ಅದಕ್ಕೆ ನಾವು ಭೂನಗ್ನೀಕರಣ ಅಂತ ಕರಿತೀವಿ. ಇವತ್ತಿರ್ತಕ್ಕಂಥ ಭೂ ಮುಂದೆ ಹಲವು ವರ್ಷಗಳಾದ ನಂತರ ಹಾಗೆ ಇರುವುದಿಲ್ಲ, ಬದಲಾಗಿರುತ್ತೆ. ಯಾಕ? ಸವೆತ ಕ್ರಿಯೆಗೊಳಪಟ್ಟಿರುತ್ತೆ ವಿಶಾಲವಾದ ಪ್ರದೇಶ. ಅದಕ್ಕೆ ಅವನು ಹೇಳ್ತಾನೆ, ವಿಶಾಲ ಭೂ ಮೇಲ್ಮೈ ಸವೆದು ಹೋಗಲು ಕಾರಣವಾದ ದೀರ್ಘಕಾಲದ ಪ್ರಕ್ರಿಯೆಯನ್ನು ನಾವು ನಗ್ನೀಕರಣ. ದೀರ್ಘಕಾಲ, ಬಹಳ ಸಮಯ ತೆಗೆದುಕೊಳ್ಳುತ್ತೆ, ನಮಗೆ ಅನುಭವಕ್ಕೆ ಬರಲ್ಲ. ಇಲ್ಲಿ ನೋಡಿ,
ಈಗ ಉದಾಹರಣೆ ಹೇಳೋದಾದ್ರೆ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ನದಿಗಳು ಹರಿತವೆ. ಆ ನದಿಗಳು ಹೆಚ್ಚು ಮಳೆ ಬೀಳುವ ಪ್ರದೇಶದಿಂದ ನದಿಗಳು ಹರಿದು ಹೋಗುವುದರಿಂದ ಆ ಪ್ರದೇಶದಲ್ಲಿ ಅದು ಪ್ರಾರಂಭಿಕವಿರ್ತಕ್ಕಂಥ ಭೂಭಾಗ ಕಾಲಾಂತರದಲ್ಲಿ ಬದಲಾವಣೆ ಆಗುತ್ತೆ. ಅದಾದ ನಂತರ ಹಿಮಚ್ಛಾದಿತ ಪರ್ವತ ಹಾಗೂ ಶೀತ ವಲಯದಲ್ಲಿ ಹಿಮ ನದಿಗಳು ಹರಿಯೋದ್ರಿಂದ, ಗ್ಲೇಸಿಯರ್ಗಳು ಹರಿಯೋದ್ರಿಂದ ಭೂ ನಗ್ನೀಕರಣ. ಆಮೇಲೆ ಮರುಭೂಮಿಯಲ್ಲಿ ಹಾಗೂ ಇತರೆ ಶುಷ್ಕ ಪ್ರದೇಶ ಮರುಭೂಮಿಯಲ್ಲಿ ಇತರೆ ಶುಷ್ಕ ಪ್ರದೇಶಗಳಲ್ಲಿ ಗಾಳಿಯ ವೇಗ ತುಂಬಾ ಹೆಚ್ಚಿರುತ್ತೆ, ಅಲ್ಲಿರ್ತಕ್ಕಂಥ ಭೂಮಿಯನ್ನ ಸವಿಸುತ್ತೆ, ಅದನ್ನು ನಗ್ನೀಕರಣ. ಸುಣ್ಣದ ಕಲ್ಲನ್ನು ಒಳಗೊಂಡಿರ್ತಕ್ಕಂಥ ಅಂತರ್ಭಾಗದ ಭೂ ಪ್ರದೇಶದಲ್ಲಿ ಸವೆತು ಹೋಗುತ್ತೆ. ಯಾಕಂತ ಬಂದಾಗ ಸುಣ್ಣದ ಕಲ್ಲಿರುವ ವಲಯದಲ್ಲಿ ಅಂತರ್ಜಲ ಹಾಗೂ ಆ ಪ್ರದೇಶದಲ್ಲಿ ಏನಾಗುತ್ತೆ ಅಂದ್ರೆ ಒಳಗಡೆ ಅದು ಏನು ದ್ರಾವಣೀಕರಣಕ್ಕೊಳಪಟ್ಟು ಆ ಭೂ ಪ್ರದೇಶ ಕುಸಿಯುತ್ತೆ, ಭೂ ನಗ್ನೀಕರಣ. ಅಷ್ಟೆಲ್ಲ ಯಾಕ್ರಿ, ತೀರದ ಪ್ರದೇಶ ಅಂದ್ರೆ ಕೋಸ್ಟಲ್ ರೀಸನ್, ಸಮುದ್ರ ತೀರದ ಕರಾವಳಿ ಪ್ರದೇಶದಲ್ಲಿ ನಿರಂತರವಾಗಿ ಅಲೆಗಳು ಬಂದು ಸಮುದ್ರಕ್ಕೆ ತಾಗುವುದರಿಂದ ಆ ಒಂದು ಪ್ರದೇಶದಲ್ಲಿ ಆಗುವ ಒಂದು ಭೂ ನಗ್ನೀಕರಣ. ತಿಳ್ಕೊಳ್ಳಿ, ನಗ್ನೀಕರಣ ಅಂದ್ರೆ ವಿಶಾಲವಾದ ಪ್ರದೇಶವು ಪ್ರಾರಂಭದಿಂದ ಇಲ್ಲಿಯ ತನಕ ಆದ ಒಂದು ಬದಲಾವಣೆ, ಮುಂದನೂ ಆಗುವ ಬದಲಾವಣೆಯನ್ನು ನಾವು ನಗ್ನೀಕರಣ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಮೊದಲಿಗೆ ಭೂಮಿ ಹೆಂಗಿತ್ತು ಈಗೂ ಹಂಗೆ ಐತಾ? ಇಲ್ಲ. ಈಗ ಹೆಂಗೈತ್ ಮುಂದೆ ಹಂಗೆ ಇರುತ್ತಾ? ಇಲ್ಲ. ಯಾಕ? ಇಲ್ಲಿ ನಡೆಯುವ ಆ ಒಂದು ಚಟುವಟಿಕೆಯಿಂದ ಅದು ಸವೆತಕ್ಕೊಳಗಾಗಿ ವಿವಿಧ ಆಕಾರವನ್ನು ಮತ್ತೆ ತಾಳುತ್ತೆ. ಅದಕ್ಕೆ ನಾವು ನಗ್ನೀಕರಣ ಅಂತ ಕರಿತೀವಿ. ಅದಕ್ಕೆ ನದಿ, ಹಿಮ ನದಿ, ಸಮುದ್ರದ ಅಲೆಗಳು, ಗಾಳಿಯ ಸಂಚಯನ, ಸುಣ್ಣದ ಕಲ್ಲನ್ನು ಒಳಗೊಂಡಿರ್ತಕ್ಕಂಥ ಅಂತರ್ಜಲದ ಪ್ರದೇಶದಲ್ಲಿ ದ್ರಾವಣೀಕರಣ ಒಂದು, ಅಲ್ಲಿಯ ಭೂಕುಸಿತ ಆಗಿ ಹೀಗೆ ಹಲವು ಕಾರಣಗಳಿದಾವೆ ಪ್ರಿಯ ಸ್ನೇಹಿತರೆ. ಬನ್ನಿ ನೋಡೋಣ. ಇಲ್ಲಿ ನಗ್ನೀಕರಣ, ಎಲ್ಲಾ ಬಗೆಯ ನಗ್ನೀಕರಣಕ್ಕೆ ಪ್ರಮುಖವಾಗಿ 3 ಆಧಾರಗಳಿವೆ, 3 ಬಗೆಯ ಕಾರ್ಯಗಳನ್ನು ನಿರ್ವಹಿಸುತ್ತೆ. ಒಂದು ಸವೆತ ಕಾರ್ಯ, ಅದನ್ನು ಫಸ್ಟ್ ಸವೆಸೋದು, ನಂತರ ಸಾಗಾಣಿಕಾ ಕಾರ್ಯ, ನಂತರ ಸಂಚಯನ ಕಾರ್ಯ. ಅಂದ್ರೆ ಸವೆದದ್ದನ್ನ ಸಾಗಿಸೋದನ್ನ ಒಂದು ಕಡೆ ಕೂಡಿಸೋದು. ಫಸ್ಟ್ ಏನು? ಡಿಟ್ಯಾಚ್ಮೆಂಟ್ ಅಂದ್ರೆ ಸಾಗಾಣಿಕಾ ಕಾರ್ಯ. ನಂತರ ಏನು? ಫಸ್ಟ್ ಸವೆಸುವ ಕಾರ್ಯ, ನಂತರ ಏನು? ಟ್ರಾನ್ಸ್ಪೋರ್ಟ್, ಸಾಗಾಣಿಕಾ ಕಾರ್ಯ ಆ ಒಂದು ಪ್ರದೇಶದಿಂದ, ಅದನ್ನ ಒಂದು ಕಡೆ ಸಂಚಯಿತ ಕಾರ್ಯ, ಡೆಪಾಸಿಟ್ ಮಾಡೋದು. ಹೌದಾ? ಈ ರೀತಿ ನಗ್ನೀಕರಣ ಕೃತ್ಯದಲ್ಲಿ 3 ಕಾರ್ಯಗಳು ಮೇಲೆ ನಿರ್ಧಾರವಾಗಿರುತ್ತೆ. ಈ 3 ಕಾರ್ಯಗಳಿಂದನೇ ಆ ಭೂಭಾಗ ಏನಾಗ್ತಿರುತ್ತೆ, ಬದಲಾವಣೆ, ಚೇಂಜ್ ಆಗ್ತಿರುತ್ತೆ. ಇಲ್ಲಿ ಭೂಮಿಯನ್ನು ಕೊರೆದು ಅದರ ಮೇಲ್ಭಾಗವನ್ನು ಸವೆಸುವುದನ್ನು ಭೂಸವೆತ ಎಂದು ಕರಿತೀವಿ ನಾವು. ಭೂಮಿಯನ್ನು ಕೊರೆದು ಅದರ ಮೇಲ್ಭಾಗವನ್ನು ಸವಿಸೋದು ಏನು? ಪ್ರಕೃತಿ, ನಾವಲ್ಲ. ಪ್ರಕೃತಿ, ನದಿಯ ಕಾರ್ಯ, ಹಿಮದ ಕಾರ್ಯ, ಗಾಳಿಯ ಕಾರ್ಯ, ಹೌದಾ, ಮಳೆಯ ಕಾರ್ಯ, ಈಗ ಹಲವು ಕಾರ್ಯಗಳಿಂದ ನದಿಯ ಭೂಮಿಯನ್ನು ಸವಿಸೋದಕ್ಕೆ ನಾವೇನು ಕರಿತೀವಿ ಅಂದ್ರೆ ಭೂಸವೆತ ಅಂತ ಕರಿತೀವಿ. ನೋಡಿ, ಇದು ಆಂಗ್ಲ ಭಾಷೆ ಎರೋಸನ್ ಅಂತ ಕರಿತೀವಿ ನಾವು. ಗೊತ್ತಿರಲಿ ಪ್ರಿಯ ಸ್ನೇಹಿತರೆ. ಈ ಪದವು ಲ್ಯಾಟಿನ್ ಭಾಷೆ ಎರೋಡ್ ಎಂಬ ಪದದಿಂದ ಬಂದಿದೆ. ಅದರ ಅರ್ಥ ಕಡಿ ಅಂದ್ರೆ ಇಲ್ಲಿ ತಗೊಳ್ಳಿ, ಸವೆಸು ಅಂತ ಅರ್ಥ. ಆಂಗ್ಲ ಭಾಷೆಯ ಎರೋಸಿನ್, ಲ್ಯಾಟಿನ್ ಭಾಷೆಯ ಎರೋಡ್ ಅಂದ್ರೆ ಸವೆಸು ಅಂತ ಅರ್ಥ ಕೊಡುತ್ತೆ. ಪ್ರಿಯ ಸ್ನೇಹಿತರೆ, ನಗ್ನೀಕರಣ ಕೃತ್ಯಗಳು ಸವೆತ ಕಾರ್ಯದಿಂದ ಪಡೆದ ವಸ್ತುಗಳು ವಿವಿಧ ರೂಪ ಮತ್ತು ವಿಧಗಳಲ್ಲಿ ಸಾಗಿಸುತ್ತವೆ. ಅವುಗಳ ಸಾಗಾಣಿಕಾ ಶಕ್ತಿಯು ಕುಂಠಿತವಾದಾಗ ಅನುಕೂಲಕರ ಸನ್ನಿವೇಶದಲ್ಲಿ ಆ ವಸ್ತುಗಳು ಸಂಚಯಿಸಲ್ಪಡುತ್ತವೆ. ಅನುಕೂಲಕರ ಅಂತ ಬಂದಾಗ ಒಂದ್ ಕಡೆ ಹೋಗಿ ನಿರ್ದಿಷ್ಟ ಪ್ರದೇಶದಲ್ಲಿ ಸಂಗ್ರಹಗೊಳ್ಳೋದಕ್ಕೆ ಸಂಚಯಿಸಲ್ಪಡುತ್ತವೆ. ಹೀಗೆ ಕೊರೆತ, ಸಾಗಾಣಿಕೆ ಹಾಗೂ ಸಂಚಯನ ಕಾರ್ಯದಿಂದ ವಿಶಿಷ್ಟ ಬಗೆಯ ಭೂ ಸ್ವರೂಪಗಳ ರಚನೆ ಆಗಲು ಸಹಜ. ಹೌದಾ? ಹೀಗೆ ಈ 3 ಚಟುವಟಿಕೆಗಳಿಂದ ವಿವಿಧ ಬಗೆಯ ಭೂ ಸ್ವರೂಪಗಳೇನಾಗ್ತವೆ, ರಚನೆ ಆಗ್ತವೆ. ಈಗ ಸಂಚಯಿಸಲ್ಪಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಸಂಚಯನ ಆಗಿ ಆ ಒಂದು ಪ್ರದೇಶ ಬೇರೆ ಆಗುತ್ತೆ. ಸವೆಸಲ್ಪಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಸವೆತಕ್ಕೊಳಗಾಗಿ ಆಗಿ ಆ ಪ್ರದೇಶ ಬೇರೆ ಆಗಿರುತ್ತೆ. ಸವೆಸಲ್ಪಟ್ಟ ವಸ್ತುಗಳು ಸಾಗಿಸೋದ್ರಿಂದ ಆ ಒಂದು ಭೂ ಪ್ರದೇಶ ಬೇರೆ ಆಗೇ ಇರುತ್ತೆ. ಅಂದ್ರೆ 3 ಚಟುವಟಿಕೆಗಳಿಂದ ಭೂಮಿಯ ಮೇಲೆ ನಗ್ನೀಕರಣ ಕೃತ್ಯಗಳಿಗೆ ಪ್ರಮುಖ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ನಾವು ಹೇಳ್ಬೋದು. ಬನ್ನಿ ನೋಡೋಣ. ಈಗ ಆ ಒಂದು ನಗ್ನೀಕರಣ ಕೃತ್ಯಗಳು ಕಾರ್ಯ ಮತ್ತು ನಿರ್ವಹಣಾ ಭೂ ಸ್ವರೂಪಗಳಂತ ಬಂದಾಗ ನಾವು 5 ನೋಡ್ತೀವಿ. 1 ನದಿಯ ಕಾರ್ಯ, ರಿವರ್. 2 ಹಿಮ ನದಿಯ ಕಾರ್ಯ, ಗ್ಲೇಸಿಯರ್. 3 ಪವನ ಕಾರ್ಯ, ವಿಂಡ್ಸ್. 4 ಅಂತರ್ಜಲದ ಕಾರ್ಯ, ಅಂಡರ್ ಗ್ರೌಂಡ್ ವಾಟರ್. 5 ಸಮುದ್ರದ ಅಲೆಗಳ ಕಾರ್ಯ, ಸೀ ವೇವ್ಸ್ ಅಂತೇಳಿ ನಾವು 5 ಬಗೆಯ ಒಂದು ನಗ್ನೀಕರಣ ಕೃತ್ಯಗಳನ್ನು ನೋಡ್ತೀವಿ. ಬ್ಯೂಟಿಫುಲ್ ಟಾಪಿಕ್ ಪ್ರಿಯ ಸ್ನೇಹಿತರೆ. ಬೇಸಿಕ್ ನಿಮಗೆ ಚೆನ್ನಾಗಿ ಸಿಗುತ್ತೆ. ನದಿಗಳಿಗೆ ಅರ್ಥ ಆಗಿಬಿಡುತ್ತೆ. ಅದರಲ್ಲಿ ಮೊದಲನೇದು ತಗೊಳ್ಳೋಣ, ನದಿಯ ಕಾರ್ಯ. ಯಾವ್ದು ತಗೊಳ್ತಾ ಇದ್ದೀವಿ? ನದಿಯ ಕಾರ್ಯ.
ನಗ್ನೀಕರಣ ಕೃತ್ಯದಲ್ಲಿ ನದಿಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಹೆಚ್ಚು ಮಳೆ ಬೀಳುವ ಪರ್ವತ ಪ್ರದೇಶದಿಂದ ಹಿಡಿದು, ಅಂದ್ರೆ ಹೆಚ್ಚು ಮಳೆ ಬೀಳುವ ಪರ್ವತ ಪ್ರದೇಶ ಅಂತ ಬಂದಾಗ ನದಿಯ ಉಗಮ ಸ್ಥಾನದಿಂದ ಹಿಡಿದು ಅಲ್ಲಿಂದ ನದಿಯು ನಿರಂತರವಾಗಿ ಹರಿಯುತ್ತಾ ಕೊನೆಯದಾಗಿ ನದಿಯ ಮುಖ ಸಮುದ್ರ ಸಾಗರ ಸೇರುವ ತನಕವೂ ಸಹ ಈ ಒಂದು ನದಿ ವಿವಿಧ ಬಗೆಯ ಭೂಸ್ವರೂಪವನ್ನು ನಿರ್ಮಾಣ ಮಾಡಲು ಕಾರಣವಾಗುತ್ತದೆ ಪ್ರಿಯ ಸ್ನೇಹಿತರೆ. ಈ ಫಾರ್ ಎಕ್ಸಾಂಪಲ್ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮೋಡಗಳು ಬಂದು ಸಂಗ್ರಹಗೊಳ್ಳುವುದರಿಂದ ಅಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಳೆಯಾಗುತ್ತದೆ ಎಂದು ನಮಗೆ ಗೊತ್ತು. ಆ ಒಂದು ಪ್ರದೇಶದಲ್ಲಿ ಮಳೆಯಾಗುವುದರಿಂದ ನಾವು ಪ್ರದೇಶಗಳ ಉಗಮ ಸ್ಥಾನಗಳು ಅಂತ ಕರಿತೀವಿ. ಎಕ್ಸಾಂಪಲ್ ಕೃಷ್ಣಾ ನದಿಯ ಉಗಮ ಸ್ಥಾನ ಮಹಾಬಲೇಶ್ವರ್, ಗೋದಾವರಿ ನದಿಯ ಉಗಮ ಸ್ಥಾನ ತ್ರಯಂಬಕೇಶ್ವರ್, ಆಮೇಲೆ ನಮ್ಮ ಕಾವೇರಿ ನದಿಯ ಉಗಮ ಸ್ಥಾನ ಅಂತ ಬಂದಾಗ ಈ ಬ್ರಹ್ಮಗಿರಿ ಬೆಟ್ಟದ ಪುಷ್ಪಗಿರಿಯಲ್ಲಿ ಬರ್ತಕ್ಕಂಥ ತಲಕಾವೇರಿ ಎಲ್ಲ ಪಶ್ಚಿಮ ಘಟ್ಟದಲ್ಲೇ ಬರ್ತವೆ. ಅತಿ ಹೆಚ್ಚು ಅಲ್ಲೇನಾಗುತ್ತೆ ಕ್ಯಾಚ್ಮೆಂಟ್ ಏರಿಯಾ ಏನು ರೇನ್, ಅದನ್ನು ಉಗಮ ಸ್ಥಾನ ಅಂತ ಕರಿತೀವಿ. ಅಲ್ಲಿಂದ ಹಿಡಿದು ನದಿ ಹರಿಯುತ್ತಾ ಕೊನೆಯದಾಗಿ ನದಿ ಮುಖ, ನದಿಯ ಉಗಮದಿಂದ ಹಿಡಿದು ನದಿಯ ಮುಖದ ತನಕ ವಿವಿಧ ಬಗೆಯ ಭೂಸ್ವರೂಪವನ್ನು ಆ ನದಿ ಏನು ಮಾಡಿರುತ್ತೆ, ರಚನೆ ಮಾಡಿರುತ್ತೆ. ಯಾಕ ಎತ್ತರದಲ್ಲಿ ನದಿಯ ವೇಗನೆ ಬೇರೆ ಇರುತ್ತೆ, ಮಧ್ಯದಲ್ಲಿ ನದಿಯ ವೇಗನೆ ಬೇರೆ ಇರುತ್ತೆ, ಕರಾವಳಿಗೆ ಹೋದಾಗ ನದಿಯ ಒಂದು ಆ ಚಟುವಟಿಕೆನೆ ಬೇರೆ ಇರುತ್ತೆ. ಹೀಗೆ ಆ ನದಿ ಉಗಮ ಅಂದ್ರೆ ನದಿ ಯಾವಾಗ ಪ್ರಾರಂಭವಾಗಿರುತ್ತೆ ಅಂದಿನಿಂದ ಇಲ್ಲಿಯ ತನಕ ಆ ಭೂ ಸ್ವರೂಪ ಒಂದೇ ವಿಧವಾಗಿರುತ್ತದೆಯೇ? ಇಲ್ಲ, ಅದೇನಾಗುತ್ತಾ ಹೋಗುತ್ತೆ, ಸವೆತ ಕಾರ್ಯ, ಸಾಗಾಣಿಕಾ ಕಾರ್ಯ, ಸಂಚಯನ ಕಾರ್ಯದಿಂದ ವಿವಿಧ ಭೂಸ್ವರೂಪವನ್ನು ರಚನೆ ಮಾಡುವುದೇ ನದಿಯಿಂದಾಗುವಂತ ನಗ್ನೀಕರಣ ಕೃತ್ಯಗಳು. ಮಳೆಯಿಂದ ಸ್ವಲ್ಪ ನೀರು ಇಂಗಿ ಅಂತರ್ಜಲಕ್ಕೆ ವಾತಾವರಣದಲ್ಲಿ ಹಾವಿಯಾಗಿ ಹೋಗಿಬಿಡುತ್ತೆ ಮಳೆ ಆದಾಗ. ಬಟ್ ಉಳಿದ ಎಲ್ಲಾ ನೀರು ನಿರಂತರವಾಗಿ ಚಲನೆಗೊಳಪಡುತ್ತೆ. ಈ ಮಳೆ ಆದಾಗ ಅದರ ನೀರು ಅಂತರ್ಜಲಕ್ಕೆ ಹೋಗೋದು ಸಹಜ. ಆಮೇಲೆ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಬೀಳುವುದರಿಂದ ಉಷ್ಣಾಂಶದಿಂದ ನೀರಿನ ಮೇಲೆ ಬಾಷ್ಪ ವಿಸರ್ಜನೆ ಕ್ರಿಯೆ ನಡೆದು ಆ ನೀರು ಹಾವಿಯಾಗೋದು ಸಹಜ. ಸ್ವಲ್ಪ ಪ್ರಮಾಣದ ಈ ಪ್ರಕ್ರಿಯೆ ನಡೆಯಬಹುದು, ಆದರೆ ಉಳಿದ ಎಲ್ಲ ಪ್ರಮಾಣದ ನೀರು ಏನಾಗುತ್ತೆ, ನಿರಂತರವಾಗಿ ಹರಿದು ಸಮುದ್ರ ಸಾಗರಕ್ಕೆ ಸೇರುತ್ತೆ ಪ್ರಿಯ ಸ್ನೇಹಿತರೆ. ಅವು ಯಾವುದರ ಮೂಲಕ, ಝರಿ ಆಗಲಿ, ಹಳ್ಳ ಆಗಲಿ, ತೊರೆ ಆಗಲಿ, ನದಿಗಳಾಗಲಿ, ನದಿ ಹೊಳೆಗಳಂತ ಕರಿತೀವಿ ನಾವು, ಹೊಳೆ. ಈ ರೀತಿ ಒಟ್ಟು ನದಿಯ ಮಾರ್ಪಾಡನ್ನು ಹೊಂದಲು ಕಾರಣವಾಗುತ್ತೆ. ನೋಡೋಣ ನದಿಯ ವ್ಯಾಖ್ಯ ತಿಳ್ಕೊಳ್ಳಿ. ಒಂದು ಪ್ರದೇಶದಿಂದ ಇಳಿಜಾರನ್ನು ಅನುಸರಿಸಿ ನಿರ್ದಿಷ್ಟ ಮಾರ್ಗದಲ್ಲಿ ಹರಿದು ಮತ್ತೊಂದು ನದಿಯನ್ನಾದರೂ ಸೇರಬಹುದು ಅಥವಾ ಸಮುದ್ರವನ್ನು ಸೇರುವ ಸಿಹಿ ನೀರಿನ ಧಾರೆಯನ್ನು ನಾವು ನದಿ ಎಂದು ಕರೆಯುತ್ತೇವೆ. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಪ್ರದೇಶದಿಂದ ಉಗಮವಾಗಿ ನಂತರ ಇಳಿಜಾರು ಪ್ರದೇಶವನ್ನು ಅನುಸರಿಸಿ ನಿರ್ದಿಷ್ಟ ಮಾರ್ಗದಲ್ಲಿ ಚಲಿಸುತ್ತಾ ಮತ್ತೊಂದು ನದಿಯನ್ನಾದರೂ ಸೇರಬಹುದು ಅಥವಾ ಕೊನೆಗೆ ಸಮುದ್ರ ಸಾಗರಕ್ಕೋಗಿ ಆದರೂ ಸೇರಬಹುದು. ಆ ಒಂದು ಸಿಹಿ ನೀರಿನ ಧಾರೆಗೆ ನಾವೇನು ಕರಿತೀವಿ ಅಂದ್ರೆ ನದಿ ಅಂತ ಕರಿತೀವಿ. ಸರಳವಾಗಿ ಹೇಳುವುದಾದರೆ ತನ್ನ ಉಗಮದ ಪ್ರದೇಶದಿಂದ ಅದರ ಮುಖದವರೆಗೆ, ಉಗಮದಿಂದ ಮುಖ ಅಂತ ಬಂದಾಗ ನದಿ ಹೋಗಿ ಕೊನೆಯದಾಗಿ ಸೇರುವ ಪ್ರದೇಶ, ಮುಖದವರೆಗೆ ತನ್ನದೇ ಆದ ಕಣಿವೆಯಲ್ಲಿ ಪ್ರಯಿಸುತ್ತಾ ಸಿಹಿ ನೀರಿನ ಧಾರೆಯನ್ನು ನಾವು ನದಿ ಅಂತ ಕರಿತೀವಿ. ಉಗಮದಿಂದ ಹಿಡಿದು ಬಂದು ಸೇರುವ ಪ್ರದೇಶ ತನಕ. ಹೌದಾ? ಫಸ್ಟ್ ಈ ಎಲ್ಲವುಗಳನ್ನು ನಾವು ಮಾತಾಡ್ಕೋಬೇಕಾಗತ್ತೆ. ಮೂಲ ಅಂದ್ರೇನು, ಉಪನದಿ ಅಂದ್ರೇನು, ಸಂಗಮ, ನದಿ, ದಂಡೆ, ಇವೆಲ್ಲ ಬಹಳ ಇಂಪಾರ್ಟೆಂಟ್. ನೋಡ್ಕೊಂಡು ನಂತರ ನದಿಯಿಂದಾಗುವ ನಗ್ನೀಕರಣಗಳನ್ನೆಲ್ಲ ನೋಡ್ಕೊಂಡು ತಗೊಳ್ಳೋ ಪ್ರಿಯ ಸ್ನೇಹಿತರೆ. ನೋಡಿ ಜಲ ವಿಭಾಜಕ ಒಂದು ನೋಡ್ಕೊಳ್ಳಿ. ಭಾರತದ ಜಲ ವಿಭಾಜಕದ ಮೇಲೆ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಜಲ ವಿಭಾಜಕ ಅಂದರೆ ಎತ್ತರವಾದ ಪ್ರದೇಶದಲ್ಲಿ ಆದ ಮಳೆಯು ಎರಡು ವಿಭಾಗಗಳಾಗಿ ಹರಿಯುತ್ತೆ. ಫಾರ್ ಎಕ್ಸಾಂಪಲ್ ಪಶ್ಚಿಮ ಘಟ್ಟ ಇದೆ, ಹೆಚ್ಚು ಮಳೆಯಾಗುತ್ತೆ, ಅಲ್ಲಿ ನದಿ ಜನ್ಮ ತಾಳುತ್ತೆ. ಅಲ್ಲಿಂದ ಪೂರ್ವಕ್ಕೆ ಹರಿದರೆ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು, ಪಶ್ಚಿಮಕ್ಕೆ ಹೋಗಿ ಅರಬ್ಬಿ ಸಮುದ್ರ ಸೇರಿದರೆ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು. ಅದು ನಡುವಿರ್ತಕ್ಕಂಥ ಪಶ್ಚಿಮ ಘಟ್ಟ ಜಲ ವಿಭಾಜಕ ರೇಖೆ. ಅಷ್ಟು ಅಂದ್ರೆ ನದಿಯನ್ನ ವಿಭಾಗ ಮಾಡುತ್ತೆ. ಅದರಂಗ್ ಭಾರತದ ನೋಡೋಣ. ಹೌದಾ? ಭಾರತದಂತ ಬಂದಾಗ ಪ್ರಿಯ ಸ್ನೇಹಿತ ನೋಡಗ ಜಲ ವಿಭಾಜಕ, ವಾಟರ್ ಡಿವೈಡ್, ಎತ್ತರವಾಗಿರುವ ಒಂದು ಭೂಭಾಗವು ಎರಡೂ ಕಡೆ ಹರಿಯುವ ನದಿಗಳು ಅಥವಾ ಜಲಧಾರೆಯನ್ನು ಬೇರ್ಪಡಿಸುತ್ತಿದ್ದರೆ ಅದನ್ನು ನಾವು ಜಲ ವಿಭಾಜಕ. ಉದಾಹರಣೆ, ದಕ್ಷಿಣ ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಯುದ್ಧಕ್ಕೆ ಇರ್ತಕ್ಕಂಥ ಹಬ್ಬಿರುವ ಪಶ್ಚಿಮ ಘಟ್ಟ ನದಿಗಳು ನೋಡಿ, ಪೂರ್ವ ಕರೆ ನದಿಗಳು, ಈ ಕಡೆ ಪೂರ್ವ ಕರೆ ನದಿಗಳು, ಈ ಕಡೆ ಹೋಗೋವೆಲ್ಲ ಪಶ್ಚಿಮ ಕರೆ ನದಿಗಳು. ಹೌದಲ್ವಾ? ಪಶ್ಚಿಮ ಕರೆ ನದಿಗಳು. ಅದನ್ನು ನಾವು ಭಾರತ ಒಟ್ಟಾರೆ ತಗೋಬೇಕಾಗತ್ತೆ. ಇಲ್ಲಿ ಭಾರತ ಒಟ್ಟಾರೆ ತಗೊಂಡಾಗ ನೋಡಿ ಇಲ್ಲಿ ಹಿಮಾಲಯ ಪರ್ವತಗಳಿದಾವೆ. ಹಿಮಾಲಯ ಪರ್ವತ ನೋಡಿ. ಅದೇ ರೀತಿ ನಮ್ಮ ಭಾರತ ಜಲ ವಿಭಾಜಕ ರೇಖೆ ಉತ್ತರದ ದಕ್ಷಿಣದವರೆಗೆ ಅಂತ ನೋಡಿದಾಗ ಉತ್ತರದ ಹಿಮಾಲಯದ ಪಾದ ಬೆಟ್ಟಗಳಿಂದ ಅಲ್ಲಿಂದನೇ ಅಲ್ವಾ ನದಿಗಳಿಗೆ. ಈ ಉತ್ತರದ ಹಿಮಾಲಯದ ಪಾದ ಬೆಟ್ಟಗಳಿಂದ ಗಂಗಾ ಯಮುನಾ ಜಲ ವಿಭಾಜಕ ನೋಡಿ. ಗಂಗಾ ಯಮುನಾ ಜಲ ವಿಭಾಜಕೆಯಿಂದ ಈ ನೈಋತ್ಯಾಭಿಮುಖವಾಗಿ ಇರುವ ಅರಾವಳಿ ಪರ್ವತ ಶ್ರೇಣಿಯಿಂದ ನಂತರ ವಿಂಧ್ಯ ಪರ್ವತ ಶ್ರೇಣಿಯಿಂದ ಮೈಕಲ್ ಶ್ರೇಣಿಯನ್ನು ಒಳಗೊಂಡು ನಂತರ
ಪುನಃ ಪಶ್ಚಿಮಕ್ಕೆ ತಿರುಗುವ ಸಾತ್ಪುರ್ ಪರ್ವತ ಶ್ರೇಣಿ ಅಂತ ಬಂದಾಗ ನಡುವೆ ನರ್ಮದಾ ತಪತಿ ನದಿ ಹರಿಯುತ್ತೆ. ಅಲ್ಲಿಂದ ಹಿಡಿದು ಪಶ್ಚಿಮ ಘಟ್ಟವನ್ನು ತೆಗೆದುಕೊಂಡು ಕನ್ಯಾಕುಮಾರಿಯವರೆಗೆ ನೋಡಿ, ಇಲ್ಲಿಂದ ಈ ರೀತಿ ನೋಡಿ ಹೇಳ್ತೀನಿ. ಹಿಮಾಲಯದ ಪಾದ ಬೆಟ್ಟದಿಂದ ಗಂಗಾ ಯಮುನಾ ವಿಭಾಜಕ ವಲಯದಿಂದ ನೈಋತ್ಯಾಭಿಮುಖವಾಗಿ ಹರಡಿರುವ ಅರಾವಳಿ ಪರ್ವತದಿಂದ ವಿಂಧ್ಯ ಪರ್ವತ ಶ್ರೇಣಿಯನ್ನು ಒಳಗೊಂಡು ಪೂರ್ವಕ್ಕೆ ಬಂದು ಮೈಕಲ್ ಪರ್ವತ ಶ್ರೇಣಿಯನ್ನು ಸರಿಸಿ ಮತ್ತೆ ಪಶ್ಚಿಮಕ್ಕೆ ತಿರುಗಿರುವ ಈ ಒಂದು ಸಾತ್ಪುರ್ ನದಿಯ ಮಧ್ಯಭಾಗದಲ್ಲಿರುವ ನರ್ಮದಾ ಮತ್ತು ತಪತಿ ನದಿಯಿಂದ ಇಲ್ಲಿ ಪಶ್ಚಿಮ ಘಟ್ಟಗಳನ್ನು ನಿರಂತರವಾಗಿ ಅನುಸರಿಸುತ್ತಾ ಕನ್ಯಾಕುಮಾರಿಯವರೆಗೆ ಇರುವುದು ನಮ್ಮ ಭಾರತದ ಜಲ ವಿಭಾಜಕ ರೇಖೆ. ಇದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಈ ಕಡೆ ಎಲ್ಲ ಹರಿಯುವ ಪೂರ್ವಕರೆ ನದಿಗಳು, ಈ ಕಡೆ ಹರಿಯುವೆಲ್ಲ ಪಶ್ಚಿಮಕರೆ ನದಿಗಳು. ನೋಡಿ, ಇಲ್ಲೆಲ್ಲ ಸಿಂಧು ಹೋಗುತ್ತೆ, ಹೌದಾ, ಇಲ್ಲಿ ಲೂನಿ ಹೋಗುತ್ತೆ, ಇಲ್ಲಿ ಶಬರ್ಮತಿ ಹೋಗುತ್ತೆ, ಮಾಹೆ ಹೋಗುತ್ತೆ, ನರ್ಮದಾ ಹೋಗುತ್ತೆ, ತಪತಿ ಹೋಗುತ್ತೆ. ಹಿಂಗೆ ಕೆಳಗಡೆ ಬನ್ನಿ, ಪಶ್ಚಿಮಾಭಿಮುಖವಾಗಿ ಎಷ್ಟು ನದಿಗಳು ಹರಿತವೆ, ಎಲ್ಲ ನದಿಗಳು ನೋಡಿದ್ವಿ ನಾವು ಅಲ್ವಾ. ಮಾಂಡವಿ ಹೋಗುತ್ತೆ, ಕಾಳಿ ಹೋಗುತ್ತೆ, ಅಘನಾಶಿನಿ ಹೋಗುತ್ತೆ, ಗಂಗಾವಳ್ಳಿ ನೇತ್ರಾವತಿ ಹೋಗುತ್ತೆ, ಗುರುಪುರ ಹೋಗುತ್ತೆ, ಪೆರಿಯಾರ್ ಹೋಗುತ್ತೆ, ಪಂಬನ್ ಹೋಗುತ್ತೆ, ಹಿಂಗ್ ಪಶ್ಚಿಮ ಕರೆದು ಹೋಗುತ್ತೆ. ನೋಡಿ, ಈ ಕಡೆ ಬನ್ನಿ, ಪೂರ್ವಕ್ಕೆ ಬನ್ನಿ, ಈ ಕಡೆ ಗಂಗಾ ಬರ್ತಾ ಇದೆ, ಇಲ್ಲಿ ಗಂಗಾ ಬರ್ತಾ ಇದೆ, ಇಲ್ಲಿ ನೋಡಿ, ಇಲ್ಲಿ ಯಾವುದು ದಾಮೋದರ್ ಬರ್ತಾ ಇದೆ, ಮಹಾನದಿ ಬರ್ತಾ ಇದೆ, ಇಲ್ಲಿ ಗೋದಾವರಿ, ಕೃಷ್ಣ, ಕಾವೇರಿ, ಹೀಗೆ ನೋಡ್ತಾ ಹೋದ್ರೆ ಬಹಳ ಇದಾವಲ್ಲಿ ನದಿಗಳು. ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ಪಾಲಾರ, ವೈಗೈ, ಚಿತ್ತಾರ ಅನ್ನೆಲ್ಲ ನದಿಗಳು ಬರ್ತವೆ. ಇದು ಜಲ ವಿಭಾಜಕ ರೇಖೆ. ಅರ್ಥ ಆಯ್ತಲ್ವಾ? ಜಲ ವಿಭಾಜಕ ರೇಖೆ ಅಂದ್ರೆ ಏನಂತ ಹೇಳಿ. ನದಿ ಜಲ ವ್ಯವಸ್ಥೆ, ದ ಡ್ರೈನೇಜ್ ಸಿಸ್ಟಮ್, ಹೌದಾ, ರಿವರ್ ಬೆಸ್ಸಿನ್ ಅಂದ್ರೆ ಒಂದು ನದಿ ಒಟ್ಟಾರೆ ಒಳಗೊಂಡಿರ್ತಕ್ಕಂಥ ತನ್ನ ಎಲ್ಲಾ ನದಿ ಮತ್ತು ಉಪನದಿಯನ್ನು ಒಳಗೊಂಡಿರ್ತಕ್ಕಂಥ ಎಲ್ಲಾ ಪ್ರದೇಶಕ್ಕೆ ನಾವು ಡ್ರೈನೇಜ್ ಸಿಸ್ಟಮ್ ಅಂತ ಕರಿತೀವಿ. ಈಗ ನೋಡಿ, ಎಂದರೆ ಒಂದು ಪ್ರದೇಶದಾದ್ಯಂತ ನೀರನ್ನು ಸಂಗ್ರಹಿಸಿರುವ ಹರಿಸುವ ನದಿಗಳು ಮತ್ತು ಹೊಳೆಗಳ ವಿಶಾಲವಾದ ಜಾಲ. ಈ ನದಿಯು ತನ್ನ ಉಪನದಿಗಳನ್ನು ಜಾಲವನ್ನು ಬೆಳವಣಿಗೆಯನ್ನು ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್, ಸಿ ಹಿಯರ್, ಗಂಗಾ ನೋಡಿ, ಈಗ ಇಷ್ಟು ದೊಡ್ಡದಿದೆ ಗಂಗಾ ನದಿಯ ಒಂದು ಜಲನಯನ ಪ್ರದೇಶ. ನೋಡಿ, ಇದೆಲ್ಲ ಗಂಗಾ. ಇಲ್ಲೊಳಗ ಸಿಂಧು ನದಿ ಜಲಾನಯನ ಪ್ರದೇಶ, ಅದರ ನದಿ ಉಪನದಿ ಎಲ್ಲ ಬಂದ್ಬಿಟ್ಟು ಸಿಂಧು ನದಿ ಜಲಾನಯನ ಪ್ರದೇಶ, ಹೌದಾ. ಈಗ ಹಂಗೆ ನೋಡಿಗ ಇಲ್ಲೊಳಗ ಇದು ಯಾವ್ದಿದು ಗೋದಾವರಿ ಜಲಾನಯನ ಪ್ರದೇಶ, ನದಿ ಉಪನದಿ ಒಂದೊಳಗೊಂಡಿರ್ತಕ್ಕಂಥ ರಿವರ್ ಬೆಸ್ಸಿನ್ ಅಂತ ಕರಿತೀವಿ ನಾವು ಇದಕ್ಕೆ. ಇಲ್ಲೊಳಗ ಮಹಾನದಿ ಜಲಾನಯನ ಪ್ರದೇಶ, ಸುವರ್ಣರೇಖಾ ಜಲಾನಯನ ಪ್ರದೇಶ, ಹೌದಾ. ಇಲ್ಲೊಡೆಗ ಕೃಷ್ಣಾ ಜಲಾನಯನ ಪ್ರದೇಶ, ಹೌದಾ. ಈಗ ಕಾವೇರಿ ಜಲಾನಯನ ಪ್ರದೇಶ, ಉತ್ತರ ಪಿನಾಕಿನಿ, ಪಾಲಾರ ಮತ್ತು ದಕ್ಷಿಣ ಪಿನಾಕಿನಿ ಜಲಾನಯನ ಪ್ರದೇಶ. ಈ ಕಡೆಗ ಪಶ್ಚಿಮಾಭಿಮುಖವಾಗಿ ಹರಿಯುವ ಎಲ್ಲಾ ನದಿಗಳ ಜಲಾನಯನ ಪ್ರದೇಶ, ಹೌದಾ. ಇಲ್ಲೊಡೆಗ ಬ್ರಹ್ಮಪುತ್ರ ಜಲಾನಯನ ಪ್ರದೇಶ ಅಂದ್ರೆ ನದಿ ಮತ್ತು ಉಪನದಿಯನ್ನು ಒಳಗೊಂಡಿರ್ತಕ್ಕಂಥ ಎಲ್ಲಾ ಪ್ರದೇಶ ಜಲಾನಯನ ಪ್ರದೇಶ. ಅದು ಹಂಗೆ ಇರುತ್ತಾ? ಈ ಪ್ರದೇಶವು ಪ್ರಾರಂಭದಿಂದ ಇಲ್ಲಿ ತನಕ ಹಂಗೆ ಐತಾ? ಇಲ್ಲ, ಏನಾಗ್ತಾ ಇದೆ? ನಗ್ನೀಕರಣ ಆಗ್ತಾ ಇದೆ. ಯಾವ ಕಾರ್ಯಗಳಿಂದ? ಸವೆತ ಸಂಚಯಿತ ಕಾರ್ಯದಿಂದ, ಸವೆತ ಸಾಗಿಸುವಿಕೆ ಮತ್ತು ಸಂಚಯಿತದಿಂದ ಅದು ಬದಲಾವಣೆ ಆಗ್ತಾ ಹೋಗುತ್ತೆ, ಹೌದಲ್ವಾ? ಎಸ್. ಅಪ್ಪ ಇಲ್ಲಿ ಇದನ್ನು ನೋಡಿ, ನದಿ ಮೂಲ ಅಂದ್ರೆ ನದಿಯ ಉಗಮ ಸ್ಥಾನ ಅಂತ ಕರಿತೀವಿ. ಟ್ರಿಬ್ಯೂಟರಿ ಅಂದ್ರೆ ಉಪನದಿ ಬಂದು ಸೇರುವುದು. ಮುಖ್ಯ ನದಿಗೆ ಉಪನದಿ ಬಂದು ಸೇರುತ್ತಲ್ಲ, ಅದಕ್ಕೆ ನಾವು ಉಪನದಿ ಅಂತ ಕರಿತೀವಿ. ಅದು ಹೋಗಿ ಸಮುದ್ರ ಸಾಗರಕ್ಕೆ ಸೇರಲ್ಲ, ನದಿಗೆ ಬಂದು ಸೇರಿದ್ರೆ ಅದು ಉಪನದಿ ಆಗತ್ತೆ, ಹೌದಾ. ಇಲ್ಲಿ ನದಿ ಸಂಗಮ ಅಂತ ಬಂದಾಗ ನದಿ ಬಂದು ಸೇರುವ ಪ್ರದೇಶ, ಉಪನದಿ ಬಂದು ಸೇರುವ ಪ್ರದೇಶ ಆಗಿರುತ್ತೆ. ನದಿ ಅಂದ್ರೆ ಮೇನ್ ರಿವರ್. ಇಲ್ಲಿ ಲೀವಿ ಅಂತಿದ್ದೇವೆ, ದಂಡೆ, ದಡ, ನದಿಯ ದಡಕ ರೀತಿ ಕರಿತೀವಿ. ಡೆಲ್ಟಾ, ದ ರಿವರ್ ಡೆಲ್ಟಾ ಅಂದ್ರೆ ನದಿ ಮುಖಜ ಭೂಮಿ, ನದಿ ಕರಾವಳಿಗೆ ಹೋಗಿ ವಿವಿಧ ಕವಲಾಗಿ ಹೊಡೆಯೋದಕ್ಕೆ ಕರಿತೀವಿ, ಹೌದಾ. ಮೌತ್, ಬಾಯಿ, ಕೊನೆಯದಾಗಿ ನದಿ ಸಮುದ್ರಕ್ಕೆ ಇಳಿಯೋದಕ್ಕೆ ನಾವು ಕರಿತೀವಿ, ಹೌದಾ. ಈ ರೀತಿ ನೋಡಿ, ಶೃಂಗಾಕಾರ ಸರೋವರ ಇದು ನದಿಯಿಂದ ರಚನೆ ಆಗಿರುತ್ತೆ. ನಾನು ಹೇಳ್ತೀನಿ ಮುಂದೆ ಅದು ಯಾವ ರೀತಿ ರಚನೆ ಆಗಿದೆ. ಈ ಅಂಕುಡೊಂಕಾಗಿ ನದಿಗಳು ಚಲಿಸಬೇಕಾದ್ರೆ ಫ್ರಿಕ್ಷನ್, ಅದು ಘರ್ಷಣೆಯಿಂದ ರಚನೆ ಆಗುತ್ತೆ. ನದಿ ತೀರ ಅಂತ ಬಂದಾಗ ನದಿ ದಡದ ಪ್ರದೇಶಗಳಿಗೆ ಕರಿತೀವಿ, ಹೌದಾ. ಎಸ್. ಈ ರೀತಿ ನಿಮಗೆ ಗೊತ್ತಿರಲಿ, ಇವು ಕೆಲವೊಂದು ನದಿಗೆ ಸಂಬಂಧಪಟ್ಟಿದ್ದು. ನೋಡಿ, ನದಿ ವ್ಯವಸ್ಥೆ ಎರಡು ಭಾಗ, ಸ್ವಾಭಾವಿಕ ನದಿ ವ್ಯವಸ್ಥೆ ಮತ್ತು ಅಸ್ವಾಭಾವಿಕ ನದಿ ವ್ಯವಸ್ಥೆ ಅಂತ ಎರಡು ಭಾಗಗಳಾಗಿ ಮಾಡ್ತೀವಿ. ಸ್ವಾಭಾವಿಕ ನದಿ ವ್ಯವಸ್ಥೆ ಏನ್ ಹೇಳ್ತೀನಿ ನಿಮಗೆ ಅಂದ್ರೆ,
ಸ್ವಾಭಾವಿಕ ನದಿ ವ್ಯವಸ್ಥೆ ಅಂದ್ರೆ ನದಿ ಪ್ರಾರಂಭದಿಂದ ಹಿಡಿದು ಇಲ್ಲಿಯ ತನಕ ಆ ಒಂದು ಭೂ ಪ್ರದೇಶದಲ್ಲಿ ನದಿ ಯಾವ ಮಾರ್ಗದಲ್ಲಿ ತನ್ನ ಮಾರ್ಗವನ್ನು ಅನುಸರಿಸಿಕೊಂಡು ಹರಿಯುತ್ತಿರುತ್ತೆ ಅದನ್ನು ಬದಲಾವಣೆ ಮಾಡಿರದೆ ಹಾಗೆ ಹರಿಯೋದಕ್ಕೆ ನಾವು ಸ್ವಾಭಾವಿಕ ನದಿ ವ್ಯವಸ್ಥೆ ಅಂತ ಕರಿತೀವಿ. ಅಸ್ವಾಭಾವಿಕ ನದಿ ವ್ಯವಸ್ಥೆ ಅಂತಂದ್ರೆ ನದಿ ಪ್ರಾರಂಭದಿಂದ ಹಿಡಿದು ಇಲ್ಲಿಯ ತನಕ ಒಂದೇ ವಿಧವಾದ ಮಾದರಿಯಲ್ಲಿ ಅದು ಹರಿದಿರುವುದಿಲ್ಲ. ಆ ಭೂಮಿಯ ಮೇಲೆ ಆಗುವ ಕೆಲವು ಚಟುವಟಿಕೆಗಳಿಂದ ಈಗ ಭೂಮಿ ಫೋಲ್ಡ್ ಆದಾಗ ಅಲ್ಲಿ ಕಣಿವೆ ನಿರ್ಮಾಣ ಆಗುತ್ತೆ, ಅದ್ರ ಒಳಗ ನದಿ ಹರಿಯುತ್ತೆ. ಬೆಸ್ಟ್ ಎಕ್ಸಾಂಪಲ್ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಕಂಡು ಬರ್ತಕ್ಕಂಥ ಸಿಂಧು, ಗಂಗಾ, ಬ್ರಹ್ಮಪುತ್ರ ನದಿಗಳು ಪ್ರಾರಂಭದಲ್ಲಿ ಹೆಂಗ್ ಹರಿತಿದ್ವಿ ಈಗ ಹಂಗ ಹರಿತಿರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಮಡಿಕೆ ಪ್ರದರ್ಶನ ಆಗೋದ್ರಿಂದ ನದಿ ತನ್ನ ಮಾರ್ಗವನ್ನು ಪಥಚಂಚಲನವನ್ನು ಬದಲಾಯಿಸಿಕೊಂಡು ಕಣಿವೆಗಳ ಮೂಲಕ ಹರಿಯೋಕೆ ಪ್ರಾರಂಭವಾಗುತ್ತೆ. ಅಸ್ವಾಭಾವಿಕ. ಇದು ಸ್ವಾಭಾವಿಕ ನದಿ ವ್ಯವಸ್ಥೆ. ಇದರಲ್ಲಿ ವೃಕ್ಷ ಮಾದರಿ, ಜಾಲಾಕಾರ ಮಾದರಿ, ವಲಯಾಕಾರ ಮಾದರಿ, ವೃತ್ತಾಕಾರ ಮಾದರಿ ಅಂತ ನದಿಗಳಂತ ಬರ್ತವೆ. ಎಲ್ಲ ಅದ್ರ ನದಿ ಉಪನದಿ ಸೇರಿ. ಇಲ್ಲಿ ಅಸ್ವಾಭಾವಿಕ ಅಂದ್ರೆ ಪೂರ್ವಗಾಮಿ ನದಿ ವ್ಯವಸ್ಥೆ ಮತ್ತು ಗತಕಾಲಿಕ ನದಿ ವ್ಯವಸ್ಥೆ. ಪೂರ್ವಗಾಮಿ ನದಿ ವ್ಯವಸ್ಥೆ ಮತ್ತು ಇತ್ತೀಚಿನ ಗತಕಾಲಿಕ ನದಿ ವ್ಯವಸ್ಥೆಗಳಂತ ನಾವು ನೋಡ್ತೀವಿ. ನೋಡೋಣ, ನಿಮ್ಗೆ ಗೊತ್ತಾಗತ್ತೆ. ಸ್ವಾಭಾವಿಕ ನದಿ ವ್ಯವಸ್ಥೆ ನೋಡಿ, ಅದರ ಡೆಫಿನೇಷನ್ ನೋಡಿ. ಭೂಪ್ರದೇಶದ ಸ್ಥಳಾಕೃತಿಯಿಂದ ನಿರ್ಧರಿಸಲ್ಪಟ್ಟ ಭೂಮಿಯ ಪೂರ್ವ ಅಸ್ತಿತ್ವದಲ್ಲಿರುವ ಇಳಿಜಾರನ್ನು ಹೊಳೆ ಅನುಸರಿಸಿದ ಪರಿಣಾಮವನ್ನು ನದಿ ಹುಟ್ಟಿಕೊಳ್ಳುತ್ತದೆ. ಪೂರ್ವದಲ್ಲಿ ಹೇಗಿರುತ್ತಲ್ಲ ಈಗೂ ಅದೇ ಮಣ್ಣು ಅನುಸರಿಸಿಕೊಂಡು ಹೋಗ್ತಿರುತ್ತೆ. ಅಸ್ವಾಭಾವಿಕ ಪರ್ವತಗಳು ಉನ್ನತ ಮಂಚೆಯೇ ಪರ್ವತಗಳು ಉನ್ನತಿಗೆ ಮುಂಚೆಯೇ, ಪರ್ವತಗಳು ಉಗಮ ಆಗಕ್ಕಿಂತ ಮುಂಚೆಯೇ ಹಿಂದಿನ ನದಿಗಳು ಅಸ್ತಿತ್ವದಲ್ಲಿದ್ದವು ಮತ್ತು ಅವುಗಳು ಹರಿದು ಆಳವಾದ ಕಂದರವನ್ನು ಸೃಷ್ಟಿಸುತ್ತವೆ. ಯಾವಾಗ ಪರ್ವತ ರಚನೆಯಾದಾಗ ಚೇಂಜ್ ಆಗುತ್ತೆ. ಅಸ್ವಾಭಾವಿಕ ನದಿ ವ್ಯವಸ್ಥೆ ನೋಡಿ. ಇಲ್ಲಿ ಎಕ್ಸಾಂಪಲ್ ದಕ್ಷಿಣ ಭಾರತ ನದಿಗಳು ಗೋದಾವರಿ, ಕೃಷ್ಣ, ಕಾವೇರಿ, ಪರ್ಯಾಯ ದ್ವೀಪದಲ್ಲಿ ಬರ್ತಕ್ಕಂಥ ನದಿಗಳಾಗಿರ್ತವೆ. ಇವು ಮೊದ್ಲಿಂದ ಹೆಂಗ್ ಹರಿತಾವೆ ಈಗೂ ಹಂಗೆ ಹರಿತಾ ಇದಾವೆ. ಆ ಪ್ರದೇಶದ ಭೂಮಿಯನ್ನು ವಿವಿಧ ಆಕಾರದಲ್ಲಿ ಬದಲಾವಣೆ ಮಾಡಿರ್ಬೋದು, ತನ್ನ ಮಾರ್ಗ ಪಥ ಚಲನವನ್ನು ಏನ್ ಮಾಡಿರಂಗಿಲ್ಲ, ಅವು ಬದಲಾವಣೆ ಮಾಡ್ಕೊಂಡಿರಲ್ಲ. ಬಟ್ ಇವು ತಮ್ಮ ಮಾರ್ಗ ಪಥ ಚಲನವನ್ನು ಚೇಂಜ್ ಮಾಡ್ಕೊಂಡ್ಬಿಡ್ತವೆ. ಯಾಕೆ ಅಲ್ಲಿ ಫೋಲ್ಡಿಂಗ್ ಆಗ್ಬಿಡುತ್ತೆ. ಹಿಮಾಲಯ ಫೋಲ್ಡಿಂಗ್ ಆದಾಗ ಅಲ್ಲಿ ಮಡಚುವ ಕ್ರಿಯೆಯಾಗಿ ಅದು ತನ್ನ ಮಾರ್ಗ ಪಥಗಳನ್ನು ಏನ್ ಮಾಡ್ಕೋಬೇಕಾಗತ್ತೆ, ಆಟೋಮೆಟಿಕ್ಲಿ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಎಕ್ಸಾಂಪಲ್ ಸಿಂಧು, ಗಂಗಾ, ಸಟ್ಲೇಜ್ ಅನ್ನುವಂತ ನದಿಗಳಾಗಿರುತ್ತವೆ. ಇಲ್ಲಿ ನೋಡಿ, ಸ್ವಾಭಾವಿಕ ನದಿ ವ್ಯವಸ್ಥೆಯಲ್ಲಿ ಕಾಲಾಂತರದಲ್ಲಿ ಹಲವು ಬಗೆಯ ಆಕಾರಗಳನ್ನು ಪಡೆದುಕೊಳ್ಳುತ್ತವೆ. ಸ್ವಾಭಾವಿಕ ನದಿ ವ್ಯವಸ್ಥೆಗಳು ಕಾಲಾಂತರದಲ್ಲಿ ಹಲವು ಬಗೆಯ ಆಕಾರವನ್ನು ಪಡೆದುಕೊಳ್ತವೆ. ಯಾವ ರೀತಿ ಆಕಾರವನ್ನು ಪಡೆದುಕೊಳ್ತವೆ ನೋಡೋಣ. ಮೊದಲನೇದು ವೃಕ್ಷಾಕಾರ, ಹೌದಾ. ನಂತರ ಜಾಲಾಕಾರ, ವಲಯಾಕಾರ, ವೃತ್ತಾಕಾರ. ನೋಡಿ ಇಲ್ಲಿ ಬನ್ನಿ. ಮೊದಲನೇದು ವೃಕ್ಷಾಕಾರ. ವೃಕ್ಷ ಅಂದ್ರೆ ಏನ್ರಿ ಸಂಸ್ಕೃತದಲ್ಲಿ ಮರ, ಹೌದಾ. ಈ ದಕ್ಷಿಣ ಭಾರತದಲ್ಲಿ ಕೃಷ್ಣ, ಗೋದಾವರಿ, ಕಾವೇರಿ ಇವೆಲ್ಲ ವೃಕ್ಷಾಕಾರ ಮಾದರಿಯ ನದಿಗಳು. ಈ ರೀತಿನೇ ಇರ್ತಾವ ನದಿಗಳು. ಹಿಂಗ್ ಹರಿದು ಹೋಗ್ಬೇಕಾದ್ರೆ ನದಿ ಹರಿದು ಬರ್ತಾಗ ಅದಕ್ಕೆ ಬಂದು ಉಪನದಿಗಳು ಬಂದು ಸೇರ್ತಾ ಇದಾವೆ ನೋಡಿ. ವೃಕ್ಷಾಕಾರ ಮಾದರಿ ನೋಡಲು ನಾವು ಆಕಾಶದಲ್ಲಿ ನಿಂತ ನದಿಯನ್ನು ನೋಡಿದಾಗ ಅದು ಮರದಂತೆ ಕಾಣುತ್ತೆ. ನನ್ನ ನದಿಗಳು, ಹೌದಾ, ರೆಂಬೆ ಕೊಂಬೆಗಳು ಹೋದಂತೆ ಕಾಣುತ್ತೆ. ಅವೆಲ್ಲ ಉಪನದಿಗಳು ಸೇರಿ. ಮುಖ್ಯ ನದಿಯ ಉಪನದಿಗಳು ಹಾಗೂ ಅದರ ತೊರೆಝರಿ ಜಾಲವು ಮರದ ರೆಂಬೆ ಹಾಗೂ ಅದರ ಟಿಸಿಲುಗಳು ಹೋಲುವುದು ಇದು ಆಗಿರುತ್ತೆ. ಇದನ್ನು ವೃಕ್ಷಾಕಾರ ಮಾದರಿಯ ನಿರ್ಗಾಲುವೆ ವ್ಯವಸ್ಥೆ ಎಂದು ಕರೆಯಲಾಗುತ್ತೆ. ಎಲ್ಲಾ ದಿಕ್ಕಿನಿಂದಲೂ ಉಪನದಿಗಳು, ತೊರೆಗಳು ಹರಿದು ಬಂದು ಮುಖ್ಯ ನದಿಯನ್ನು ಸೇರುತ್ತವೆ. ಇಂತಹ ವ್ಯವಸ್ಥೆಯು ಸಾಮಾನ್ಯವಾಗಿ ಒಂದೇ ತರಹದ ಶಿಲಾರಚನೆಯುಳ್ಳ ಭಾಗಗಳಲ್ಲಿ ಕಂಡು ಬರುತ್ತವೆ. ಒಂದೇ ತರಹದ ಶಿಲಾರಚನೆಯುಳ್ಳ ಭಾಗದಲ್ಲಿ ಬಂದಾಗ ದಕ್ಷಿಣ ಭಾರತದ ದಕ್ಕನ್ ಪ್ರಸ್ಥಭೂಮಿ, ಉದಾಹರಣೆಗೆ ಅಮೆಜಾನ್, ಮಿಸಿಸಿಪ್ಪಿ, ಭಾರತದ ಗೋದಾವರಿ, ಕೃಷ್ಣ, ಕಾವೇರಿ ಎನ್ನುವಂತ ನದಿಗಳೆಲ್ಲ ವೃಕ್ಷಾಕಾರ ಮಾದರಿಯ ನದಿ ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥ ಮಾದರಿ ಆಗಿರುತ್ತೆ. ಒಂದು ವೃಕ್ಷಾಕಾರ. ಎರಡನೇದು ಜಾಲಾಕಾರ ಮಾದರಿಯ. ನೋಡಿ, ಜಾಲಾಕಾರ ಮಾದರಿ ಅಂತ ಬಂದಾಗ ಇದು ಹೇಗಿರುತ್ತೆ ಗೊತ್ತೇನು? ಇಲ್ಲಿ ನೋಡಿಗ ಇದು ಈಗ ಒಂದ್ ನದಿ ಹರಿತಾ ಇದೆ ಅಲ್ವಾ, ಅದಕ್ಕೆ ಪ್ಯಾರಲಲ್ ಆಗಿ ನೀವು ಉಪನದಿಗಳು ಬಂದು ಸೇರ್ತವೆ. ನೋಡಿ ಇಲ್ಲಿ ಆಂಗಲ್ ಇದಾಗುತ್ತೆ ಫಾರ್ಮ್ 90 ಡಿಗ್ರಿ, 90 ಡಿಗ್ರಿ, 90 ಡಿಗ್ರಿ, 90 ಡಿಗ್ರಿ, 90 ಡಿಗ್ರಿ, 90 ಡಿಗ್ರಿ, 90 ಡಿಗ್ರಿ. ನೋಡಿ, ಹೌದಾ, ಸ್ಟ್ರೇಟ್ ಆಗಿ ಬಂದ್ ಸೇರ್ತವೆ. ಇಲ್ಲಿದೆ ನೋಡಿ, ಈಗ ಸ್ಟ್ರೇಟ್ ಆಗಿ ನದಿಗಳು ಬಂದ್ ಸೇರ್ತವೆ. ಟಾಪ್ ವ್ಯೂ ನೋಡಿ. ಅದು ಉಪನದಿಗಳು ಮುಖ್ಯ ನದಿಯನ್ನು ಸರಿಯಾದ ಸಾಮಾನ್ಯ ಲಂಬಕೋನದಲ್ಲಿ ಬಂದು ಸೇರ್ತಾ ಇದೆ 90 ಡಿಗ್ರಿ, ಹೌದಾ. ಲಂಬಕೋನದಲ್ಲಿ ಬಂದು ಸೇರುವ ವ್ಯವಸ್ಥೆ ಆಗುತ್ತೆ. ಇದನ್ನ ನಾವೇನ್ ಕರಿತೀವಿ ಅಂದ್ರೆ ಈ ರೀತಿ ಮಾದರಿಯನ್ನು ನಾವು ಜಾಲಾಕಾರದ ಮಾದರಿ. ಇಂತಹ ವ್ಯವಸ್ಥೆಯನ್ನು ಫ್ರಾನ್ಸಿಸ್ ನ ಸೀನ್ ನದಿ ಕಣಿವೆಯಲ್ಲಿ ನಾವು ನೋಡಬಹುದು. ಪ್ಯಾರಿಸ್ ಮೈದಾನದಲ್ಲಿ. ಉತ್ತರ ಅಮೆರಿಕಾದಲ್ಲಿ ಅಪಲೇಷನ್ ಪರ್ವತಗಳನ್ನು ಬರ್ತಾವ, ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳು ಅಂತ ಬಂದಾಗ ನಮ್ಮ ಅರಾವಳಿಗೆ ಅದರಂಗ ಅಮೆರಿಕದ ಪಶ್ಚಿಮ ಭಾಗಕ್ಕೆ ಅಪಲೇಷನ್ ಪರ್ವತ ಶ್ರೇಣಿಯ ಪ್ರದೇಶದಲ್ಲಿ ನೋಡಬಹುದು. ಭಾರತದ ಚೋಟಾನಾಗ್ಪುರ್ ಪ್ರಸ್ಥಭೂಮಿ, ಭಾರತದ ರೋರ್ ಅಂತ ಕರಿತೀವಲ್ಲ, ಭಾರತದ ಯಾವ ಭಾಗಕ್ಕೆ ಬರುತ್ತೆ ಅದು? ಭಾರತದ ಹೃದಯ ಭಾಗ. ಈ ಒಡಿಸ್ಸಾ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಹೌದಾ, ಈ ಒಂದು ಛತ್ತೀಸ್ಗಢ ಭಾಗದಲ್ಲಿ ಬರ್ತಕ್ಕಂಥ ಪ್ರದೇಶದಲ್ಲಿ ನಾವು ಈ ನದಿ ವ್ಯವಸ್ಥೆಯನ್ನು ನೋಡಬಹುದು. ವಲಯಾಕಾರದ ಮಾದರಿ ಅಂದ್ರೆ ವಲಯಾಕಾರದ ಅಂತಂದ್ರೆ ಎತ್ತರವಾದ ಒಂದು ಪ್ರದೇಶವಿದ್ದು ನದಿ ಹಿಂಗ ಅರ್ಧ ಚಂದ್ರಾಕೃತಿಯಲ್ಲಿ ಹರಿದು ಮುಂದಕ್ಕೆ ಹೋಗಿರುತ್ತೆ. ಈ ರೀತಿಗ ಇಲ್ಲೊಡೆಗ ಹಿಂಗ್ ಅರ್ಧ ಚಂದ್ರಾಕೃತಿ ಹರಿದು ಹಿಂಗ್ ಮುಂದಕ್ಕೆ ಬಂದಿರುತ್ತೆ ನದಿ. ಹಿಂಗ ಅರ್ಧ ಚಂದ್ರಾಕೃತಿ ಹರ್ಕಂತ ಹಿಂಗ್ ನದಿ ಮುಂದಕ್ಕೆ ಹೋಗಿರುತ್ತೆ. ನೋಡಗ ಹಿಂಗ ಅರ್ಧ ಚಂದ್ರಾಕೃತಿಯಲ್ಲಿ ಹರಿದು ನದಿ
ಹಿಂಗ ಅರ್ಧಚಂದ್ರಾಕೃತಿಯಲ್ಲಿ ಹರ್ಕಂತ ನದಿ ಮುಂದಕ್ಕೆ ಹೋಗಿರುತ್ತೆ. ಯಾಕಂದ್ರೆ ಇಲ್ಲಿ ನಡುವೆ ಎತ್ತರವಾಗಿರೋದ್ರಿಂದ ನದಿ ಹಿಂಗ ಅರ್ಧಚಂದ್ರಾಕೃತಿಯಲ್ಲಿ ಏನಾಗುತ್ತೆ, ಮೂವ್ ಆಗುತ್ತೆ. ಗುಮ್ಮಟ ಆಕಾರ ಅಥವಾ ಜ್ವಾಲಾಮುಖಿ ಕೋನ್ಗಳಂತಹ ಕೇಂದ್ರದ ಎತ್ತರದ ವೈಶಿಷ್ಟ್ಯದ ಸುತ್ತಲೂ ಸುಮಾರು ವೃತ್ತಾಕಾರ ಅಥವಾ ಕಮಾನಿನ ಆಕಾರ, ಕಮನ್ ಅಂದ್ರೆ ಹಿಂಗ ಅರ್ಧಚಂದ್ರ, ಕಮಾನಿನ ಆಕಾರದ ಮಾರ್ಗವನ್ನು ನಾವು ಹೊಳೆಗಳನ್ನು ಹೀಗೆ ಕರಿತೀವಿ. ಉಂಗುರಕಾರದ ಒಳಚರಂಡಿ ಮಾದರಿ ಒಂದು ಉದಾಹರಣೆ ಎಂದರೆ ತಮಿಳುನಾಡು ಮತ್ತು ಕೇರಳದ ನೀಲಗಿರಿ ಬೆಟ್ಟದ ಸುತ್ತಲೂ, ಮತ್ತೆ ಎತ್ತರವಾದ ಪ್ರದೇಶ ಅಲ್ವಾ ನೀಲಗಿರಿ, ತಮಿಳುನಾಡು ಕೇರಳದಲ್ಲಿ ಬರ್ತಕ್ಕಂಥ ನೀಲಗಿರಿ ಬೆಟ್ಟದ ಸುತ್ತಲೂ ಈ ರೀತಿ ನಾವು ನದಿ ಪ್ರದೇಶವನ್ನು ನೋಡಬಹುದು. ನೋಡಿ, USA ದಕ್ಷಿಣದಲ್ಲಿ ಡಕೋಟಾ ಮತ್ತು ವಯೋಮಿಂಗ್ ನ ಬ್ಲಾಕ್ ಹಿಲ್ಸ್ ಫಿಷನ್ದಲ್ಲಿ ನಾವು ಇದನ್ನು ನೋಡಬಹುದು. ಈ ರೀತಿ ಎತ್ತರ ಇದ್ದು ಸುತ್ತ ಈ ರೀತಿ ನದಿಗಳು ವೃತ್ತಾಕಾರ ಮಾದರಿಯಲ್ಲಿ ಹೋಗ್ತಿರ್ತವೆ. ಕೇಂದ್ರೀಯ ಮಾದರಿ ಅಂತ ಬಂದಾಗ ಬೆಸ್ಟ್ ಎಕ್ಸಾಂಪಲ್ ಒಂದು ಸರೋವರಕ್ಕೆ ಬಂದು ನದಿಗಳು ಸೇರ್ತವೆ. ಬೆಸ್ಟ್ ಎಕ್ಸಾಂಪಲ್ ನೋಡಗ, ಈಗ ಆಶ್ರಯದಲ್ಲಿ ಲೇಖ ಇದೆ, ಆಶ್ರಯದ ಅತಿ ದೊಡ್ಡ ಸರೋವರ ಲೇಖ ಇದೆ. ಇದಕ್ಕೆ ಯಾವ ನದಿಗಳು ಬಂದು ಸೇರ್ತವೆ? ಇಲ್ಲಿ ನೋಡಗ, ಡೈಮೆಂಟಿನ ನದಿ, ಕೂಪರ್ ಚೆಕ್ ನದಿ ಬಂದು ಸೇರ್ತಾ ಇದೆ, ಜಾರ್ಜಿನಾ ನದಿ ಬಂದು ಸೇರ್ತಾ ಇದೆ, ಮುಕುಂಬ ನದಿ ಬಂದು ಸೇರ್ತಾ ಇದೆ. ಈ ರೀತಿ ನಡುವೆ ಸರೋವರ ಇದ್ದು ತಗ್ಗಿರುತ್ತೆ, ಸುತ್ತಲೂ ನದಿಗಳು ಬಂದು ಸೇರ್ತಾ ಇದೆ. ನೋಡಗ, ನಡುವೆ ಸರೋವರ ಇದ್ದು ಸುತ್ತ ನದಿಗಳು ಬಂದು ಸೇರ್ತವೆ. ಇಲ್ಲಿ ನೋಡಗ, ಇಲ್ಲಿ ಕ್ಯಾಸ್ಪಿಯನ್ ಸರೋವರ ಬೆಸ್ಟ್ ಎಕ್ಸಾಂಪಲ್, ಇಲ್ಲಿ ಓಲ್ಗಾ ಸೇರ್ತಾ ಇದೆ ನೋಡಿ, ಯುರೋಪಿನ ಅತಿ ಉದ್ದವಾದ ನಡಗ, ಇಲ್ಲಿ ಕೋಮಾ ಸೇರ್ತಾ ಇದೆ ನೋಡಿ. ಈ ರೀತಿ ಸುತ್ತ ಬಂದು ನದಿಗಳು ಸೇರ್ತವೆ ನಡುವೆ. ಅಪಿ ನದಿಗಳು ಬಂದು ಸೇರೋದ್ರಿಂದ ಅಲ್ಲಿ ನೀರು ಉಪ್ಪಾಗಕ್ಕೆ ಸಾಧ್ಯ. ನದಿ ಸೇರಿಲ್ಲ ಅಂತಂದ್ರೆ ಅದು ನೀರು ಸಿಹಿನೀರು ಇರ್ತಿತ್ತು. ನದಿ ಯಾಕೆ ಸೇರೋದ್ರಿಂದ ಉಪ್ಪಾಗ್ತಂದ್ರೆ ನದಿ ತನ್ನೊಂದಿಗೆ ತೆಗೆದುಕೊಳ್ಳುವ ಹೋಗುವ ವಿವಿಧ ಲವಣಾಂಶಗಳ ಒಂದು ಪ್ರದೇಶದಲ್ಲಿ ಸಂಗ್ರಹ ಆಗಿ ಸಾವಿರಾರು ವರ್ಷಗಳ ಕಾಲ ಈ ಒಂದು ಪ್ರಕ್ರಿಯೆ ನಡೆಯೋದ್ರಿಂದ ಅದರಲ್ಲಿ ಲವಣಾಂಶಗಳು ಅಲ್ಲೇ ಇರುತ್ತೆ. ಬಾಷ್ಪ ವಿಸರ್ಜನೆಯಲ್ಲಿ ನೀರಷ್ಟೇ ಹಾವಿಯಾಗಿರುತ್ತೆ, ಅಲ್ಲಿ ಅದು ಉಪ್ಪು ಸಂಗ್ರಹ ಸಾಧ್ಯ. ಕ್ಯಾಸ್ಪಿಯನ್ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ. ಅದಕ್ಕೆ ನದಿ ಸೇರಿದಿಲ್ಲ ಅಂದ್ರೆ ಆಗ್ತಿಲ್ಲ. ಯಾಕ? ನದಿನೇ ಸೇರಂದ್ರೆ ನೀರು ಸಿಹಿ ಇರ್ತಿತ್ತು. ನದಿ ಏನ್ ತರುತ್ತೆ? ತನ್ನೊಂದಿಗೆ ಲವಣಾಂಶವನ್ನ ತರುತ್ತೆ. ಹೆಂಗ? ಮಳೆ ಆದಾಗ ಭೂಮಿಯ ಮೇಲೆ ಕರಗಿರುವ ಲವಣಾಂಶನೊಂದಿಗೆ ತಗೊಂಡು ಹೋಗ್ತಿರುತ್ತೆ. ಪಾಯಿಂಟ್ ಅಲ್ಲಿ ಇರುತ್ತೆ, ಹಾಕಿ ಅದು ಇನ್ಕ್ರೀಸ್ ಆಗಿ ಉಪ್ಪಾಗುತ್ತೆ ನೀರು. ಹೌದಾ? ಒಂದು ತಗ್ಗು ಪ್ರದೇಶಕ್ಕೆ ಸುತ್ತಲಿನ ಭೂ ಪ್ರದೇಶದಿಂದ ನದಿಗಳು ಹರಿದು ಬಂದು ಒಟ್ಟುಗೂಡುವ ನದಿ ವ್ಯವಸ್ಥೆಯಾಗಿದೆ. ಕಾಲೋಚಿತ ಸರೋವರ ಮತ್ತು ಜೌಗು ಪ್ರದೇಶದಲ್ಲಿ ಹರಿಯುತ್ತದೆ. ಕಾಲೋಚಿತ ಸರೋವರ ಮತ್ತು ಜೌಗು ಅಂದ್ರೆ ತಗ್ಗು ಪ್ರದೇಶದಲ್ಲಿ ಒಂದು ಸೆಕೆಂಡ್ ಆಗಿರುತ್ತೆ. ಕ್ಯಾಸ್ಪಿಯನ್ ಸಮುದ್ರಕ್ಕೆ ಸೇರುವ ನದಿಗಳು ಮತ್ತು ಆಸ್ಟ್ರೇಲಿಯಾದ ಲೇಕ್ ಐರಿಗೆ ಸೇರುವ ನದಿಗಳಾಗಿರ್ತವೆ. ವೃತ್ತಾಕಾರ ಮಾದರಿ ನೋಡಿ, ವೃತ್ತಾಕಾರ ಎತ್ತರವಾದ ಪ್ರದೇಶದಿಂದ ಅದು ಅಲ್ಲೇನಾಯ್ತು, ಹಿಂಗ್ ಸುತ್ತಲೂ ಹಿಂಗ್ ಅರ್ಧಚಂದ್ರಾಕೃತಿಯಲ್ಲಿ ಕಮಲಿನಾಕಾರದಲ್ಲಿ ಇದು ನದಿ ಉಗಮವಾಗಿ ಹರಿದು ಮುಂದಕ್ಕೆ ಹೋಗ್ಬಿಡುತ್ತೆ. ಬೆಸ್ಟ್ ಎಕ್ಸಾಂಪಲ್ ನಂದಿ ಬೆಟ್ಟ. ಅಲ್ಲಿಂದ ನೋಡಿ, ಉತ್ತರ ಪಿನಾಕಿನಿ ಹೋಗುತ್ತೆ, ದಕ್ಷಿಣ ಪಿನಾಕಿನಿ ಹೋಗುತ್ತೆ, ಪಾಲಾರ ಹೋಗುತ್ತೆ, ಆಮೇಲೆ ಋಷಭಾವತಿ ಬಂದು ಇದಕ್ಕೆ ಕಾವೇರಿ ಉಪನದಿ ಅರ್ಕಾವತಿಗೆ ಸೇರುತ್ತೆ. ವೃತ್ತ ನೋಡಗ, ಇಲ್ಲಿಗ ಎತ್ತರವಾದ ಇದು ನಂದಿ ಬೆಟ್ಟ ಅನ್ಕೊಳ್ಳಿ, ಹಿಂಗ್ ಸುತ್ತ ನದಿ ಹರಿದು ಹಿಂಗ್ ಹೋಗುತ್ತೆ. ವೃತ್ತಾಕಾರ ಮಾದರಿ ಈ ರೀತಿ ನದಿ ಹೋಗಿ ಇಲ್ಲಿ ಎತ್ತರ ಇದೆ, ಸುತ್ತ ನದಿ ಹರಿದು ಈ ರೀತಿ ಹೋಗುತ್ತೆ. ಹೌದಾ? ಗುಮ್ಮಟಾಕೃತಿಯ ಅಥವಾ ಶಂಕಾಕೃತಿಯ ಎತ್ತರದ ಪ್ರದೇಶದಿಂದ ಸುತ್ತಲೂ ತಗ್ಗಾದ ಭೂ ಪ್ರದೇಶದ ಕಡೆಗೆ ನದಿ ಹರಿದು ಹೋಗುವನ್ನು ಅನುಸರಿಸುವುದಕ್ಕೆ ನಾವೇನ್ ಕರಿತೀವಿ? ಈ ರೀತಿ ವೃತ್ತಾಕಾರ ಮಾದರಿ ಅಂತ ಕರಿತೀವಿ. ಬ್ರಿಟನ್ನಿನ ಲೇಕ್ ಡಿಸ್ಟ್ರಿಕ್ಟ್ ಪ್ರಾಂತ್ಯದಲ್ಲಿ ನದಿಗಳು ಈ ಮಾದರಿಯಲ್ಲಿ ಇದೆ ಎಂದು ನಾವು ನೋಡಬಹುದು. ಶಂಕಾಕೃತಿ ಅಗ್ನಿಪರ್ವತ ಸುತ್ತಲೂ ನದಿ ವ್ಯವಸ್ಥೆಯು ರೂಪಗಳು. ಉದಾಹರಣೆಗೆ ಮೌಂಟ್ ಎಟ್ನಾ ಅನ್ನುವಂಥದ್ದು ಇದೆ ನೋಡಿ ಇಟಲಿಯಲ್ಲಿ, ಆಮೇಲೆ ಮೌಂಟ್ ಹುಡ್, ಹೀಗೆ ಇತ್ಯಾದಿ ಈ ಒಂದು ಪರ್ವತಗಳು ಅಂತ ಬಂದಾಗ ಜ್ವಾಲಾಮುಖಿ ಪರ್ವತಗಳ ಪ್ರದೇಶದಲ್ಲಿ ನಾವು ನೋಡಬಹುದು. ಭಾರತದ ಕೇಂದ್ರೀಯ ಭಾಗದಲ್ಲಿರುವ ಅಮರಕಂಟಕ ಪ್ರಸ್ಥಭೂಮಿ, ಅಮರಕಂಟಕ ನೋಡಿದಿವಲ್ವಾ? ಈಗ ಅಮರಕಂಟಕ ಅಂತ ಬಂದಾಗ ಯಾವ ನದಿ ಹುಡ್ತಾರೆ? ಪಶ್ಚಿಮ ಅಭಿಮುಖವಾಗಿ ನರ್ಮದಾ ಹರಿದು ಬರುತ್ತೆ, ಆ ಕಡೆ ಎದಕ್ಕೋಗಿ ಸೋನ್ ನದಿ ಸೇರುತ್ತೆ, ಗಂಗಾಕ್ಕೋಗಿ ನೋಡ್ಬೇಕಾದ್ರೆ ನೀವು ಅಲ್ಲೆಲ್ಲ ವೃತ್ತಾಕಾರ ಜಾಲವನ್ನೇ ಇದೆ ಅಮರಕಂಟಕದಲ್ಲಿ. ಹೌದಾ? ಪ್ರಸ್ಥಭೂಮಿ, ನಮ್ಮ ಪ್ರಸ್ಥಭೂಮಿಯಲ್ಲಿ ಅಂತ ಬಂದಾಗ ಉದಾಹರಣೆ ಕರ್ನಾಟಕದ ನಂದಿ ಬೆಟ್ಟದಲ್ಲಿ ಇಲ್ಲಿ ನೋಡಗ, ಇದು ನಂದಿ ಬೆಟ್ಟ ಅಂತಂದ್ರೆ ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ಪಾಲಾರ, ಈ ಕಡೆ ಋಷಭಾವತಿ ಹೋಗುತ್ತೆ. ಚಿಕ್ಕಬಳ್ಳಾಪುರ ನಂದಿ ಬೆಟ್ಟದಿಂದ ನಡುವೆ ಎತ್ತರ, ಸುತ್ತ ನೀರು ಈ ರೀತಿ ಹರಿದೋಗುತ್ತೆ. ಆಯತಾಕಾರದ ಮಾದರಿ ನೋಡಿ, ರೆಕ್ಟ್ಯಾಂಗುಲರ್ ನೋಡಗ, ಇಲ್ಲಿದೆ ನೋಡಗ ಆಯತಾಕಾರ ನೋಡಿ, ಇದು ಆಯತಾಕಾರ ನೋಡಿಗ, ಇದು ಆಯತಾಕಾರ ನೋಡಿಗ, ಇದು ಆಯತಾಕಾರ ನೋಡಿಗ, ಇದು ಆಯತಾಕಾರ. ಮುಖ್ಯ ನದಿಗಳು ಮತ್ತು ಅವುಗಳ ಉಪನದಿಗಳು ಅನೇಕ ಬಲಕೋನದಲ್ಲಿ ಬಾಗುವಿಕೆಯನ್ನು ಹೊಂದಿರುತ್ತವೆ. ಲಂಬಕೋನದಲ್ಲಿ ಬಾಗುವಿಕೆಯನ್ನು ಹೊಂದಿರುತ್ತವೆ. ಇದು ಆಯತಾಕಾರದ ಗ್ರೇಡನ್ನು ಹೋಲುವ ಜಾಲವಾಗಿರುತ್ತದೆ. ಇದು ವಿವಿಧ ಗುಣಲಕ್ಷಣವನ್ನು ಹೊಂದಿರುವ ಡೆಂಡ್ರೈಟಿಕ್ ಮರದಂತಹ ನದಿ ವ್ಯವಸ್ಥೆ ಆಗಿದೆ. ಡೆಂಡ್ರೈಟಿಕ್ ನದಿ ವ್ಯವಸ್ಥೆ ಅಂದ್ರೆ ಮರದಂತಹ ನದಿ ವ್ಯವಸ್ಥೆ, ಬಟ್ ಅದು ಹೆಂಗ್ ಬೇಕಾದಂಗೆ ಹೋಗಿರುತ್ತೆ. ಬೇರ್ ತರ ಯಾವುದು ವೃಕ್ಷಾಕಾರ, ಇದು ಆಯತಾಕಾರ ಅದೇ ಮರದ ಆಕಾರದಲ್ಲೇ ಇರುತ್ತೆ, ಆದರೆ ಇದು ಕರೆಕ್ಟ್ ಆಗಿ ಶೇಪ್ ರೆಕ್ಟ್ಯಾಂಗುಲರ್ ಶೇಪ್ ಅನ್ನು ಒಳಗೊಂಡು ಹೋಗ್ತಿರುತ್ತೆ. ಉದಾಹರಣೆ ನಾರ್ವೇಜಿಯನ್ ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಕರಾವಳಿಯಲ್ಲಿ ನೋಡಬಹುದು, ಯುನೈಟೆಡ್ ಸ್ಟೇಟ್ ಅಲ್ಲಿ ಬರ್ತಕ್ಕಂಥ ಅಡಿರೋಂಡ್ಯಾಕ್ ಪರ್ವತ ಶ್ರೇಣಿ ನೋಡಬಹುದು. ಹೀಗೆ ನಾವು ಕೆಲವು ಪ್ರದೇಶಗಳಲ್ಲಿ ನೋಡಬಹುದು. ಇದು ಆಯತಾಕಾರ. ಇಷ್ಟತ್ತು ನೋಡಿರ್ತಕ್ಕಂಥ ಈ
ವೃಕ್ಷಾಕಾರ ನೋಡಿದೀವಿ, ಮರದಂತೆ. ಜಾಲಾಕಾರ ನೋಡಿದೀವಿ, ಹೌದ್ವಾ? ನಂತರ ವಲಯಾಕಾರ ನೋಡಿದ್ವಿ, ವೃತ್ತಾಕಾರ ನೋಡಿದ್ವಿ, ಕೇಂದ್ರೀಯ ಮಾದರಿ ನೋಡಿದ್ವಿ. ಹೀಗೆ ನಾವು ಹಲವು ಮಾದರಿಗಳನ್ನು ನೋಡಿಕೊಂಡು ನೆಕ್ಸ್ಟ್ ಬರ್ತಾ ಇದೀವಿ ಅಸ್ವಾಭಾವಿಕ ನದಿ ವ್ಯವಸ್ಥೆ. ಈಗ ಕಂಪ್ಲೀಟ್ ಆಗಿದ್ದು ಸ್ವಾಭಾವಿಕ ನದಿ ವ್ಯವಸ್ಥೆ. ಇದರಲ್ಲಿ ಪೂರ್ವಗಾಮಿ ಮತ್ತು ಗತಕಾಲಿಕ ನದಿ ವ್ಯವಸ್ಥೆ ಅಂತೇಳಿ ಎರಡಿದಾವಲ್ವಾ? ಅದರಲ್ಲಿ ಮೊದಲನೇದಾಗಿ ಪೂರ್ವಗಾಮಿ ನದಿ ವ್ಯವಸ್ಥೆ, ಅತಿಕ್ರಮಿಸಿದ ನದಿ ವ್ಯವಸ್ಥೆ ಅಂತಾನೂ ಕರೀತಾರೆ ಮತ್ತು ಅಸಂಗತ ನದಿ ವ್ಯವಸ್ಥೆ ಅಂತಾನೂ ಕರೀತಾರೆ. ನೋಡಿ, ನದಿಯ ಉಗಮಗೊಂಡ ಅವಧಿಯಲ್ಲಿ ಅದರ ಕಣಿವೆ, ಇಲ್ಲಿ ನೋಡ್ಕೊಂಬಿಡಿ ಎರಡು ಚೇಂಜ್. ದಿಸ್ ಇಸ್ ದ ಫಸ್ಟ್, ಟೇಕ್ ಟೈಮ್ ಆಫ್ಟರ್ ದಿಸ್. ಹೌದಾ? ನದಿಯು ಉಗಮಗೊಂಡು ಅವಧಿಯಲ್ಲಿ ಅದು ಕಣಿವೆಯು ನಿರ್ಮಾಣಗೊಂಡಾಗ ಅದರ ಮೇಲ್ಪದರವು ಸಂಪೂರ್ಣವಾಗಿ ಸವೆತಕ್ಕೀಡಾಗಿ, ನೋಡಗ ಇದು ಮೇಲ್ಪದರವು ಮೊದಲು ಕಣಿವೆದಾಗ ಹರಿತಾ ಇದೆ, ತಗ್ಗು ಪ್ರದೇಶದಾಗ ಮೇಲ್ಪದರವು ಸಂಪೂರ್ಣವಾಗಿ ಏನಾಗ್ತಾ ಇದೆ, ಸವೆತಕ್ಕೀಡಾಗಿದೆ. ಇಲ್ಲಿ ಇದರ ಕೆಳಗೆ ನದಿ ಕಣಿವೆಯು ನಿರ್ಮಾಣವಾಗಿದ್ದು ಇಂದಿನ ಕಣಿವೆಯು ಕಠಿಣ ಹಾಗೂ ಮೃದು ಶಿಲಾಪದರ ಎರಡರಲ್ಲಿಯೂ ಮುಂದುವರಿಯುತ್ತದೆ. ಈ ಪ್ರೆಸೆಂಟ್ ನದಿಯು ಕಣಿವೆ ಮತ್ತು ಅದರ ಹರಿವಿನ ದಿಕ್ಕನ್ನು ಹೊಸ ಭೂವಿಜ್ಞಾನದ ರಚನೆಯ ಮೇಲೆ ಹರಿಯುತ್ತದೆ. ಅಂದ್ರೆ ಇದು ಹಳೆ ಭೂವಿಜ್ಞಾನ, ಇದು ಹೊಸ ಭೂವಿಜ್ಞಾನದ ರಚನೆಯ ಮೇಲೆ ಹರಿಯುತ್ತೆ. ನದಿ ಆಸ್ ಅ ಸೇಮ್ ಡೈರೆಕ್ಷನ್ ನಲ್ಲೇ ಇರುತ್ತೆ, ಬಟ್ ಆ ಭೂ ಪ್ರದೇಶ ಏನಾಗುತ್ತೆ, ಸವಿದೋಗಿರುತ್ತೆ ಮೇಲಿರೋದೆಲ್ಲ. ಹೌದಾ? ಅದಕ್ಕೆ ನಾವೇನ್ ಕರಿತೀವಿ, ಪೂರ್ವಗಾಮಿ ನದಿ ವ್ಯವಸ್ಥೆ ಅಂತ ಕರಿತೀವಿ. ಹಿಂದ ಇರೋ ನದಿ ವ್ಯವಸ್ಥೆ ಇದು ಪೂರ್ವಗಾಮಿ ನದಿ ವ್ಯವಸ್ಥೆ. ಪೂರ್ವಗಾಮಿ ಹಿಂಗಿತ್ತು, ಈಗ ಹಿಂಗಾಗಿದೆ ಪೂರ್ವಗಾಮಿ ನದಿ. ಇದು ಮೂಲತಃ ಆಧಾರವಾಗಿರುವ ರಚನೆ ಸಂಬಂಧಿಸಿದಂತೆ ರೂಪುಗೊಂಡಿಲ್ಲ ಎಂದು ನಾವು ಸೂಚಿಸುತ್ತೇವೆ. ಮೂಲ ಆಧಾರದಲ್ಲಿ ರಚನೆ ಇದ್ದಂಗಿರಲ್ಲ, ಇದು ಬದಲಾಗಿರುತ್ತೆ. ಹೌದಾ? ನಂತರ ಗತಕಾಲಿಕ ನದಿ ವ್ಯವಸ್ಥೆ ನೋಡಗ ಹಿಂಗಿರುತ್ತೆ, ಅಲ್ಲಿ ಪ್ರದೇಶ ಫೋಲ್ಡ್ ಆದಾಗ ಅದು ಕಣಿವೆ ಒಳಗೆ ಹರಿಯುತ್ತೆ. ಹೌದಾ? ನೋಡಿ, ಈ ರೀತಿ ಹರಿತಿತ್ತು, ಪಥನೇ ಚೇಂಜ್ ಆಗಿಬಿಡುತ್ತೆ. ಯಾಕೆ? ಅವಾಗ ಸ್ಟೇಟ್ ಹೋಗುತ್ತೆ. ನೋಡಿ, ಇಲ್ಲೆಲ್ಲ ಅಂಕು ಹೋಗ್ತಾ ಇತ್ತು, ಯಾಕೆ? ಫೋಲ್ಡ್ ಆಯ್ತಲ್ಲ. ಬೆಸ್ಟ್ ಎಕ್ಸಾಂಪಲ್ ಹಿಮಾಲಯ. ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ನದಿ ವ್ಯವಸ್ಥೆ ಪ್ರಾರಂಭಗೊಂಡ ನಂತರ ಆ ಪ್ರದೇಶವು ವಿವಿಧ ಕಾರಣಗಳಿಂದ ಮೇಲೆತ್ತಲ್ಪಟ್ಟಿರುತ್ತೆ, ಅಸ್ತವ್ಯಸ್ತವಾಗಿಬಿಡುತ್ತೆ. ಅದು ಫೋಲ್ಡಿಂಗ್ ಮೌಂಟೇನ್ಸ್ ಅಂತ ಕರಿತೀವಿ. ಅಸ್ತವ್ಯಸ್ತಗೊಂಡಿರುವ ನದಿ ವ್ಯವಸ್ಥೆಯಲ್ಲಿ ಯಾವ ಬದಲಾವಣೆ ಇಲ್ಲದಿದ್ದಲ್ಲಿ ಅದನ್ನು ಗತಕಾಲಿಕ ನದಿ ವ್ಯವಸ್ಥೆ ಎಂದು ಕರೆಯುತ್ತೇವೆ. ಹೌದಾ? ಈ ರೀತಿ ಫೋಲ್ಡ್ ಆಗಿರ್ಬೇಕು, ನದಿ ಹಾಗೆ ಹರಿತಾ ಇರಬೇಕು. ನದಿಯ ತೀರವು ಮಾರ್ಗದಲ್ಲಿ ಬದಲಾವಣೆ ಉಂಟಾದರೂ ನದಿ ಹರಿಯುವ ಮುಂದುವರಿಯುತ್ತದೆ. ನದಿಯ ತೀರದ ಮಾರ್ಗದಲ್ಲಿ ಹರಿಯುವ ಬದಲಾವಣೆ ಉಂಟಾಗ್ಬೋದು, ಅದರ ನದಿಯಂತರೂ ಹರಿತಾನೆ ಇರುತ್ತೆ. ಪರ್ವತಗಳ ಮಡಚುವ ಮಡಿಕೆ ಪರ್ವತದ ಎತ್ತರಗೊಂಡಿರುವ ನದಿ ಆಳದ ಕಂದರಗಳಲ್ಲಿ ಹರಿಯುತ್ತೆ. ಈ ರೀತಿ ಕಂದರ ರಚನೆ ಆಗುತ್ತೆ ನೋಡಿ, ಫೋಲ್ಡ್ ಆದಾಗ ಅದರೊಳಗೆ ಹರಿಯುತ್ತೆ. ಹಿಮಾಲಯದಿಂದ ಬರುತ್ತಲ್ಲ. ಹೌದಾ? ಉದಾಹರಣೆಗೆ ಹಿಮಾಲಯ ಮಡಿಕೆ ಪರ್ವತದಲ್ಲಿ ಜನ್ಮ ತಾಳುವ ಬ್ರಹ್ಮಪುತ್ರ, ಸಿಂಧು, ಸಟ್ಲೇಜ್ ಎನ್ನುವ ನದಿಗಳನ್ನು ನಾವು ನೋಡಬಹುದು. ನದಿ ಪಾತ್ರದ ಹಂತಗಳು ಮತ್ತು ಭೂಸ್ವರೂಪಗಳು ನೋಡಿ ಪ್ರಿಯ ಸ್ನೇಹಿತರೆ, ಬಾಲ್ಯ ವ್ಯವಸ್ಥೆ, ಯೌವನ ವ್ಯವಸ್ಥೆ, ವೃದ್ಧಾಪ್ಯ ವ್ಯವಸ್ಥೆ. ನಮಿಗೂ ಸಹ ಜೀವನ ಆಧಾರದಲ್ಲಿ ಏನಿದೆ, ಮಾನವನಿಗೂ ಜೀವನ ಚಕ್ರದಲ್ಲಿ 3 ಹಂತಗಳಿದಾವೆ. ಪ್ರಾರಂಭದಲ್ಲಿ ಶಿಶು, ನಂತರ ಯಾವುದು ಯೌವನ, ಕೊನೆಯದಾಗಿ ವೃದ್ಧಾಪ್ಯ ಅಂತ ಹೆಂಗ್ ತಗೊಂತೀವಲ್ಲ ನಾವು, ಆ ರೀತಿ ನಾವು ಇದರಲ್ಲೂ ಸಹ ನೋಡಬಹುದು ಪ್ರಿಯ ಸ್ನೇಹಿತರೆ. ನೋಡೋಣ, ಮ್ಯಾಚೂರ್, ಯಂಗ್, ಮ್ಯಾಚೂರ್, ಓಲ್ಡ್. ನಾವ್ ಹೆಂಗ್ ನೋಡ್ತೀವಲ್ಲ ಅದರಂಗ ಇಲ್ಲಿ ನೋಡೋಣ. ನದಿ ತನ್ನ ಉಗಮ ಸ್ಥಾನದಿಂದ ಹಿಡಿದು ಅಂದ್ರೆ ಮೂಲದಿಂದ ಹಿಡಿದು ಅಂತ್ಯದವರೆಗೆ ಅಂದ್ರೆ ಮುಖದವರೆಗೆ ನಿರ್ವಹಿಸುವ ಕಾರ್ಯವು ಆಕಾರ, ವಿಸ್ತಾರ ಹಾಗೂ ಆಳ ಮೊದಲಾದ ಗುಣಲಕ್ಷಣಗಳ ವ್ಯತ್ಯಾಸ ಹೊಂದುತ್ತಾ ಹೋಗುತ್ತೆ. ಇದರ ಆಧಾರದ ಮೇಲೆ ನಾನು ನದಿ ಪಾತ್ರವನ್ನು 3 ಭಾಗಗಳಾಗಿ ವಿಭಾಗ ಮಾಡ್ತೀವಿ. ಪ್ರಾರಂಭದಿಂದ ನದಿ ಉಗಮದಿಂದ ಹಿಡಿದು ಕೊನೆಯವರೆಗೆ ನಾವು 3 ಭಾಗ: ಪ್ರಾರಂಭ, ಮಧ್ಯಮ, ಅಂತ್ಯ. ಪ್ರಾರಂಭ ಶಿಶು, ಮಧ್ಯಮ ಯೌವನ, ಅಂತ್ಯ ವೃದ್ಧಾಪಿ ಅಂತಂದೇಳಿ ನಾವು 3 ಭಾಗಗಳಾಗಿ ನೋಡ್ಕೊಂಡು ಹೋಗ್ತೀವಿ. ಬನ್ನಿ ನೋಡೋಣ. ನದಿ ಪಾತ್ರದ ಹಂತಗಳಲ್ಲಿ ನಾವು 3. ಫಸ್ಟ್ ಇಲ್ಲಿ ಟ್ಯಾಬ್ಲೆಟ್ ಕಾಲಮ್ ನೋಡ್ಕೊಳ್ಳಿ. ಮೊದಲನೇದೇನು, ಮೇಲ್ಕಣಿವೆ ಪಾತ್ರ. ನದಿ ಉಗಮ ಸ್ಥಾನಗೊಳ್ಳುವ ಪ್ರದೇಶ, ಎಕ್ಸಾಂಪಲ್ ಪಶ್ಚಿಮ ಘಟ್ಟ ಅನ್ಕೊಳ್ಳಿ, ಇಲ್ಲ ಹಿಮಾಲಯ ಪರ್ವತ ಶ್ರೇಣಿ ಅನ್ಕೊಳ್ಳಿ, ಹಿಮಾಲಯ ಪರ್ವತ ಶ್ರೇಣಿ ಅನ್ಕೊಳ್ಳಿ. ಎಕ್ಸಾಂಪಲ್ ಇಂದ ಗಂಗಾ ನದಿ ಹರಿದು ಬರುತ್ತೆ, ಅದು ನಮಗೆ ಬಾಲ್ಯ ವ್ಯವಸ್ಥೆ, ಯೂತ್ ಸ್ಟೇಜ್. ಅದು ಅಲ್ಲಿಂದ ನದಿ ಬರೋದು. ಅಲ್ಲಿ ನಾವೇನೇನು ನೋಡ್ಬೋದು ನೋಡು, ನದಿಯ ಕಾರ್ಯ ಪ್ರಧಾನವಾಗಿರುತ್ತೆ. ಯಾಕಂದ್ರೆ ನದಿ ರಭಸಲ್ಲ, ಇಳಿಜಾರಿಗೆ ಹರಿಬೇಕು, ನದಿಯ ಕಾರ್ಯ ಹೆಚ್ಚಿರುತ್ತೆ, ಪ್ರಧಾನವಾಗಿರುತ್ತೆ. ಪಾತ್ರ ಕೆಳಮುಖವಾಗಿ ಕೊರೆದು ಆಳಗೊಳಿಸುವುದರಿಂದ ಆಳ ಪ್ರಧಾನವಾಗುತ್ತೆ. ನದಿ ಇಳಿಜಾರಿಗೆ ಬರಬೇಕಲ್ಲ, ಆಳ ಜಾಸ್ತಿ ಆಗುತ್ತೆ. ಅಲ್ಲೇನೇನಾಗುತ್ತೆ, ಆ ಒಂದು ನದಿ ರಭಸವಾಗಿ ಹರಿದು ಬರೋದ್ರಿಂದ ವಿ ಆಕಾರದ ಕಣಿವೆಗಳ ರಚನೆ ಆಗ್ತವೆ, ಕಂದರ ಕುಂಬಳಿಗಳ ರಚನೆ ಆಗ್ತವೆ. ಕುಂಬಳಿ ಅಂತ ಬಂದಾಗ ಈ ಶಿಲೆಗಳು ಹಿಂಗ್ ರೌಂಡ್ ಆಗಿರ್ತಾವಲ್ಲ ಓಲ್, ಅಲ್ಲಿ ಎತ್ತರ ಜಲಪಾತ ಧುಮುಕುತ್ತೆ. ಎಕ್ಸಾಂಪಲ್ ಪಶ್ಚಿಮ ಘಟ್ಟ ಎತ್ತರ ಇರೋ ಪ್ರದೇಶ. ನದಿಯ ಅಪಹರಣಗಳಾಗ್ತವೆ, ನದಿ ಅಪಹರಿಸ್ಕೊಂಡ್ಬಿಡುತ್ತೆ ಬೇರೆ ನದಿಗಳನ್ನ. ಇಲ್ಲಿ ಶಿರೋಮುಖ ಸವೆತಗಳಾಗ್ತವೆ ನೋಡಮೆಲ್ಲ. ಇದು ಮೊದಲನೇದು ಮೇಲ್ಕಣಿವೆ. ಮಧ್ಯಮ ಕಣಿವೆ ಯೌವನ ವ್ಯವಸ್ಥೆ, ಮ್ಯಾಚೂರ್ ಸ್ಟೇಜ್ ಅಂತ ಬಂದಾಗ ನದಿ ಮೈದಾನಕ್ಕೆ ಬಿತ್ತು ಅನ್ಕೊಳ್ಳಿ. ಈಗ ಗಂಗಾ ಮೈದಾನಕ್ಕೆ ಬಿದ್ದ, 2 ಬದಿಯಲ್ಲಿ ಸವೆಸುವುದು ಇಕ್ಕಲ ಸವೆತ. ಅಲ್ಲದೆ ಹೆಚ್ಚು ಹಾಗೂ ಮಧ್ಯಮ ಗಾತ್ರದ ವಸ್ತುಗಳು ಸಂಚಯಿಸುವುದು ಈ ಸವೆತದಲ್ಲಿ ನಾವು ನೋಡಬಹುದು. ಅಂದ್ರೆ ಇಲ್ಲಿ
ಹೆಚ್ಚು ಗಾತ್ರದ ವಸ್ತುಗಳು ಸಂಚಯಿತ ಆಗ್ತವೆ, ವೇಟ್ ಇರ್ತವೆ. ಇಲ್ಲಿ ಮಧ್ಯಮ ಗಾತ್ರದ, ಯಾಕಂದ್ರೆ ನದಿ ರಭಸ ಕಡಿಮೆ ಆಗ್ಬಿಡುತ್ತೆ. ಹೌದಾ? ಇದನ್ನ ನಾವೇನ್ ಕರಿತೀವಿ ಅಂದ್ರೆ ಸಂಚಿತ ಪ್ರದೇಶ, ಅಲ್ಲಿ ಬಂದು ಡೆಪಾಸಿಟ್ ಆಗಿರುತ್ತೆ ಎಲ್ಲ. ಎಲ್ಲಿ? ಮಧ್ಯಮ. ಎಕ್ಸಾಂಪಲ್ ಮೈದಾನ, ಮೆಕ್ಕಲು ಮಣ್ಣು ಬಂದು ಅಲ್ಲಿ ಬಿದ್ದಿರುತ್ತೆ, ಹೌದಲ್ವಾ? ಎತ್ತರದಿಂದ. ಅಂತರ್ಗತಿ ಬೆಟ್ಟ ಮುಂಚಾಚುವಿಕೆ ನೋಡೋಣ ನಾವೇನಂತ. ಮೆಕ್ಕಲು ಬೀಸಣಿಕೆಗಳ ರಚನೆ ಆಗುತ್ತೆ, ತಿರುವುಗಳು ಮುಂತಾದವುಗಳು ನಾವಿಲ್ಲಿ ನೋಡ್ಬೋದು. ತಿರುವುಗಳು ಇಲ್ಲಿಂದ ಸ್ಟಾರ್ಟ್ ಆಗ್ತವೆ ನೋಡಗ. ಇದು ಪ್ರಾರಂಭಿಕ ಫಸ್ಟ್, ಇಲ್ಲಿ ಬಂದ ನೋಡಗ ತಿರುವುಗಳು, ಕೊನೆದಿದೆ ಇದು ಲಾಸ್ಟ್ ಓಲ್ಡ್, ಇದು ಮಿಡಲ್, ಇದು ಫಸ್ಟ್ ಯೂತ್ ಮ್ಯಾಚೂರ್ ಓಲ್ಡ್. ಹಿಂಗ್ 3 ಭಾಗಗಳಾಗಿ ಮಾಡ್ಕೊಂತೀವಿ ನಾವು, ಹೌದಾ? ಇಲ್ಲಿ ನೋಡಗ ಫಸ್ಟ್ ಎಷ್ಟು ಆಳ ಇದೆ ಕಣಿವೆ, ನಂತರ ನೋಡಿ ಸ್ವಲ್ಪ ಕಣಿವೆ ಇದಾಗ್ತಾ ಇದೆ, ಸಮ ಆಗ್ತಾ ಇದೆ, ಲಾಸ್ಟಿಗೆ ಇದು ಈ ರೀತಿ ಇರುತ್ತೆ. ಲಾಸ್ಟ್ ಸಂಚಯಿತ ಕಾರ್ಯ, ಎಲ್ಲ ಲಾಸ್ಟ್ ನದಿ ತನ್ನೊಂದಿಗೆ ತೆಗೆದುಕೊಂಡು ಬಂದ ಎಲ್ಲಾ ವಸ್ತುಗಳನ್ನ ಲಾಸ್ಟ್ಗೆ ಹೋಗಿ ಡೆಪಾಸಿಟ್ ಮಾಡುತ್ತಲ್ಲ, ಅದು ಸಂಚಯಿತ ಕಾರ್ಯ. ಇದು ಪ್ರವಾಹ ಮೈದಾನ ಅಂತ ಕರಿತೀವಿ. ಶೃಂಗ ಸರೋವರಗಳ ರಚನೆ ಆಗ್ತವೆ, ಸ್ವಾಭಾವಿಕ ದಡಕಟ್ಟೆಗಳು, ಮುಖಜ ಭೂಮಿಗಳು ರಚನೆ ಆಗ್ತವೆ. ಲಾಸ್ಟ್ ಇದು ಮುಖಜ ಭೂಮಿಯಲ್ಲಿ ಆಗೋದು ಅಲ್ಲೇ ಅಲ್ಲ. ಇದರಂಗ ನದಿಯನ್ನು ನಾವು 3 ಸ್ಟೇಜ್ಗಳನ್ನ ನೋಡ್ಕೊಂತೀವಿ. ಒಂದು ಯೂತ್, ಮ್ಯಾಚೂರ್ ಅಂಡ್ ಓಲ್ಡ್. ನೋಡಿ, ಮೊದಲೇದು ಪ್ರಥಮ ತಗೊಂಡಿವಿ. ಈಗ ಯಾವ್ದು ತಗೊಂಡಿವಿ ನಾವೀಗ? ಮೊದಲನೇದು ಯಾವ್ದು ತಗೊಳ್ತಾ ಇದೀವಿ? ಮೇಲ್ಕಣಿವೆ ಪಾತ್ರ, ಅದೇ ಬಾಲ್ಯ ವ್ಯವಸ್ಥೆ ಅಂತ ತಗೊಳ್ತಾ ಇದೀವಿ. ಈಗ ಇದನ್ನ ನೋಡೋಣ. ಮೊದಲು ಬಾಲ್ಯ ವ್ಯವಸ್ಥೆ ನೋಡೋಣ. ವಿ ಆಕಾರದ ಕಣಿವೆಗಳು, ವಿ ಶೇಪ್ಡ್ ವ್ಯಾಲಿಗಳ ರಚನೆ ಆಗ್ತವೆ. ಯಾಕ? ನದಿ ರಭಸವಾಗಿರೋದ್ರಿಂದ. ನೋಡಿ ಈ ರೀತಿ ನೋಡಿಗ ಇವೆಲ್ಲ ನೋಡ್ಬೋದು. ಪಶ್ಚಿಮ ಘಟ್ಟ, ಹಿಮಾಲಯ ಪರ್ವತ ನೋಡ್ಬೋದು. ವಿ ಆಕಾರದ ಕಣಿವೆಗಳು. ಯಾಕ? ಅಲ್ಲಿ ನದಿಯ ರಭಸ ಅಷ್ಟಿರುತ್ತೆ. ನದಿ ಮೇಲ್ಕಣಿವೆ ಕಂಡು ಬರ್ತಕ್ಕಂಥ ಇಳಿಜಾರಿನ ಗುರುತ್ವಾಕರ್ಷಣೆಯಿಂದ ವಸ್ತುಗಳ ಚಲನೆ ಒಂದು ಸೇರಿ ಕಡಿದಾದ ಬದಿಗಳು ಮತ್ತು ಕಿರಿದಾದ ತಳದೊಂದಿಗೆ ವಿ ಆಕಾರದ ಕಣಿವೆಗಳ ರಚನೆ ಆಗ್ತವೆ. ಮೋಸ್ಟ್ ಡೇಂಜರ್ ಇವೆಲ್ಲ. ಈ ಪ್ಲೇಸ್ ಅಲ್ಲಿ ನದಿ ದಡ ಇರಂಗಿಲ್ಲ ಅಲ್ಲಿ, ಹೌದಾ? ಅಲ್ಲಿ ಇಳಿಯೋದು ಕಷ್ಟ ಅಂತ ಪ್ಲೇಸ್ ಅಲ್ಲಿ. ಪ್ರದೇಶದಲ್ಲಿ ನದಿಯು ನೀರಿನ ಪ್ರಮಾಣ ಕಡಿಮೆ. ಕಾರಣ ನದಿ ನೀರಿನ ಪ್ರಮಾಣ ಯಾಕೆ ಕಡಿಮೆ ಇಲ್ಲ ಅಂದ್ರೆ, ಇನ್ನ ನದಿ ಉಗಮಾಗಿ ಬರ್ತಾ ಇದೆ ಅಲ್ಲಿಂದ, ಅದಕ್ಕೆ ಯಾವುದೇ ಉಪನದಿಗಳು ಬಂದು ಸೇರಿರಂಗಿಲ್ಲ. ಉಪನದಿಗಳು ಬಂದು ಸೇರಿದಾಗ ಅದರದ ನದಿಯ ನೀರಿನ ಮಟ್ಟ ಹೆಚ್ಚಾಗುತ್ತೆ, ಮುಂದೆ ಸೇರುತ್ತವೆ ನದಿಗಳು. ಈ ಕೃಷ್ಣ ಹರಿದು ಬರ್ತಾ ಇದೆ, ಅದು ಪಶ್ಚಿಮ ಘಟ್ಟದಿಂದ ಹರಿದು ಬರ್ಬೇಕಾದ್ರೆ ಅದಕ್ಕಿನ್ನ ಉಪನದಿಗಳು ಸೇರಿರಂಗಿಲ್ಲ. ಅದಕ್ಕೆ ನದಿಯ ನೀರಿನ ಪ್ರಮಾಣ ಕಡಿಮೆ, ಬಟ್ ರಭಸ ಜಾಸ್ತಿ. ಅದು ಉಪನದಿ ಸೇರಿದಂಗಿಲ್ಲ, ನೀರಿನ ಮಟ್ಟ ಯಾಕೆಂತ ಹೆಚ್ಚಾಕೆಂತ. ಅದಕ್ಕೆ ಅಲ್ಲಿ ನೀರಿನ ಪ್ರಮಾಣ ಕಡಿಮೆ, ಪ್ರಾರಂಭದ ಹಂತವಿರುವ ಕಾರಣ ಯಾವುದೇ ಉಪನದಿಗಳ ಸಂಗಮ ಇರುವುದಿಲ್ಲ. ಅಷ್ಟಿಲ್ಲದೆ ನೀರು ತುಂಬಾ ರಭಸವಾಗಿ ಹರಿದು ಬರ್ತಕ್ಕಂಥ ಪ್ರದೇಶ. ಹಾಗಾಗಿ ವಿ ಆಕಾರದ ವ್ಯಾಲಿ ರಚನೆ ಆಗುತ್ತೆ. ನೋಡಿ, ಫಸ್ಟ್ ಹಿಂಗಿರುತ್ತೆ ನಗ್ನೀಕರಣ. ಆಗ್ತಾ ಈ ರೀತಿ ಆಗುತ್ತೆ. ನೋಡಗ ನಗ್ನೀಕರಣ ಆಗಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಇವೆಲ್ಲ ಈ ಸ್ಟೇಜಿಗೆ ಇರೋದು. ಈಗ ವಿ ಆಕಾರದ ಕಣಿವೆಗಳು ನೋಡಿ, ವಿ ಶೇಪ್ಡ್ ವ್ಯಾಲಿ ಅಂತ ಕರಿತೀವಿ. ನದಿ ಇಲ್ಲಿ ಫಸ್ಟ್ ಎತ್ತರ ಪರ್ವತದಿಂದ ಕಣಿವೆ ಅಂತ ಬಂದಾಗ ಅದನ್ನು ಕಣಿವೆ, ಅದು ವಿ ಆಕಾರದ ಕಣಿವೆ. ನದಿ ಕಣಿವೆ ಎಂದು ಕರೆದಾಗ ಕಡಿದಾದ ಈ ರೀತಿ ಪ್ರದೇಶ ಇರುತ್ತೆ ನೋಡಗ. ಈ ರೀತಿ ಕಿರಿದಾದ ಕಣಿವೆ ಸಾಮಾನ್ಯವಾಗಿ ಪರ್ವತ ಹಾಗೂ ಗಟ್ಟಿಯಾದ ಬಂಡೆಗಳ ಮೂಲಕ ಕೆತ್ತಲ್ಪಟ್ಟ ನದಿಯಿಂದ ಸಂಚಯಿಸಲ್ಪಟ್ಟಿದೆ. ಅಪ್ಪಿ ಇದು ರಚನೆ ಆಗ್ಬೇಕಾದ್ರೆ ಬಿ ಇಟ್ಸ್ ಟೇಕ್ ಮೋರ್ ಟೈಮ್. ಮತ್ತೆ ಯಾಕಂದ್ರೆ ನದಿ ಹರಿದು ಅದನ್ನೆಲ್ಲ ಸವೆತಕ್ಕೊಳಪಡಿಸಿ ಲಕ್ಷಾಂತರ ವರ್ಷಗಳನ್ನ ತೆಗೆದುಕೊಂಡಿರುತ್ತೆ ಅದು, ಹೌದಲ್ವಾ? ಇದು ಸಾಮಾನ್ಯವಾಗಿ ಕಣಿವೆಗಿಂತ ಚಿಕ್ಕದಾಗಿರುತ್ತೆ. ಕಣಿವೆ ವಿ ಆಕಾರದ ಕಣಿವೆಗಿಂತ ಚಿಕ್ಕದಾಗಿರ್ತಕ್ಕಂಥ ಪ್ರದೇಶ ಇದು. ತಳದಲ್ಲಿ ಹರಿಯುವ ತೊರೆ ಅಥವಾ ನದಿಯಿಂದ ರೂಪಿಸಲ್ಪಟ್ಟಿರುತ್ತೆ. ಎರಡು ಒಟ್ಟು ನದಿಯ ಕಾರ್ಯದಿಂದನೇ ಆಗಿರುತ್ತೆ. ನದಿಗಳ ಬಂಡೆ ಮತ್ತು ಮಣ್ಣು ಸವೆದು ಆಳವಾದ ಕಿರಿದಾದ ಕಣಿವೆಗಳು ಸೃಷ್ಟಿಸುವುದರಿಂದ ನದಿ ಕಮರಿಗಳು ದೀರ್ಘಕಾಲದವರೆಗೆ ರೂಪುಗೊಳ್ಳತಕ್ಕಂಥ ಪ್ರದೇಶ. ಉದಾಹರಣೆ ಸಿಂಧು ನದಿ ನಂಗಪ್ಪ ಪ್ರಭಾತ್ ಅಂದ್ರೆ, ಈಗ ನೋಡಿ ಸಿಂಧು ನದಿ ನೋಡಿ ಹಿಂಗ ಹರಿತಾ ಫಾರ್ ಎಕ್ಸಾಂಪಲ್ ಸಿಂಧು ನದಿ ಅಂತ ಬಂದಾಗ ನಂಗ ಪ್ರಭಾದಿಂದ ಪಾಕಿಸ್ತಾನ ಎಂಟ್ರಿ ಕೊಡುತ್ತೆ ನೋಡಿ, ಹಿಂಗ ಟರ್ನ್ ನೋಡೋದು ದಕ್ಷಿಣಕ್ಕೆ. ಈಗ ಇದನ್ನ ನೋಡಿ, ಯಾವುದು ಬ್ರಹ್ಮಪುತ್ರ ನದಿ ನಾಮ್ಚಾ ಬರೋ ಪರ್ವತದಿಂದ ಭಾರತ ಎಂಟ್ರಿ ಕೊಡುತ್ತೆ ನೋಡಿ, ಅವನೇ ಕಮರಿಗಳಂತ ಕರಿತೀವಿ ನಾವು. ಯು ಆಕಾರದಲ್ಲಿ ಪಾತ್ರದಿಂದ ಹರಿಯುವ ನದಿಗಳು ಹಿಂಗ್ ಟರ್ನ್ ಆಗಿ ಎಂಟ್ರಿ ಆಗ್ತವೆ, ಹೌದಾ? ಈ ರೀತಿ ಒಂದು ಕಂದರಗಳಾಗಿರ್ತಾವ. ಪ್ರಿಯ ಸ್ನೇಹಿತರೆ, ಗೊತ್ತಿರಲಿ ಎಕ್ಸಾಂಪಲ್ ನಾಮ್ಚಾ ಬರೋ ದಿಹಾಂಗ್ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಕೊರೆದ ಕಂದರ ನಾವು ನೋಡ್ಬೋದು ನೋಡಿ. ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ದ ಗ್ರ್ಯಾಂಡ್ ಕೆನನ್ ಕಂದರ, ಪ್ರಪಂಚದ ಅತಿ ದೊಡ್ಡ ಕಂದರ ದ ಗ್ರ್ಯಾಂಡ್ ಕೆನನ್ ಕಂದರ. ನಿಮಗೆ ಗೊತ್ತಿರಬೇಕು, ಈ US ಅಲ್ಲಿ ಕಂಡು ಬರ್ತಕ್ಕಂಥದ್ದು ಇದು. ಕೊಲೆರಾಡೋ ನದಿ ಇರ್ತಕ್ಕಂಥ ಕಂದರ 600 ಕಿಲೋಮೀಟರ್ ಉದ್ದ ಇದೆ ಅಪ್ಪಿ ಅದು, ಹೌದಾ? ಆಳ ನೋಡಿ 1.5 ಕಿಲೋಮೀಟರ್ ಆಳ ಇದೆ. ದ ಗ್ರ್ಯಾಂಡ್ ಕೆನನ್ ಕೊಲೆರಾಡೋ ನದಿ ಇರ್ತಕ್ಕಂಥ ಒಂದು ಕಂದರಾಗಿರುತ್ತೆ, ಹೌದಾ? ಇವು ವ್ಯಾಲಿಗಳು, ವಿ ಆಕಾರದ ವ್ಯಾಲಿಗಳು. ಇವು ಈ ರೀತಿ ಇರುತ್ತೆ. ಇವು ಕಂದರ ಅಂತ ಬಂದಾಗ ಬೃಹತ್ ಶಿಲೆಗಳ ಮೂಲಕ ಆಗಿರ್ತಕ್ಕಂಥ ಒಂದು ಇದು ಆಳ. ತ್ವರಿತ ಪ್ರವಾಹ ಮತ್ತೆ ಇಳಿಜಾರಲ್ವಾ? ತ್ವರಿತ ಪ್ರವಾಹ ಅಂತ ಬಂದಾಗ ಹಿಂಗ್ ನದಿ ಹರಿದು ಹೋಗ್ಬೇಕಾದ್ರೆ ಕಠಿಣ ಶಿಲೆ ಇದ್ರೆ ಹಾಗೆ ಇರುತ್ತೆ, ಮೃದು ಶಿಲೆ ಇದ್ರೆ ತಗ್ಗಾಗಿರುತ್ತೆ.
ಮತ್ತೆ ಕಠಿಣ ಶಿಲೆ ಇದ್ರೆ ನದಿಯ ಎತ್ತರ ಕಡಿಯುತ್ತೆ, ಮೃದು ಶಿಲೆ ಆದ್ರೆ ಮತ್ತೆ ತಗ್ಗಾಗುತ್ತೆ, ಸ್ಟೆಪ್ಸ್ ಫಾರ್ಮ್ ಆಗುತ್ತೆ. ಅವಾಗ ನೋಡಿ ಆ ನದಿ ಹರಿಬೇಕಾದ್ರೆ ಈ ರೀತಿ ಸ್ಟೆಪ್ಸ್, ಮತ್ತೆ ನೇರವಾಗಿ, ಮತ್ತೆ ಸ್ಟೆಪ್ ನೇರವಾಗಿ, ಸ್ಟೆಪ್ ನೇರವಾಗಿ. ನಾವು ಕಾಳಿಯಲ್ಲಿ ನೋಡಬಹುದು ಈ ರೀತಿ. ನಾವು ರಿವರ್ ರಾಫ್ಟಿಂಗ್ ಮಾಡ್ತಿರ್ತೀವಲ್ಲ ಕಾಳಿಯಲ್ಲಿ, ಈ ಸ್ಟೆಪ್ ಅಲ್ಲಿ ನಮಗೆ ಒಳ್ಳೆ ಇದು ಸಿಗುತ್ತೆ, ಎಂಜಾಯ್ಮೆಂಟ್. ಯಾಕಂದ್ರೆ ಮೃದು ಶಿಲೆ ಇರೋದ್ರಿಂದ ಅಲ್ಲೆಲ್ಲ ಶಿಲೆಗಳ ಸವೆತಕ್ಕಿಡಾಗಿ ಅಲ್ಲಿ ಕುಂತಿರ್ತಾವೆ ನೋಡಿ, ಸ್ಟೆಪ್ ಫಾರ್ಮ್ ಆಗ್ತವೆ. ತ್ವರಿತ ಪ್ರವಾಹ ಅಂತ ಕರಿತೀವಿ ನಾವು ಅದಕ್ಕೆ. ಆ ತ್ವರಿತ ಪ್ರವಾಹದಿಂದನೇ ಇದು ಫಾರ್ಮ್ ಆಗಕ್ಕೆ ಸಾಧ್ಯ. ಯಾಕ? ಇಳಿಜಾರಿಗೆ ನದಿ ರಭಸವಾಗಿರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಕಾಳಿನೇ ತಗೋಬಹುದು ನಾವು. ಇವುಗಳ ನದಿಯ ಪಾತ್ರದ ಕೊರೆತವು ಶಿಲಾಸ್ತರಗಳ ಕಾಠಿಣ್ಯತೆಯಿಂದ ಆ ವ್ಯವಸ್ಥೆಯಿಂದ ವಿವಿಧ ಸ್ಥಳಗಳಲ್ಲಿ ವಿವಿಧ ರೀತಿಯಲ್ಲಿರುವುದರಿಂದ ನಿರ್ಮಾಣವಾಗಿರುತ್ತವೆ. ಸ್ಟೆಪ್ಸ್ಗಳು ವಿವಿಧ ಸ್ಥಳದಲ್ಲಿ ವಿವಿಧ ರೀತಿ ಇರೋದ್ರಿಂದ ನದಿ ಪಾತ್ರದಲ್ಲಿ ಒಂದಾದ ನಂತರ ಮತ್ತೊಂದೆಡೆ ಕಠಿಣ ಮತ್ತು ಮೃದು ಶಿಲೆಗಳ ಶಿಲಾಪಥಗಳನ್ನು ಹೊಂದಿರುತ್ತೆ. ಒಂದಾದ ನಂತರ ಮತ್ತೊಂದೆಡೆ ಮೃದು ಶಿಲೆಯನ್ನು ಹೊಂದಿರುತ್ತೆ. ಊರ್ಧ್ವಮುಖವಾಗಿ ಹೊಂದಿದ್ದರೆ ಮೃದು ಶಿಲೆಗಳು ಹೆಚ್ಚು ಸವೆತಕ್ಕೀಡಾಗುತ್ತೆ, ಅದಕ್ಕೆ ಅದು ತಗ್ಗು ಬೀಳುತ್ತೆ. ಅದಕ್ಕೆ ಕಠಿಣ ಶಿಲೆಗಳ ಹೆಚ್ಚು ಸವೆತ ಹಾಗೆಯೇ ಉಳಿಯುವುದರಿಂದ ನದಿ ಪಾತ್ರವು ಏರು ತಗ್ಗುಗಳಿಂದ ಕೂಡುತ್ತೆ. ಈ ರೀತಿ ಏರು ತಗ್ಗುಗಳು ಎಲ್ಲಿದೆ ನೋಡಿಗ, ಈ ರೀತಿ ರ್ಯಾಪಿಡ್ ಆಗುತ್ತೆ. ರ್ಯಾಪಿಡ್ ರ್ಯಾಪಿಡ್ ಯಾಕ? ಕಠಿಣ ಶಿಲೆ ಮೃದು, ಕಠಿಣ ಶಿಲೆ ಮೃದು, ಕಠಿಣ ಶಿಲೆ ಮೃದು, ಈ ರೀತಿ ಆಗುತ್ತೆ. ಇದರಿಂದ ನೀರು ತಗ್ಗಿನಲ್ಲಿ ಕೆಳಗೆ ಆವಾಗ ಅಲ್ಲಿ ನದಿ ಈ ರೀತಿ ಬುರುಗು ತರ ಕಾಣುತ್ತೆ ನೋಡಿ. ನಮಗೆ ನದಿಯ ನೀರು ಏರಿಳಿಯುವುದನ್ನು ನಾವು ತ್ವರಿತ ಪ್ರವಾಹವೆಂದು ಕರೆಯುತ್ತೇವೆ. ತ್ವರಿತ ಪ್ರವಾಹ ಸಾಮಾನ್ಯವಾಗಿ ಶಿಲಾಪಾತ್ರದ ಒಳಗೊಂಡಿರ್ತಕ್ಕಂಥ ಮೇಲ್ಕಡಿಮೆ ಪಾತ್ರದಲ್ಲಿ ನೋಡಬಹುದು. ತುಂಬಾ ಡೇಂಜರ್ ಅಂತ ಪ್ಲೇಸ್ ಅಲ್ಲೆಲ್ಲ ಸ್ವಿಮ್ ಮಾಡಕ್ ಹೋಗ್ಬಾರ್ದು, ತಲೆಗೆ ಹೇಟ್ ಬೀಳ್ತಾವೆ. ಅಲ್ಲಿ ನೀರು ರಭಸವಾಗಿ ಹರಿತಿರುತ್ತೆ. ಜಲಪಾತ, ನೀರು ಹೆಚ್ಚು ಎತ್ತರದಿಂದ ಧುಮುಕೋದನ್ನು ನಾವು ಸಾಮಾನ್ಯವಾಗಿ ಜಲಪಾತ ಅಂತ ಕರಿತೀವಿ. ಹೌದಲ್ವಾ? ಜಲಪಾತಗಳನ್ನು ಕರಿತೀವಿ. ನೀರಿನ ಪ್ರಮಾಣವು ಮತ್ತು ಎತ್ತರವನ್ನು ಅನುಸರಿಸಿ ಇವುಗಳ ಬೇರೆ ಬೇರೆ ಹೆಸರಿನಿಂದ ಕರೆಯಲಾಗುತ್ತೆ. ಜಲಪಾತ ಒಂದು ಸಣ್ಣ ಧಾರೆ ಅಂತಿದ್ದರೆ ಅದನ್ನು ನಾವು ಕ್ಯಾಸ್ಕೇಡ್ ಅಂತ ಕರಿತೀವಿ. ಸಣ್ಣ ಜಲಧಾರೆ, ಇಷ್ಟೇ ಸಣ್ಣ ಜಲಧಾರೆ ಕ್ಯಾಸ್ಕೇಡ್ ಅಂತ ಕರಿತೀವಿ. ದಿಸ್ ಇಸ್ ಅ ಕ್ಯಾಸ್ಕೇಡ್. ಜಲಪಾತ ಎತ್ತರ ಕಡಿಮೆ ಇದ್ದರೆ ಅದನ್ನು ನಾವು ಬ್ಲಫ್ ಅಂತ ಕರಿತೀವಿ. ಎತ್ತರ ಸ್ವಲ್ಪ ಇರಬೇಕು, ಅಲ್ಲಿಂದ ಹಾರಬಹುದು, ಅಷ್ಟೇ ಇರಬೇಕು. ಹೌದಾ? ನೀರಿನ ಪ್ರಮಾಣ ಅಧಿಕವಾಗಿದ್ದು ಎತ್ತರವು ಹೆಚ್ಚಾಗಿದ್ದಲ್ಲಿ ಅದನ್ನ ವಾಟರ್ ಫಾಲ್ ಅಂತ ಕರಿತೀವಿ. ಇಲ್ಲಿಂದ ಹಾರಬಾರ್ದು, ಆ ಕಡೆ ಹೋಗ್ತೀವಿ. ಹೌದಾ? ಜಲಪಾತ ಅಂತ ಕರಿತೀವಿ. ನೀರಿನ ಪ್ರಮಾಣ ಅತ್ಯಧಿಕವಾಗಿದ್ದಲ್ಲಿ ಅದನ್ನ ನಾವು ಕ್ಯಾಟರೈಟ್ ಅಂತ ಕರಿತೀವಿ. ಈ ರೀತಿ ನೋಡಿಗ, ಈ ಎಕ್ಸಾಂಪಲ್ ನನ್ನ ನಯಾಗರ ಜಲಪಾತ ಅರ್ಧ ಚಂದ್ರಾಕೃತಿಯಲ್ಲಿ ಹರಿಯುತ್ತೆ. ಇದು ನೋಡಿಗ, ಯಾವ್ದಿದು? ಏಂಜಲ್ ಫಾಲ್ಸ್, ತುಂಬಾ ಎತ್ತರದ ಜಲಪಾತ, ಅಗಲವಾದ ಜಲಪಾತ. ಹೌದಾ? ಚಿಕ್ಕ ಜಲಪಾತ, ಬ್ಲಫ್ಗಳು. ಇದು ಕ್ಯಾಸ್ಕೇಡ್ ಅಂತ ಬಂದಾಗ ಸಣ್ಣ ಧಾರೆ ಅಂತಿರ್ತಕ್ಕಂಥ ಒಂದು ಪ್ರದೇಶಕ್ಕೆ ನಾವು. ಹೌದಾ? ಪ್ರಪಂಚದ ಅತಿ ಎತ್ತರವಾದ ಜಲಪಾತ ದಕ್ಷಿಣ ಅಮೆರಿಕದ ವೆನೆಜುವೆಲಾ ರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥ ಓರಿನೋಕೋ ನದಿಯ ಉಪನದಿಯಾದ ರಿಯೋ ಚುರಾ ನದಿಗಿರ್ತಕ್ಕಂಥ ಜಲಪಾತವೇ ಏಂಜಲ್. ನೋಡಿ ಎಷ್ಟು ಹೈಟ್ ಇದೆ, ಅಪ್ರಾಕ್ಸಿಮೇಟ್ 1 ಕಿಲೋಮೀಟರ್, 979 ಅಂದ್ರೆ ಮೀಟರ್. ಮಡು ಅಂದ್ರೆ ಜಲಪಾತ ಕೆಳಗಡೆ ಬಿದ್ದು 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 ಅಲ್ಲಿ ತಗ್ಗು ಹಿಂಗ ಏನು ಕಡಾಯಿ ರಚನೆ ಆಗತ್ತಲ್ಲ, ಕಡಾಯಿ, ಅದಕ್ಕೆ ನಾವು ಮಡು ಅಂತ ಕರಿತೀವಿ. ಮಡು. ಜಲಪಾತಗಳು ಪ್ರಕೃತಿ ನಿರ್ಮಿತ ಸುಂದರವಾದ ದೃಶ್ಯಗಳು ಅಲ್ಲದೆ ಇವು ಜಲ ವಿದ್ಯುತ್ ಉತ್ಪಾದನೆಗೆ, ಯಾಕಂದ್ರೆ ಮಡು ಒಳಗಡೆ ನಾವು ಟರ್ಬೈನ್ ಇಟ್ಟಿವಿ ಅಂತ ಹೇಳಿ ಇಲ್ಲಿ ಚಕ್ರ ತಿರುಗುತ್ತಿಲ್ಲ ಚೆನ್ನಾಗಿ. ಹೌದಾ? ಚಕ್ರ ಚೆನ್ನಾಗಿ ತಿರುಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ನಾವು ಜೋಗ್ ಫಾಲ್ಸ್ ಇಟ್ಟಿದೀವಿ, ಮಡು ಒಳಗಡೆ ಟರ್ಬೈನ್ ಇದೆ. ಗೋಕಾಕಲ್ಲಿ ಇದೆ, ಅಲ್ಲಿ ಜಲವಿದ್ಯುತ್ ಉತ್ಪಾದನೆ ಆಗ್ತಿತ್ತು ಮೊದಲಿಗೆ. ಅಲ್ಲದೆ ಇವು ಜಲ ವಿದ್ಯುತ್ ಉತ್ಪಾದನೆಗೆ ಉಪಯುಕ್ತವಾಗಿರ್ತಕ್ಕಂಥದ್ದು. ಜಲಪಾತಗಳ ನೀರು ಎತ್ತರದಿಂದ ಧುಮುಕುವುದರಿಂದ ಸುಳಿಗಳು ಉಂಟಾಗುತ್ತವೆ ಒಳಗಡೆ, ಅಲ್ಲಿ ಒಳಗ ಸುಳಿಗಳು ಉಂಟಾಗ್ತವೆ ಇಲ್ಲಿ ಒಳಗಿಲ್ಲಿ. ಅವಾಗ ಅದು ಮಡು ರಚನೆ ಆಗುತ್ತೆ. ನದಿಯೊಡನೆ ಸಾಗುವ ಶಿಲಾವಸ್ತುಗಳು ಈ ಸುಳಿಗಳಿಂದ ವೃತ್ತಾಕಾರವಾದ ಸುತ್ತಲೂ ಆ ಸುಳಿಯಿಂದ ಅದು ದೊಡ್ಡ ಕಡಾಯಂತ ರಚನೆ ಆಗುತ್ತೆ. ನಾವು ಪ್ಲಂಗ್ ಪೂಲ್ ಅಂತ ಕರಿತೀವಿ, ಇವುಗಳಿಗೆಲ್ಲ ಪ್ಲಂಗ್ ಪೂಲ್ ಅಂತ ಕರಿತೀವಿ. ಹೌದಾ? ಇಲ್ಲೆಲ್ಲ ಸ್ವಿಮ್ ಮಾಡ್ತಾರೆ ಕೆಳಗಡೆ, ಇಲ್ಲಿಂದ ಹಾರಬಾರ್ದ, ಮತ್ತೆ ಇಲ್ಲಿಂದ ಹಾರಿ ಒಳಗೆ ಶಿಲೆಗಳಿರ್ತವೆ, ಅದಕ್ಕೆ ಟಚ್ ಆಗುತ್ತೆ. ನೀವು ಇದು ನೋಡಿರ್ಬೇಕಾದ್ರೆ ಮೂವಿ ಅಪಾಕಲಿಪ್ತೋ ಮೂವಿ ಅಂತಿದೆ, ಅದರಲ್ಲಿ ಅವನಿಗೆ ಚೇಸ್ ಮಾಡ್ಕೊಂಡು ಹೋಗ್ತಾರೆ, ಅಲ್ಲಿಂದ ಹಾರ್ತಾನೆ, ಉಳಿತಾನೆ. ಕೆಲವೊಬ್ರು ಉಳಿಯಲ್ಲ, ಕೆಲವೊಬ್ರು ಉಳಿತಾರೆ. ಯಾಕಂದ್ರೆ ಕಲ್ಲಿರೋ ಹೊಟನೆಗಳಿರೋ ಪ್ರದೇಶದಲ್ಲಿ ಹೋಗಿ ಬಿದ್ರೆ ಆ ಕಡೆ ಆಳ ಇತ್ತಂದ್ರೆ ಮೇಲೆ ಬಂದು ಮತ್ತೆ ಹೊರಗೆ ಬರ್ಬೋದು. ಮಡುವುಗಳು ಅಂತ ಕರಿತೀವಿ. ನೀರು ಬಿದ್ದು ಬಿದ್ದು ಕಡಾಯಿ ತರ ಹಾಳಾಗಿರುತ್ತೆ. ಹುಷಾರಿರ್ಬೇಕಂತ ಪ್ಲೇಸ್ ಅಲ್ಲಿ. ನೀನಾರ ಇಲ್ಲಿ ಗೋಕಾಕ್ ಫಾಲ್ಸ್ ಬಿದ್ದರೆ ಆ ಕಡೆ ಶಿವ, ಯಾಕಂದ್ರೆ ಕೆಳಗಡೆ ಇನ್ನೂ ಅದು ಸಂಪೂರ್ಣವಾಗಿ ನಗ್ನೀಕರಣಕ್ಕೊಳಗಾಗದೇ ಇರೋ ಪ್ರದೇಶ ಅದು. ಅಲ್ಲಿ ಶಿಲೆಗಳು ಜಾಸ್ತಿ, ಅಲ್ಲಿ ಬಿದ್ದವ್ರು ಯಾರು ಉಳಿದಿಲ್ಲ. ದಟ್ಸ್ ದ ಮೋಸ್ಟ್ ಡೇಂಜರ್. ಹೌದಾ? ಕುಂಬಳಿಗಳು, ಗುಂಡಿಗಳು, ಕುಂಬಳಿಗಳು ನೀವೆಲ್ಲ ನೋಡಿರ್ತೀರಿ. ಹೊಳಿಗಳಿಗೆ ಹೋದಾಗ ನದಿ ರಭಸವಾಗಿ ಹರಿತಿರುತ್ತೆ ಶಿಲೆಗಳ ಮೇಲೆ. ಇವು ಎತ್ತರದ ಪ್ರದೇಶದಲ್ಲೇ ನದಿ ಹರಿಬೇಕಾದ್ರೆ ನೋಡಿದ್ರು ಒಳಗಡೆ ಈ ರೀತಿ ಶಿಲೆಗಳಿರ್ತವೆ. ಇಲ್ಲ ಇಲ್ಲ ಇಲ್ಲಿ ಇದೆ ನೋಡಿ ಶಿಲೆಗಳು. ಈಗ ಇಲ್ಲಿ ನದಿ ಹರಿತಾ ಇಲ್ಲ, ಈಗ ನೀರಿಲ್ಲ, ಈಗ ನದಿ ರಭಸವಾಗಿ ಹರಿಯಕತ್ತಿತ್ತು ಅಂತೇಳಿ ಇವು ಶಿಲೆಗಳ ಒಳಗಡೆ ರೊಟೇಟ್ ಆಗ್ತಾವಿಲ್ಲ, ಮತ್ತೆ
ತಿರುಗಿ 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 ಏನಾಗ್ತವೆ, ಆ ಪ್ರದೇಶವನ್ನ ಫ್ರಿಕ್ಷನ್ ಮಾಡ್ತವೆ. ಏನ್ ಮಾಡ್ತವೆ, ಘರ್ಷಣೆ ಮಾಡ್ತವೆ. ಘರ್ಷಣೆ ಮಾಡಿ 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 ಅದು ಆಳ ದೊಡ್ಡದಾಗ್ತಿ ಅಂತ ಹೋಗುತ್ತೆ. ಕುಂತಿ ನೋಡ್ಕೊಂತ ತೆಗ್ಗ ಆಡಲಾಗತ್ತೆ ಅಂತೇಳಿ ಅದಕ್ಕೆ ಬಹಳ ವರ್ಷ ಬೇಕಾ. ಮತ್ತೆ ನೋಡಿ, ಈಗ ಫಸ್ಟ್ ಈ ರೀತಿ ಸಣ್ಣದಿರುತ್ತೆ, ನಂತರ ಹಿಂಗ ತಿರುಗಿ ತಿರುಗಿ ಅದು ಒಳಗಡೆ ಅವು ಶಿಲೆಗಳ ತಿರುಗಿ ತಿರುಗಿ ಅದು ದೊಡ್ಡದಾಗುತ್ತೆ. ಕಾಲಾಂತರದಲ್ಲಿ ಇನ್ನೂ ದೊಡ್ಡದಾಗ್ತಿ ಈ ರೀತಿ ಆಳದ ರಚನೆ ಒಳಗಲ್ಲಿದೆ. ಇವೆಲ್ಲ ರಚನೆ ಒಳಗಿರುವ ಶಿಲೆಗಳು ರೊಟೇಟ್ ಆಗ್ತವೆ. ಯಾವಾಗ ನದಿ ಹರಿಬೇಕಾದ್ರೆ ರಭಸವಾಗಿ ತಿರುಗಿ 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 ಆ ಸುತ್ತಲಿರ್ತಕ್ಕಂಥ ಶಿಲೆಯನ್ನು ಏನ್ ಮಾಡ್ತವೆ, ಸವೆಸಿ ಆ ಒಂದು ಪ್ರದೇಶ ಈ ರೀತಿ ರಚನೆ ಮಾಡ್ತವೆ. ಹೌದಾ. ಈ ನಮ್ಮ ಮೇಕೆದಾಟು ಇದೆಯಲ್ಲ, ಅಲ್ಲಿ ನಾವು ನೋಡ್ಬೋದು, ತುಂಗಭದ್ರಾ ನದಿಯಲ್ಲಿ ನೋಡ್ಬೋದು, ಈ ಗೋಕಾಕ್ ಫಾಲ್ಸಿನ ಹಿಂದಿನ ಭಾಗದಲ್ಲಿ ಈ ರೀತಿ ನೀವು ನೋಡ್ಬೋದು. ಹೌದಾ. ರಭಸವಾಗಿ ನದಿ ಹರಿಬೇಕಾದ್ರೆ ಇದು ಫಾರ್ಮ್ ಆಗಿರುತ್ತೆ. ಬಟ್ಟಲಿನ ಆಕಾರದ ಅಥವಾ ಸಿಲಿಂಡರಿನ ಆಕಾರದ ಸಗ್ಗು ಶಿಲಾಚುರುಗಳು ಇದರಲ್ಲಿ ನೀರಿನ ರಭಸದಿಂದ ಹರಿಯುವಾಗ ವೃತ್ತಾಕಾರದಲ್ಲಿ ಸುತ್ತುತ್ತಿವೆ. ಈ ನಿರಂತರ ಕ್ರಿಯೆಯಿಂದ ಕುಂಭಗಳು ಏನಾಗ್ತವೆ, ರಚನೆ ಆಗ್ತವೆ, ಸವೆತಕ್ಕೆ ಅಗಲ ಆಗ್ತವೆ. ಬೃಹತ್ ಬಂಡೆಗಳ ಮೇಲೆ ನದಿಗಳ ಹರಿಯುವಾಗ ನಾವು ನೋಡಬಹುದು. ಇದ್ರಾಗೆಲ್ಲ ಏಡಿ ಗಿಡಿ ಎಲ್ಲ ವಾಸ ಮಾಡ್ತಿರ್ತಾವೆ ನೋಡಿಬೇಕಾದ್ರೆ. ಉದಾಹರಣೆಗೆ ಘಟಪ್ರಭಾ ನದಿಯ ಗೋಕಾಕ್ ಜಲಪಾತದ ಬಳಿ, ಕಾವೇರಿ ನದಿಯ ಚುಂಚನಕಟ್ಟಿ ಹಾಗೂ ಒಗೆನೋ ಕಲ್ಲಿನ ಬಳಿ ನಾವು ಈ ರೀತಿ ನೋಡ್ಬೋದು. ಶಿಲೆ ಇರುವ ಪ್ರದೇಶ ನೋಡ್ಬೋದು. ನದಿಯ ಅಪಹರಣ ಬಹಳ ಇಂಪಾರ್ಟೆಂಟ್. ಎತ್ತರವಾದ ಪ್ರದೇಶದಲ್ಲಿ ನದಿಯ ಮೇಲ್ಕಣಿವೆಯಲ್ಲಿ ಕಂಡು ಬರುವ ಸ್ವರೂಪಗಳಲ್ಲಿ ನದಿಯ ಅಪಹರಣವು ಸಹ ಮುಖ್ಯವಾದದ್ದು. ಅಂದ್ರೆ ಒಂದು ನದಿ ಹರಿತಾ ಇದೆ, ಈಗ ಒಂದು ನದಿ ಹರಿತಾ ಇದೆ. ನದಿ ಹರಿಬೇಕಾದ್ರೆ ಈ ಹಿಂದಲಿಂದ ನದಿ ಒಂದು ಬಂದು ಇದಕ್ಕೆ ಜಾಯಿಂಟ್ ಆಯ್ತು ಅಂತ ತಿಳ್ಕೊರಿ. ಇದು ಕಟ್ ಆಗಿ ಇದೇನಾಗುತ್ತೆ, ಡೈರೆಕ್ಷನ್ ಹಿಂಗಾಗ್ಬಿಡುತ್ತೆ, ಚೇಂಜ್ ಆಗಿಬಿಡುತ್ತೆ. ನದಿ ಅಪಹರಣ ನೋಡಿಬೇಕಾದ್ರೆ ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ನದಿ ಹರಿತಾ ಇದೆ, ಇಲ್ಲಿ ನದಿ ಈಗ ಹರಿತಾ ಇದೆ, ಇದು ಹೋಗ್ಬಿಡುತ್ತೆ. ಇದು ಯಾಕ, ಇದು ಅಪಹರಿಸ್ಬಿಡುತ್ತೆ. ಇಲ್ಲಿ ಬಂದ ಜಾಗ ಇದು ಅಪಹರಿಸಿದಾಗ ನದಿ ಹಿಂಗ್ ಹೋಗ್ಬಿಡುತ್ತೆ. ನೋಡಗ ರಿವರ್ ಹಿಂಗೋಯ್ತು, ಈ ಕಡೆ ನದಿ ಹರಿಯೋದು ನಿಂತು. ಅದನ್ನೇ ನದಿ ಅಪಹರಣ ಅಂತ ಕರಿತೀವಿ. ಹೆಚ್ಚು ನೀರನ್ನು ಒಳಗೊಂಡಿರ್ತಕ್ಕಂಥ ನದಿಯು ತನ್ನ ಮೂಲ ಕೊರತೆಯನ್ನು ಹಿಂದಿಡಕ ಮಾಡ್ಕೊಂತ ಬರುತ್ತೆ. ನೀರ್ ಜಾಸ್ತಿ ಇದ್ದಾಗ ಅದು ಹಿಂದಕ್ಕೆ ಸರ್ಕಂತ ಬರುತ್ತೆ. ಯಾಕ, ಅದು ಮತ್ತೆ ಫೋರ್ಸ್ ಇರುತ್ತೆ ಹಿಂದ ಅದರದ್ದು ತುದಿ ಉಗಮ ಸ್ಥಾನದಲ್ಲಿ. ಅದು ಹಿಂದಕ್ಕೆ ಅಪಹರಿಸುವಂತ ಬಂದು ಕಾಲಕ್ರಮೇಣ ಜಲ ವಿಭಾಜಕದ ಕಡೆ ಬಂದು ಅದು ಬದಿಯಲ್ಲಿ ಮತ್ತೊಂದು ನದಿಯ ಹರಿಯುತ್ತಿದ್ದರೆ ಅದನ್ನ ನೀರನ್ನು ತನ್ನ ಕಡೆಗೆ ಸೆಳ್ಕೊಂಡ್ಬಿಡುತ್ತೆ. ಈ ಕಡೆ ಅದು ತನ್ನ ಕಡೆಗೆ ಎಳ್ಕೊಂಡ್ಬಿಡುತ್ತೆ ನೀರು ವಾಪಸ್. ಅವಾಗ ಅದು ಮತ್ತೆ ನದಿಯ ರಭಸ ಹೆಚ್ಚಾಗಿಬಿಡುತ್ತೆ. ಅದನ್ನ ನದಿ ಅಪಹರಣ ಅಂತ ಕರಿತೀವಿ ನಾವು. ಹೌದಾ. ರಿವರ್ ಕ್ಯಾಪ್ಚರ್ ನೋಡಗ ಇಲ್ಲಿದೆ ನೋಡಿ, ಹಿಂಗ್ ಹೋಗ್ತಾ ಇದೆ ನೋಡಿ ನದಿ. ಇಲ್ಲಿ ಆಲ್ರೆಡಿ ಏನಾಗಿದೆ, ಡ್ರೈ ಡ್ಯಾನೇಜ್ ಆಗಿದೆ. ನದಿ ಹಿಂಗ್ ಹೋಗ್ತಿತ್ತು, ಇದು ಹಿಂದಕ್ಕೆ ಸರಿತು, ಇದು ಇದಕ್ಕೆ ಜಾಯಿಂಟ್ ಆಗಿ ನದಿ ಈ ಕಡೆ ಹರ್ಕೊಂತ ಹೊಂಟುಬಿಡ್ತು. ಅವಾಗ ಇದು ಕ್ಲೋಸ್ ಆಗಿಬಿಡುತ್ತೆ, ಅಲ್ಲಿ ನೀರು ಹೋಗಲ್ಲ. ಮಧ್ಯಮ ಕಣಿವೆ ಪಾತ್ರ ಮತ್ತು ಯೌವನ ವ್ಯವಸ್ಥೆ. ಇಷ್ಟೊತ್ತು ಮಾತಾಡಿದ ಯಾವ ವ್ಯವಸ್ಥೆ? ಫಸ್ಟ್ ಸ್ಟೇಜ್, ಅದು ಯಂಗ್ ಸ್ಟೇಜ್ ಅಲ್ವಾ. ಇದು ಮಿಡಲ್. ಈಗ ನಾವು ಮ್ಯಾಚೂರ್ ಸ್ಟೇಜಿಗೆ ಬಂದಿವಿ. ಈಗ ಇದು ಮುಗೀತು. ಈಗ ಇಲ್ಲಿಗೆ ಬಂದಿವಿ. ಈಗ ಸೆಕೆಂಡ್, ಆಮೇಲೆ ಇಲ್ಲಿಗೆ ಹೋಗೋಣ. ಹೌದಾ. ಈ ಜೋನಿಗೆ ಬಂದಿವಿ ನಾವು. ಈ ಎತ್ತರದಲ್ಲಿ ಮುಗಿದ್ವಿ ಈಗ ಇವೆಲ್ಲ. ನದಿಯು ಉನ್ನತವಾದ ಪರ್ವತ ಪ್ರದೇಶದಿಂದ ಮೈದಾನಕ್ಕೆ ಬಂದಾಗ ಮಧ್ಯಮ ಕಣಿವೆ ಪ್ರಾರಂಭವಾಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಉತ್ತರದ ಮಹಾಮೈದಾನ. ಹಿಮಾಲಯ ಬಿಟ್ಟಿವಿ, ಈಗ ಮೈದಾನಕ್ಕೆ ಬಂದ್ವಿ. ಈ ಹಂತವನ್ನು ನಾವು ಯೌವನ ವ್ಯವಸ್ಥೆ ಎಂದು ಕರೆಯುತ್ತೇವೆ. ಈ ಹಂತದಲ್ಲಿ ಎತ್ತರವು ಕಡಿಮೆ ಆಗುವುದು ಕಾರಣ ನದಿಯ ವೇಗವು ಕಡಿಮೆ ಆಗುತ್ತೆ. ಇಲ್ಲಿ ಎತ್ತರ ಕಡಿಮೆ ಆಗೋದ್ರಿಂದ ನದಿಯ ವೇಗವು ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲದೆ ನದಿ ತನ್ನ ಪಾತ್ರದಲ್ಲಿ ತಳವು ಕೊರೆಯುವುದು ಸಾಕಷ್ಟು ಕಡಿಮೆ ಆಗುತ್ತೆ. ಯಾಕಂದ್ರೆ ನದಿಯ ಫ್ರಿಕ್ಷನ್, ಅಲ್ಲಿ ಘರ್ಷಣೆ ಜಾಸ್ತಿ ಇರಲ್ಲ ಅವಾಗ. ಈ ಪ್ರದೇಶವು ಹೆಚ್ಚು ಭಾರವಾದ ವಸ್ತುಗಳು ಒಳಗೊಂಡಿರುತ್ತೆ. ಯಾಕ, ಹಿಮಾಲಯದಿಂದ ಬಂದ ಎಲ್ಲ ಒಂದು ವಸ್ತುಗಳನ್ನ ಇಳಿಜಾರಿಗೆ ಅನುಗುಣವಾಗಿ ತಂದು ಇಲ್ಲಿ ಏನ್ ಮಾಡುತ್ತೆ, ಅದು ಡೆಪಾಸಿಟ್ ಸಂಚಯನ ಮಾಡುತ್ತೆ. ಭಾರವಾದ ವಸ್ತುಗಳು ಎಲ್ಲವಲ್ಲ, ಭಾರವಾದ ವಸ್ತುಗಳು ಇಲ್ಲಿ ಇದಾಗುತ್ತೆ, ಡೆಪಾಸಿಟ್ ಆಗುತ್ತೆ. ಹೌದಲ್ವಾ. ಯಾಕಂದ್ರೆ ನದಿಯ ರಭಸ ಕಡಿಮೆ ಆಗೋದ್ರಿಂದ ಅವು ಮುಂದಕ್ಕೆ ಹೋಗಲ್ಲ ಅಂತ ಅರ್ಥ. ನದಿಯು ಮಂದಗತಿಯಲ್ಲಿ ಮುಂದೆ ಸಾಗುತ್ತದೆ. ಕೆಳಮುಖವ ಕೊರೆತಕ್ಕಿಂತ ಪಾರ್ಶ್ವ ಕೊರೆತ, ಹಿಂಗ್ ಕೆಳಮುಖ ಕೊರೆತಕ್ಕಿಂತ ಬಾಜು ಪಾರ್ಶ್ವ ಕೊರೆತ ಹೆಚ್ಚಾಗೋದ್ರಿಂದ ನದಿ ವಿಸ್ತಾರ ಜಾಸ್ತಿ ಆಗುತ್ತೆ. ಇಲ್ಲಿ ಅಲ್ಲಿ ಕಂದರದ ಹರಿತಿತ್ತು, ವಿ ಆಕಾರದ ಕಂದರು, ಕಣಿವೆಗಳು ಅದ್ರಾಗ ಹರಿತಿತ್ತು. ಇಲ್ಲಿ ಹಿಂಗ್ ವಿಸ್ತಾರ ಜಾಸ್ತಿ, ಪಾರ್ಶ್ವ ವಿಸ್ತಾರ ಜಾಸ್ತಿ ಆಗುತ್ತೆ, ಅಡಲ್ ಜಾಸ್ತಿ ಆಗುತ್ತೆ. ಈಗ ನದಿ ಹಿಂಗ್ ಉದ್ದದಲ್ಲಿ ಅದು ಇದಕ್ಕೆ ಕಡಿಮೆ ಇರುತ್ತೆ. ಈಗ ಏನೋ ಅಂತರಾಳದ ಕೊರತೆ ಕಡಿಮೆ ಆಗುತ್ತೆ, ಆಜು ಬಾಜು ಏನಾಗುತ್ತೆ, ಅದರದ ಅವೆತ ಕ್ರಿಯೆ ಹೆಚ್ಚಾಗುತ್ತೆ, ಆಳವು ಕಡಿಮೆ ಆಗುತ್ತೆ. ಭಾರತದ ಉತ್ತರದ ಗಂಗಾ ಮೈದಾನ, ಮಹಾಮೈದಾನ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೋಡ್ಬೋದು ನಾವು. ಮೆಕ್ಕಲು ಮಣ್ಣು ಬೀಸಣಿಗೆ ಮತ್ತು ಪರ್ವತಪಾದ ಮೈದಾನ. ಮೆಕ್ಕಲು ಮಣ್ಣು ಬೀಸಣಿಗೆ ನೋಡಿ, ವೆರಿ ಇಂಪಾರ್ಟೆಂಟ್. ಮೆಕ್ಕಲು ಮಣ್ಣು ಬೀಸಣಿಗೆ ಎಲ್ಲ ಬಂದು ಡೆಪಾಸಿಟ್ ಆಗಿರ್ತಕ್ಕಂಥ ಇದೆ ನೋಡಿ. ಇವೆಲ್ಲ ಇವು ಹೋಗಲ್ಲ ಮುಂದಕ್ಕೆ. ಯಾಕ, ನದಿ ರಭಸ ಇರಂಗಿಲ್ಲ ಈಗ ಇಲ್ಲಿ ಜಾಸ್ತಿ. ಎತ್ತರ ಪ್ರದೇಶದ ನದಿ ರಭಸವಾಗಿ ಹರಿದು ಮೈದಾನಕ್ಕೆ ಪ್ರವೇಶಿಸಿದಾಗ ತನ್ನ ವೇಗದ ಶಕ್ತಿಯು ಕಡಿಮೆಯಾಗುವುದರಿಂದ ತನ್ನೊಂದಿಗೆ ತಂದ ಭಾರವಾದ ವಸ್ತುಗಳು, ಎಲ್ಲಾ ವಸ್ತುಗಳಲ್ಲ, ಇನ್ನು ಉಳಿದ ವಸ್ತುಗಳು ಹಂಗೆ ಮುಂದಕ್ಕೆ ಹೋಗುತ್ತೆ. ಹೌದಾ. ಭಾರವಾದ ವಸ್ತುಗಳನ್ನ ಅಲ್ಲಿಗೆ ನಿಲ್ಲಿಸ್ಬಿಡುತ್ತೆ.
ಭಾರವಾದ ವಸ್ತುಗಳನ್ನು ಸಾಗಿಸಲಾರದು. ಮರಳು, ನುರುಜುಕಲ್ಲು, ಕಲ್ಲಿನ ಚೂರುಗಳು ಮುಂತಾದವುಗಳು ಪರ್ವತ ಪಾದ ಬೆಟ್ಟದ ತ್ರಿಕೋನಾಕಾರ ಇಲ್ಲಿದೆ ನೋಡಿ, ಇಲ್ಲೆಲ್ಲ ಡೆಪಾಸಿಟ್ ಆಗಿದೆ ನೋಡಿ, ಇದೆಲ್ಲ ಡೆಪಾಸಿಟ್ ಆಗಿದೆ ತ್ರಿಕೋನಾಕಾರದಲ್ಲಿ. ಇದು ಎತ್ತರವಾದ ಪ್ರದೇಶ, ಇದು ಮೈದಾನ ಪ್ರದೇಶ, ನಡುಕ ತ್ರಿಕೋನಾಕಾರದಲ್ಲಿ ಇಲ್ಲೆಲ್ಲ ಡೆಪಾಸಿಟ್ ಆಗಿದೆ. ಹೌದಾ? ತ್ರಿಕೋನಾಕಾರದಲ್ಲಿ ಸಂಚಯಿತಗೊಂಡಿರುತ್ತೆ. ಇದನ್ನು ನಾವು ಮೆಕ್ಕಲು ಬೀಸಣಿಗೆ ಎಂದು ಕರೆಯುತ್ತೇವೆ. ಸಿಂಪಲ್. ಎತ್ತರವಾಗಿ ಪ್ರದೇಶದಿಂದ ಹರಿದು ಬರುವ ನದಿಗಳು ತಮ್ಮೊಂದಿಗೆ ತೆಗೆದುಕೊಂಡು ಬಂದ ಭಾರವಾದ ವಸ್ತುಗಳನ್ನು ಎತ್ತರ ಮತ್ತು ಮೈದಾನದ ನಡುವಿರ್ತಕ್ಕಂಥ ಪ್ರದೇಶದಲ್ಲಿ ಅವನ್ನು ಡೆಪೋಸ್ ಮಾಡುತ್ತೆ, ಸಂಚಯಿತ ಮಾಡುತ್ತೆ. ಯಾಕಂದ್ರೆ ನದಿಯ ಮುಂದೆ ಮಂದಗತಿಯಲ್ಲಿ ಹರಿಯುವುದರಿಂದ ಆ ವಸ್ತುವನ್ನು ಮುಂದೆ ತೆಗೆದುಕೊಂಡು ಹೋಗಲು ಸಾಧ್ಯವಾಗದೆ ಈ ರೀತಿ ಡೆಪೋಸ್ ಆಗುತ್ತೆ. ನೋಡಿ, ಇಲ್ಲೆಲ್ಲ ಆಗಿದೆ ನೋಡಿ, ಇದು ಡೆಪೋಸ್ ಆಗಿದೆ. ಇಲ್ಲಿಗ ನದಿ ಹರಿದು ಬರ್ತದೆ, ಎಲ್ಲ ಆಗಿದೆ ನೋಡಿ, ಅಲ್ವೆಲ್ಲ ಫ್ಯಾನ್. ಹೌದಾ? ಈ ರೀತಿ ನೋಡಗ ಇದೆ. ನಾವು ಸೈಡ್ ವ್ಯೂ ನೋಡಿ, ಇದೆಲ್ಲ ನೋಡಿಗ ಇದೆಲ್ಲ. ಮತ್ತಿದು ನದಿ ಮುಖಜ ಭೂಮಿ ಅನ್ಕೊಂಡು ನೋಡಕ್ ಹಂಗೆ ಕಾಣುತ್ತಿದ್ದು. ಹೌದಾ? ನೋಡಲು ನದಿ ಮುಖಜ ಭೂಮಿ ಅಂತ ಇದ್ದರೂ ಮೇಲ್ಕಣಿವೆಯ ಭಾಗದಲ್ಲಿ ಇರ್ತಕ್ಕಂಥದ್ದು ಇದು ನದಿ ಮುಖಜ ಭೂಮಿ ಅಲ್ಲ. ಮತ್ತೆ ಲಾಸ್ಟ್ ಗೆ ಸೇರುತ್ತಲ್ಲ ರಿವರ್ ಬೇಸಿನ್, ಅದಲ್ಲ. ಇದು ವಿವಿಧ ಕವಲಾಗಿ ಹೊಡೆದು ಮತ್ತೆ ಸೇರಿ ಮತ್ತೆ ನದಿ ಹರ್ಕೊಂಡು ಹೋಗುತ್ತೆ. ನಾವು ನದಿ ಮುಖದಲ್ಲಿ ನೋಡಬಹುದು ನದಿ ಮುಖಜ ಭೂಮಿ. ಇದು ನಾವು ಹಿಮಾಲಯ ಪಾದ ಬೆಟ್ಟದ ಬಂಗಾರ ಮೈದಾನದಲ್ಲಿ ನೋಡಬಹುದು. ಪಾದ ಬೆಟ್ಟದ ಬಂಗಾರ ಮೈದಾನದಲ್ಲಿ ಬೃಹತ್ ಕಂಕರಗಳೆಲ್ಲ ಏನಾಗಿರ್ತವೆ, ಡೆಪೋಸ್ ಆಗಿರ್ತವೆ. ಮೆಕ್ಕಲು ಬೀಸಣಿಗೆ. ಅಂತರ್ಗತಿ ಬೆಟ್ಟ ಮುಂಚಾಚುವಿಕೆ. ಅಂತರ್ಗತಿ ಬೆಟ್ಟ ಮುಂಚಾಚುವಿಕೆ ಅಂದ್ರೆ ಈಗ ನಿಂತು ನೋಡಕತ್ತೀನಿ ಇಲ್ಲಿಗ ಅಂತರ್ಗತಿ ಬೆಟ್ಟ ಮುಂಚಾಚುವಿಕೆ. ಹಿಂಗ ಅಂತರ್ಗತಿ ಬೆಟ್ಟ ಮುಂಚಾಚುವಿಂದ ಹಿಂದೆ ನಿನಗೆ ನದಿ ಕಾಣಲ್ಲ, ಮರೆಯಾಗತ್ತೆ ನೋಡಗ. ಇಲ್ಲಿ ಅಷ್ಟೇ ಕಾಣ್ತಾ ಇದೆ ನದಿ, ಈ ಕಡೆ ಕಾಣ್ತಾ ಇಲ್ಲ, ಈ ಕಡೆ ಕಾಣ್ತಾ ಇಲ್ಲ, ಈ ಕಡೆ ಕಾಣ್ತಾ ಇಲ್ಲ. ಅಂತರ್ಗತಿ ಬೆಟ್ಟಗಳ ಮುಂಚಾಚುವಿಕೆ ಆಗುತ್ತೆ ಇಲ್ಲಿ. ನದಿ ಹಿಂಗ ಹಾವಿನ ತರ ಹರ್ಕೊಂತ ಬರುತ್ತೆ. ಯಾಕಂದ್ರೆ ಅಂತರ್ಗತಿ ಬೆಟ್ಟಗಳು ಮುಂಚಾಚ್ಕೊಂಡ್ಬಿಡ್ತಾವೆ. ಇಲ್ಲಿ ತುಂಬಾ ಎತ್ತರವಾದ ಕಡಿದಾದ ಬೆಟ್ಟಗಳು ಇರಂಗಿಲ್ಲ, ಸ್ವಲ್ಪ ಹೈಟ್ ಇರ್ತಕ್ಕಂಥ ದಿಣ್ಣೆಗಳು. ನದಿ ನೇರವಾಗಿ ಕಾಣಲ್ಲ ಬಹುದೂರದವರೆಗೆ, ಹಿಂಗ ಆ ಶೇಪ್ ಇರೋದ್ರಿಂದ ಅಂತರ್ಗತಿ ಬೆಟ್ಟಗಳು ಹಿಂಗ್ ಮುಂದೆ ಬಂದಿರ್ತಾವೆ. ಮಧ್ಯಮ ಕಣಿವೆ ಪಾತ್ರದಲ್ಲಿ ನದಿಯ ವೇಗ ಕಡಿಮೆಯಾಗಿದ್ದು ಅದರ ಅಡೆತಡೆಗಳಿಂದ ಅದು ಸವೆತಕ್ಕೀಡಾಗದೆ ಅವುಗಳ ನದಿಯ ಬಳಸಿ ಮುಂದುವರೆಯುವುದು. ಇದರಿಂದ ನದಿಯ ಪಾತ್ರ ಅಂಕುಡೊಂಕಾಗಿ ಹೋಗಕ್ಕೆ ಶುರು ಮಾಡುತ್ತೆ. ರಭಸ ಕಡಿಮೆ ಸ್ಪೀಡ್ ಇದ್ರೆ ಸ್ಟೇಟ್ ಹೋಗಿತ್ತದು, ರಭಸ ಕಡಿಮೆ ಹಿಂಗ ಹಾವಿನ ತರ ಅಂಕುಡೊಂಕಾಗಿ. ಯಾಕಂದ್ರೆ ಅಂತರ್ಗತಿ ಬೆಟ್ಟಗಳು ಮುಂಚೆ ಇವುಗಳ ನಡುವೆ ನದಿಯ ಬೆಟ್ಟದ ಮುಂಚಾಚುವಿಕೆಗಳು ಕಂಡು ಬರ್ತಾವೆ. ಇಲ್ಲಿ ನೋಡಗ ಈ ಕಡೆ ಕಂಡು ಬರ್ತಾ ಇದೆ, ಈ ಕಡೆ ಕಂಡು ಬರ್ತಾ ಇದೆ, ಈ ಕಡೆ ಕಂಡು ಬರ್ತಾ ಇದೆ. ನೋಡಗ ಇಲ್ಲಿ ಈ ರೀತಿ ಈ ರೀತಿ ಈ ರೀತಿ ಈ ರೀತಿ ಈ ರೀತಿ ನದಿ ಹಿಂಗ ಅಂಕುಡೊಂಕಾಗಿ. ಇವು ಪರಸ್ಪರ ಒಳಚಾಚುವುದರಿಂದ ಅಂತರ್ಗತ ಬೆಟ್ಟಗಳು ಮುಂಚಾಚುವಿಕೆಗಳು ಅಂತ ಕರಿತೀವಿ. ಅಂತರ್ಗತ ಬೆಟ್ಟಗಳು ಮುಂಚಾಚುವಿಕೆ. ಹೌದಾ? ಇಂಟರ್ ಲಾಕಿಂಗ್ ಸ್ಪರ್ಸ್ ಅಂತ ಕರೀತಾರೆ ಇವಕ್ಕೆಲ್ಲ. ಸ್ಪರ್. ಹಾಗಾದ್ರೆ ಎರಡು ನೋಡಿದ್ವಿ. ಒಂದು ಮೇಲ್ ಕಣಿವೆ ಪಾತ್ರ, ಬಾಲ್ಯ ವ್ಯವಸ್ಥೆ, ಮಧ್ಯಮ ಕಣಿವೆ ಪಾತ್ರ, ಯೌವನ ವ್ಯವಸ್ಥೆ. ನಂತರ ನೋಡ್ತಕ್ಕಂಥದ್ದು ಕೊನೆಯದಾಗಿ ಈ ಪ್ರದೇಶ ನೋಡೋಣ ಈಗ. ಓಲ್ಡ್ ಕೆಳಕಣಿವೆ ಪಾತ್ರ ಅಥವಾ ವೃದ್ಧಾಪ್ಯ ವ್ಯವಸ್ಥೆ. ನದಿಯು ಕೆಳಭಾಗದಲ್ಲಿ ಹರಿಯುವುದರ ಪಾತ್ರವು ಪ್ರಯಾಣದ ಅಂತಿಮ ಹಂತ. ಇದು ಸಾಮಾನ್ಯವಾಗಿ ಸಮತಟ್ಟಾದ ಭೂಪ್ರದೇಶವು ವಿಶಾಲ ಕಣಿವೆ ಮತ್ತು ಸುತ್ತುವರೆದ ಹರಿವಿನಿಂದ ನಿರೂಪಿಸಲ್ಪಟ್ಟಿರುತ್ತೆ. ನೋಡಿ, ನದಿಯ ಕೆಳಭಾಗದ ಹರಿವಿನ ಪ್ರಯಾಣದ ಅಂತಿಮ ಹಂತ, ಕೊನೆ ಲಾಸ್ಟ್ ಸ್ಟೇಜ್. ಇದು ಸಾಮಾನ್ಯವಾಗಿ ಸಮತಟ್ಟಾದ ಭೂಪ್ರದೇಶವನ್ನು ಒಳಗೊಂಡಿರುತ್ತೆ, ವಿಶಾಲ ಕಣಿವೆ ಮತ್ತು ಸುತ್ತುವರೆದ ಹರಿವಿನಿಂದ ನಿರೂಪಿಸಲ್ಪಟ್ಟಿದೆ. ನದಿಯು ತನ್ನ ಹೆಚ್ಚು ವೇಗ ಮತ್ತು ಶಕ್ತಿಯನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುವ ಪ್ರದೇಶ. ಅದು ಮಂದಗತಿ ಸಂಪೂರ್ಣ ಕಳೆದುಕೊಳ್ಳುವ ಸ್ಥಳ. ಇದು ಡೆಲ್ಟಾಗಳು ಮತ್ತು ಪ್ರವಾಹ ಪ್ರದೇಶದ ರಚನೆ ಸೇರಿದಂತೆ ಕೆಸರಿನ ವ್ಯಾಪಕವಾಗಿ ಶೇಖರಣೆ ಎಲ್ಲ ಡೆಪಾಸಿಟ್ ಆಗೋದು. ಅದು ಭಾರವಾದ ವಸ್ತುಗಳಲ್ಲಿ ಡೆಪಾಸಿಟ್ ಆಗೋದು. ಅದು ಉಳಿದಿದ್ದು ಇನ್ನ ಎಲ್ಲ ಏನಿರುತ್ತಲ್ಲ, ಒಂಡು ಅದೆಲ್ಲ ತನ್ನೊಂದಿಗೆ ನದಿ ತಂದಿದ್ದೆಲ್ಲ ಲಾಸ್ಟ್ ಡೆಪಾಸಿಟ್ ಆಗೋದೇ ಇಲ್ಲಿ. ಡೆಲ್ಟಾ ಫಾರ್ಮ್ ಆಗೋದು ಇಲ್ಲಿ. ಇಲ್ಲೊಳಗ ಈ ರೀತಿ ತಿರುವುಗಳು, ಯಾಕಂದ್ರೆ ನದಿ ಮಂದಗತಿ ಆಗಿರೋದು ತಿರುವುಗಳು ಸಹಜ. ವಕ್ರರೇಖೆಯಲ್ಲಿ ಬಾಗುವಿಕೆ ನಡೀತೇವೆ. ಇದನ್ನ ನಾವೇನ್ ಕರಿತೀವಿ? ಮಿಯಾಂಡರ್. ಕೇಳ್ತಾನ, ಇಂಗ್ಲಿಷ್ ನಲ್ಲಿ ಕೇಳ್ತಾನ, ಮಿಯಾಂಡರ್ ಅಂದ್ರೆ ಏನು? ನದಿಯ ತಿರುವುಗಳು. ಅವು ಸಾಮಾನ್ಯವಾಗಿ ಸಮತಟ್ಟಾದ ತಗ್ಗು ಪ್ರದೇಶದಲ್ಲಿ ರೂಪುಗೊಳ್ಳುತ್ತವೆ. ಅಲ್ಲಿಯ ನದಿಯ ಹರಿವು ನಿಧಾನಗೊಳ್ಳುತ್ತದೆ ಮತ್ತು ಅದು ದಡಗಳನ್ನು ಸವೆಸುವ ಆಕಾರವನ್ನು ಹೊಂದಿರುತ್ತೆ. ಈಗ ನದಿ ಹಿಂಗೆ ಹಾವಿನಾಕಾರ ಹರಿಬೇಕಾದ್ರೆ ದಡಗಳೇನಾಗ್ತವೆ? ಸೌತ್ಕಂತ ಹೋಗ್ತವೆ. ಆ ಕಡೆ ದಡಗಳು ಸೌತ್ಕೊಂತ ಅದು ಹಿಂದಕ್ಕೆ ಸರ್ಕಂತ ಹೋಗುತ್ತೆ. ಈ ರೀತಿಯಾಗಿ ಹಿಂಗೆ ಟರ್ನ್ ಆಗ್ಬೇಕಾದ್ರೆ ಹಿಂದಕ್ಕೆ ಸರ್ಕಂತ ಹೋಗುತ್ತೆ. ಹಿಂಗೆ ಹಾವಿನ ತರ ಹಿಂಗೆ ಹೋಗ್ಬೇಕಾದ್ರೆ ಅದು ದಡಗಳನ್ನ ಸವಸ್ಕೊಂತ, ಯಾಕಂದ್ರೆ ಹಿಂಗೆ ಫ್ರಿಕ್ಷನ್ ಆಗುತ್ತೆ. ಹಿಂಗೆ ನದಿ ತಿರುಗಬೇಕಾದ್ರೆ ಘರ್ಷಣೆ ಆಗುತ್ತೆ. ಹೌದಾ? ಹಾವಿನಂತೆ ಮಾರ್ಗವನ್ನು ಕೆತ್ತುತ್ತಾ ಹೋಗುತ್ತದೆ. ಬಾಗುವಿಕೆ ಮತ್ತು ವಕ್ರದ ರಚನೆಯ ಕಾರಣದಿಂದ ಇವು ಹೆಚ್ಚು ಕಡಿಮೆ ನೋಡಲು ಎಸ್ ಆಕಾರದಲ್ಲಿ ಇರ್ತವೆ. ನೋಡಗೆ ಎಸ್ ಆಕಾರದಲ್ಲಿ ಇದಾವೆ. ಮಿಯಾಂಡರ್ ಎಂಬ ಪದವು ಟರ್ಕಿ ಭಾಷೆ ಮಿಯಾಂಡ್ರಸ್ ನದಿಯ ಹೆಸರಿಂದ ಬಂದಿದೆ. ಟರ್ಕಿ ಒಂದು ನದಿ ಇದೆ ಮಿಯಾಂಡ್ರಸ್ ಅಂತ, ಆ ನದಿಯ ಹೆಸರಿಂದ ಬಂದಿದೆ. ಅಮೆರಿಕದ ನದಿ ಮಿಸಿಸಿಪ್ಪಿ ನದಿಯು ಹೆಚ್ಚು ತಿರುವು ಇದನ್ನೇ ಹೊಂದಿರತಕ್ಕಂಥ, ಹಿಂಗೆ ಹರ್ಕೊಂಡು ಹೋಗುತ್ತೆ. ಇದರಿಂದನೇ ರಚನೆ ಆಗೋದು ಏನು? ಇದೇನು ಆಕ್ಸಿಬೋ ಲೇಕ್.
ನೋಡಿ ಆಕ್ಸಿಬೋಲೇಕ್ ಫಾರ್ಮ್ ಆಗುತ್ತೆ. ಯಾಕ ನದಿ ಹಿಂಗ ಹರಿತಾ ಇದೆ, ನದಿ ಹಿಂಗ ಹರಿಬೇಕಾದ್ರೆ ಹಿಂಗ್ ಟರ್ನ್ ಆಗೋದ್ರಿಂದ ಇಲ್ಲಿ ಫ್ರಿಕ್ಷನ್ ಆಗುತ್ತೆ. ಹಿಂಗ್ ಫ್ರಿಕ್ಷನ್, ಈ ನದಿ ಈ ಕಡೆ ಬರುತ್ತೆ, ಇದು ಫ್ರಿಕ್ಷನ್ ಆಗಿ 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 ಮುಂದೊಂದಿನ ಇದಕ್ಕೆ ಸೇರ್ಕೊಂಡ್ಬಿಡುತ್ತೆ. ನೋಡಿ ಇಲ್ಲಿ ಜಾಸ್ತಿ ಡಿಸ್ಟೆನ್ಸ್ ಇದೆ, ಇಲ್ಲಿ ಡಿಸ್ಟೆನ್ಸ್ ಕಡಿಮೆ ಆಗಿ ಮುಂದೊಂದಿನ ಇದು ಸೇರಿದಾಗ ಇದು ಈ ಕಡೆ ಹಿಂಗೆ ಉಳ್ಕೊಂಡು ಇದು ಹೈಟ್ ಉಳ್ಕೊಂಡ್ಬಿಡುತ್ತೆ. ಇದು ಹೈಟ್ ಉಳ್ಕೊಂಡಿದ್ದು ಹಿಂಗ್ ಸಿ ಆಕಾರ ಅಂದ್ರೆ ಶೃಂಗಾಕಾರ, ಅರ್ಧ ಚಂದ್ರಾಕೃತಿಯ ಆಕಾರ, ಎತ್ತಿನ ಕೊಂಬಿನ ನೋಡಗ ಹಿಂಗ್ ಎತ್ತಿನ ಕೊಂಬಿನ ಆಕಾರದಲ್ಲೇ ಇದೆ. ಎತ್ತಿನ ಕೊಂಬಿನ ಆಕಾರ, ಎತ್ತಿನ ಕೊಂಬಿನ ಆಕಾರ ಅದನ್ನ ನಾವು ಆಕ್ಸಿಬೋಲೇಕ್ ಅಂತ ಕರಿತೀವಿ. ನದಿ ಇಲ್ಲಿದೆ ನೋಡಗ, ನ್ಯಾಚುರಲ್ ಆಗಿ ನೋಡ್ಬೋದು. ಹಿಂಗೋಗಿ ನದಿ ಹಿಂಗೋಗಿತ್ತಿದು, ಹೌದಾ? ಈಗ ಸ್ಟೇಟ್ ಹೋಗ್ಬಿಟ್ಟಿದೆ, ಇದು ಈ ಕಡೆ ಉಳ್ಕೊಂಡ್ಬಿಟ್ಟಿದೆ ನೋಡಿ, ಶೃಂಗಾಕಾರ ಸರ್. ಇಲ್ಲಿ ನೋಡಗ, ಇಲ್ಲಿ ಇತ್ತಿದ್ದು ಇದು ನದಿ ಹಿಂಗೋಗಿತ್ತಿದ್ದು, ಇಲ್ಲೆಲ್ಲ ಕಟ್ಟಾಗಿ ಇದು ನದಿ ಈ ಕಡೆ ಸ್ಟೇಟ್ ಹೋಗ್ಬಿಟ್ಟಿದೆ, ಇದು ಈ ಕಡೆ ಉಳ್ಕೊಂಡ್ಬಿಟ್ಟಿದೆ. ನದಿ ಅಂಕುಡೊಂಕಾಗಿ ಚಲಿಸುವ ಪ್ರದೇಶದಲ್ಲಿ ಅತ್ಯಧಿಕ ಘರ್ಷಣೆ ಪ್ರಮಾಣ ಇರುವುದರಿಂದ ಆ ಘರ್ಷಣಾ ಶಕ್ತಿಯಿಂದ ಭೂಸವೆತಕ್ಕೊಳಗಾಗಿ ನದಿಯು ತನ್ನ ಅಂಕುಡೊಂಕಾದ ಮಾರ್ಗಪಥವನ್ನು ಬದಲಿಸಿ ನೇರವಾಗಿ ಚಲಿಸಿದಾಗ ಅಂಕುಡೊಂಕಾದ ಪ್ರದೇಶವು ಎತ್ತರವಾದ ಪ್ರದೇಶವಾಗಿ ಹಾಗೆ ಉಳಿದುಕೊಂಡು ಶೃಂಗಾಕಾರ ಆಕ್ಸಿಬೋ ಸರೋವರಗಳ ರಚನೆ ಆಗ್ತದೆ. ಪ್ರವಾಹದಲ್ಲಿ ನದಿಯ ರಭಸ ಹೆಚ್ಚಾಗಿರುತ್ತೆ, ಅವಾಯು ರಚನೆ ಆಗಕ್ಕೆ ಸಾಧ್ಯ, ನದಿ ವೇಗವಾಗಿ ಹರಿಯೋದ್ರಿಂದ. ತೀರ ಪ್ರದೇಶಗಳ ನೀರಿನ ವೇಗಕ್ಕೆ ಹರಿಯುವ ಕಾರಣ ಅಲ್ಲಿ ಕೊರೆತ ಸಾಮರ್ಥ್ಯ ಹೆಚ್ಚಾಗಿರುತ್ತೆ. ಮಂದಗತಿಯಲ್ಲಿ ಹರಿಯೋದ್ರಿಂದ ಪ್ರವಾಹ ಆಗೋ ಟೈಮ್ನಾಗ ಇದಾಗುತ್ತೆ. ಯಾಕಂದ್ರೆ ನದಿಯ ರಭಸ ಜಾಸ್ತಿ ಇರುತ್ತಲ್ಲ, ಮಳೆ ಜಾಸ್ತಿ ಆದಾಗ ಪ್ರವಾಹ ಆಗ್ಬೇಕಾದ್ರೆ, ಫ್ಲಡ್ ಆಗ್ಬೇಕಾದ್ರೆ ನದಿಯು ಕೆಲವು ಮಾರ್ಗಗಳ ನಂತರ ತಿರುವು ನೇರವಾಗಿ ಚಲಿಸಲು ಆರಂಭಿಸದೆ ಇದರಿಂದ ಅದಕ್ಕೆ ಪಕ್ಕದ ಅರ್ಧ ಚಂದ್ರಾಕೃತಿಯ ತಿರುವುಗಳು ಅಂದರೆ ಶೃಂಗಾಕಾರ, ಒತ್ತಿನ ಕೊಂಬಿನಾಕಾರ ಸರೋವರಗಳ ರಚನೆ ಆಗ್ತವೆ. ಗೊತ್ತಿರಲಿ. ಆಕ್ಸಿಬೋಲೇಕ್ ಸ್ವಾಭಾವಿಕ ದಡಕಟ್ಟೆ, ನೈಸರ್ಗಿಕ ಪ್ರವಾಹ, ತಡೆಗೋಡೆಗಳು ಇಲ್ಲಿ ರಚನೆ ಆಗೋದು. ಸ್ವಾಭಾವಿಕ ದಡಕಟ್ಟೆಗಳು ಈ ರೀತಿ ಅಂದ್ರೆ ಡೆಪೋಸ್ ಮಾಡುತ್ತಾರೆ ಎಲ್ಲ ತಂತಂತಂದ್ರೆ ನದಿ ಜಾಸ್ತಿ ಪ್ರವಾಹ ಇದ್ದಾಗ. ನೋಡಿ, ಹೊಳೆ ದಡದಲ್ಲಿ ಕೆಸರು ಶೇಖರಣೆಯಿಂದ ಜಾಸ್ತಿ ನೀರು ರಭಸವಾಗಿ ಹರಿದು ಬರ್ಬೇಕಾದ್ರೆ ತನ್ನೊಂದಿಗೆ ತಂದ ಎಲ್ಲದನ್ನ ಏನ್ ಮಾಡುತ್ತೆ, ಆ ಕಡೆ ಡೆಪೋಸ್ ಮಾಡುತ್ತೆ. ಇಲ್ಲಿ ಕೈಲೆಲ್ಲ ಮಾಡ್ತಾರೆ ನೋಡಿ, ಎತ್ತರದಲ್ಲಿ ಡೆಪೋಸ್ ಮಾಡುತ್ತೆ. ಅದನ್ನ ನಾವು ಸ್ವಾಭಾವಿಕ ದಡಕಟ್ಟೆಗಳು, ತನ್ನಷ್ಟಕ್ಕೆ ತಾನೇ ರಚನೆ ಆದಂತ ದಡಕಟ್ಟೆಗಳು. ಯಾವುದರಿಂದ? ನದಿಯ ನಿರಂತರ ಸಂಚಯಿತ ಕಾರ್ಯದಿಂದ. ಹೊಳೆಯ ದಡದಲ್ಲಿ ಕೆಸರು ಶೇಖರಣೆಯಿಂದ ರೂಪುಗೊಂಡ ಎತ್ತರದ ಪರ್ವತ ಸಾಮಾನ್ಯವಾಗಿ ಪ್ರವಾಹ ಘಟಕಗಳ ಸಮಯದಲ್ಲಿ, ನೋಡಿ ಪ್ರವಾಹ ಆಗುವ ಸಮಯದಲ್ಲಿ ಈ ಸಾಲುಗಳು ಸ್ವಾಭಾವಿಕ ನದಿಯಿಂದಲೇ ಸೃಷ್ಟಿಯಾಗುತ್ತವೆ. ಏಕೆಂದರೆ ಅದು ತನ್ನೊಂದಿಗೆ ದಡದಲ್ಲಿ ಉಕ್ಕಿ ಹರಿಯುವುದರಿಂದ ನಿಧಾನಗೊಳ್ಳುತ್ತದೆ. ಕಾಲಾಂತರದಲ್ಲಿ ಕಾಲುವೆಯ ಅಂಚಿನ ಬಳಿ ಭಾರವಾದ ಕೆಸರುಗಳನ್ನು ಬೀಳಿಸುತ್ತದೆ, ಅಲ್ಲಿ ತಂತಂತಂದು ಡೆಪೋಸ್ ಮಾಡುತ್ತೆ. ಉದಾಹರಣೆ ಇಟಲಿಯ ಪೋ ನದಿ, ಇದನ್ನ ಇಟಲಿಯ ಗಂಗಾ ಅಂತ ನೋಡಿ, ಪೋ ನದಿ ದಡಕಟ್ಟೆಗಳು. ಈ ಮಿಸಿಸಿಪ್ಪಿ ನದಿ ದಡಕಟ್ಟೆ ಇದೆ. ಚೀನಾ ಹುವಾಂಗ್ ಹೋ, ಹೌದಾ, ಚೀನಾದ ಕಣ್ಣೀರಿನ ನದಿ ಹುವಾಂಗ್ ಹೋ ನದಿ, ಇವೆಲ್ಲ ದಡಕಟ್ಟೆಗಳು. ಇಲ್ಲಿದೆ ನೋಡ, ಇಲ್ಲೆಲ್ಲ ಹೈಟ್ ಕಾಣುತ್ತೆ ದಡಕಟ್ಟೆಗಳು, ನ್ಯಾಚುರಲ್ ಲೇವಿ, ಹೌದಾ? ಈ ರೀತಿ ಫಾರ್ಮ್ ಆಗುತ್ತೆ. ಇಲ್ಲೆಲ್ಲ ಜಾಸ್ತಿ ಸಂಗ್ರಹ ಆಗೋದಿಲ್ಲ. ಬನ್ನಿ ನೆಕ್ಸ್ಟ್, ಅಂತರ್ಗತ ನದಿ ದ್ವೀಪಗಳ ರಚನೆ ಆಗ್ತವೆ. ಇಲ್ಲಿ ಚಿದ್ರಿ ಪಾತ್ರ ಅಥವಾ ಹಣೆಯಲ್ಪಟ್ಟ ನದಿ, ಹೌದಾ? ನೋಡಿ, ಸಣ್ಣ ದ್ವೀಪಗಳು ಅಥವಾ ಬಾರ್ಗಳಿಂದ ಬೇರ್ಪಟ್ಟ ಬಹುಕಾಲ ಹಿಂಗೆಲ್ಲ ಕವಲಾಗಿ ಉಳಿಯೋದು. ನದಿ ಹಿಂಗೆ ಹರಿಬೇಕಾದ್ರೆ ವಿವಿಧ ಕವಲಾದ ನಡಕ ದ್ವೀಪಗಳ ರಚನೆ ಆಗ್ತವೆ, ಹೌದಾ? ಇವು ಅಂತರ್ಗತಿ ದ್ವೀಪಗಳು ಅಂತ ಕರಿತೀವಿ. ನಿರೂಪಿಸಲ್ಪಟ್ಟ ಒಂದು ರೀತಿಯ ನದಿ ಇದು, ಅಂದ್ರೆ ಬೇರ್ಪಟ್ಟ ಕಾಲುವೆಗಳ ಜಾಲದಂತೆ ನಿರೂಪಿಸಲ್ಪಟ್ಟ ಜಡೆ ಅಂತ ಕಡೆ ಹೋಗಿ ಸಾಮಾನ್ಯವಾಗಿ ತಾತ್ಕಾಲಿಕ ಅಥವಾ ಕಾಲಾಂತರದ ಸ್ಥಾನವನ್ನು ಬದಲಾಯಿಸಬಹುದು. ಈ ಕಾಲುವೆಗಳು ಹಾಗೂ ಬಾರ್ಗಳು ಸುತ್ತಲೂ ಬೇರೆಯಾಗುತ್ತದೆ, ಅಂದ್ರೆ ಹಿಂಗ್ ಸಪ್ರೇಟ್ ಆಗುತ್ತದೆ, ಮತ್ತೆ ಸೇರ್ತಾವ. ಒಳ್ಳೆ ನೋಡಗ ಇಲ್ಲಿ ಬಂದಿಲೆಲ್ಲ ಸಪ್ರೇಟ್ ಆಗಿದಾವ, ಮತ್ತೆ ಇಲ್ಲಿ ಒಂದೇ ಆಗಿ ಸೇರ್ಕೊಂಡು ಹೋಗುತ್ತೆ. ಜಡೆಯ ಎಳೆಯನ್ನು ಹೋಲುವ ಹಣೆದ ಮಾದರಿಯಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ, ಆ ರೀತಿ ಸೃಷ್ಟಿಯಾಗಿರುತ್ತೆ. ಹಣೆಯಲ್ಪಟ್ಟ ನದಿಗಳು ಸಾಮಾನ್ಯವಾಗಿ ಹೆಚ್ಚು ಕೆಸರು ಹೊರೆಗಳನ್ನು ನಿರ್ಮಾಣ ಮಾಡುತ್ತೆ. ಇಲ್ಲಿ ಡೆಪೋಸ್ ಮಾಡಿರೋದ್ರಿಂದಲೇ ಅದು ಆ ಕಡೆ ನದಿ ಹರ್ಕೊಂಡು ಹೋಗಕ್ಕೆ ಸಾಧ್ಯ. ಯಾಕಂದ್ರೆ ಇದು ಮತ್ತೆ ಸಂಚಿತ ಪ್ರದೇಶ ಅಲ್ಲ, ಲಾಸ್ಟಿಗೆಲ್ಲ ತನ್ನೊಂದಿಗೆ ತಂದೆಲ್ಲ ಮಡ್ಡಿಗೆಡ್ಡೆಲ್ಲ ತಗೊಂಬಂದಲ್ಲಿ ಸಂಗ್ರಹ ಮಾಡುತ್ತೆ, ಅವಾಗ ನದಿ ಕವಲಾಗಿ ಹೊಡೆದು ಬಿಡುತ್ತೆ. ಈ ಹಂತದ ನದಿ ಅಪಾರ ಭಾರ ವಸ್ತುಗಳೊಡನೆ ಮುಂದುವರಿಯುತ್ತೆ, ಸಾಗುತ್ತದೆ. ಇದರಿಂದ ನದಿಯ ಪಾತ್ರದಲ್ಲಿ ಕೆಲವು ವಸ್ತುಗಳು ಸಂಚಯಿಸಲ್ಪಟ್ಟು ಅನೇಕ ಶಾಖೆಗಳಾಗಿ ಪಡೆದು ಅದು ನಡುವೇನಾಗುತ್ತೆ, ದಿಬ್ಬಗಳಿಗೆ ಮೆಕ್ಕಲು ಕಟ್ಟೆ ಅಂತ ಕರಿತೀವಿ. ಅದಕ್ಕೆ ಅಲುವೆಲಾ ಡ್ಯಾಮ್ ಅಂತ ಕರಿತೀವಿ. ನಡಕ್ಕೆ ರೀತಿ ಮೆಕ್ಕಲು ಕಟ್ಟೆಗಳು ಫಾರ್ಮ್ ಆಗ್ತಾವಲ್ಲ, ನೋಡಿ ಈಗ ಉದಾಹರಣೆಗೆ ಭಾರತ ಅಸ್ಸಾಂನಲ್ಲಿ ಮಜುಲಿ ದ್ವೀಪ ಇದೆ ನೋಡಿ. ಈ ಒಂದು ಬ್ರಹ್ಮಪುತ್ರ ಈ ಕಡೆ ಒಂದು ಶಾಖೆ ಹೋಗ್ಬಿಡುತ್ತೆ, ಈ ಕಡೆ ಒಂದು ಶಾಖೆ, ಮತ್ತೆ ಎರಡು ಸೇರ್ತವೆ, ಖೇರ್ಕುಟಿಯಾ ಎನ್ನುವಂತ ಪ್ಲೇಸ್ ಅಲ್ಲಿ ಸೇರ್ತವೆ. ಹಿಂಗ್ ಸೇರ್ಕೊಂಡು ಮತ್ತೆ ಹಿಂಗ ಹರಿದೋಗುತ್ತೆ. ನಡಕ್ಕೆ ಇರ್ತಕ್ಕಂಥ ಈ ಒಂದು ಮಜುಲಿ ದ್ವೀಪ ಪ್ರಪಂಚದ ಅತಿ ದೊಡ್ಡ ಏನಾಗಿರುತ್ತೆ, ನದಿ ದ್ವೀಪ ಇರುತ್ತೆ. ಚಿಕ್ಕ ಇದ್ವು ಅಂತಂದ್ರೆ ಅವುಗಳಿಗೆ ಐಟಿ ಅಂತ ಕರೀತಾರೆ. ಮಡುವುಗಳಂತೇವಲ್ಲ, ಐಟಿ ಅಂತ ಕರಿತೀವಿ, ಹೌದಾ? ಅಲ್ಲವೆಲ್ಲ ಡ್ಯಾಮ್ಸ್ ಇವೆಲ್ಲ ಇಲ್ಲಿ ಬ್ಯಾರಿಡ್ ಕೋರ್ಸ್ ನೋಡಿ, ಇವೆಲ್ಲ ನೋಡಿ. ಇದು ಮುಖಜ ಭೂಮಿ, ಕೊನೆಯದಾಗಿ ಲಾಸ್ಟ್ಗೆ ನದಿ ಕರಾವಳಿ ಹೋದಾಗ ಅಲ್ಲಿ ಏನಿರುತ್ತೆ, ಜೌಗಿರುತ್ತೆ, ವಿವಿಧ ಕವಲಾಗಿ ಬಿಚ್ಚಿಬಿಡುತ್ತೆ. ನದಿ ಸ್ಟೇಟ್ ಹೋಗಲ್ಲ. ನದಿಯು ಸಾಗರ, ಸಮುದ್ರ ಅಥವಾ ಸರೋವರಕ್ಕೆ ಸೇರುವ ಮುಖಭಾಗದಲ್ಲಿ ತನ್ನೊಂದಿಗೆ ಅಪಾರ ಪ್ರಮಾಣದ ಭಾರ ವಸ್ತುಗಳನ್ನು ತನ್ನೊಂದಿಗೆ ಸಂಚಯಿಸಿ
ಮೈದಾನವನ್ನು ನಿರ್ಮಿಸುತ್ತೆ. ಅಲ್ಲಿ ಅದನ್ನು ಮೆಕ್ಕಲು ಮೈದಾನ ಅಂತ ಕರಿತೀವಿ ನಾವು. ಅಲ್ಲಿನೂ ಸಹ ಪೂರ್ವ ಕರಾವಳಿ ನೋಡಬಹುದು, ಜಾಸ್ತಿ ಮೆಕ್ಕಲು ಮಣ್ಣು. ಹಿಂಗ ಮೆಕ್ಕಲು ಒಂದು ಮೈದಾನವನ್ನು ನಿರ್ಮಾಣ ಮಾಡುತ್ತೆ. ಇದು ಗ್ರೀಕ್ ಅಕ್ಷರಮಾಲೆಯಲ್ಲಿ ಡೆಲ್ಟಾ ತರ ಕಾಣುತ್ತೆ, ಇದಕ್ಕೆ ಡೆಲ್ಟಾ ಎನ್ನುವಂತ ಹೆಸರು ಬಂದಿದೆ. ಡೆಲ್ಟಾ, ತ್ರಿಕೋನಾಕಾರದಲ್ಲಿ ಡೆಲ್ಟಾ ಹೋಲುವುದರಿಂದ ಹೀಗೆ ಕರೆಯಲಾಗುತ್ತೆ. ನದಿಯು ನೀರು ಅನೇಕ ಶಾಖೆಯ ಮೂಲಕ ಸಮುದ್ರವನ್ನು ಸೇರುವುದರಿಂದ ಈ ಒಂದು ನಾವು ಡೆಲ್ಟಾ ನೋಡಬಹುದು. ಜಲ ಹಂಚಿಕೆ ಹಿಂಗ್ ವಿವಿಧ ಕವಲಾಗಿ ಹೊಡೆದು ಬಿಡುತ್ತೆ. ಎಲ್ಲ ಜೋಗು ಪ್ರದೇಶ ಇದು ಡೆಲ್ಟಾ, ಸಮುದ್ರ ಸಾಗರದ ಪ್ರದೇಶ. ಇದರಲ್ಲಿ ಮುಖಜ ಭೂಮಿ ನಿರ್ಮಾಣವಾಗಲು ಕೆಲವು ನಿಯಮಗಳಿವೆ. ನದಿ ಅತ್ಯಧಿಕ ಭಾರವಾದ ವಸ್ತು ತನ್ನೊಂದಿಗೆ ತರಬೇಕು. ತಂದಾಗ ಅಲ್ಲಿ ಡೆಪೋಸ್ ಆಗ್ತಿರ್ಬೇಕು. ನದಿ ಕವಲಾಗಿ ಬಿಚ್ಚಕ್ಕೆ ಸಾಧ್ಯ ಮಂದಗತಿಯಲ್ಲಿ ಹೋಗು. ನದಿ ಸಮುದ್ರ ಸೇರುವ ಪ್ರದೇಶದಲ್ಲಿ ಒಬ್ಬರ ಬೆಳೆತ ಮತ್ತು ಸಾಗರ ಪ್ರವಾಹ, ಉಬ್ಬರ ಬೆಳಿತ, ಇದು ಒಬ್ಬರ ಬೆಳಿತ ಅಲ್ಲ, ಉಬ್ಬರ ಬೆಳಿತ ಮತ್ತು ಸಾಗರ ಪ್ರವಾಹವಾಗಬಾರದು. ಉಬ್ಬರ ಬೆಳಿತ ಸಾಗರ ಪ್ರವಾಹ ಆದ್ರೆ ಇದಾಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಅಲ್ಲಿ ಇರ್ತಕ್ಕಂಥ ಡೆಪಾಸಿಟ್ ಮಾಡಿದೆಲ್ಲ ತನ್ನೊಂದಿಗೆ ಏನ್ ಮಾಡುತ್ತೆ, ತೆಗೆದುಕೊಳ್ಬೇಕು. ಕಾರಣ ಬರೋ ವಸ್ತುಗಳನ್ನು ಸಾಗರಕ್ಕೆ ಸಾಗಿಸಲ್ಪಡುವುದರಿಂದ ಮುಖಜ ಭೂಮಿ ನಿರ್ಮಾಣವಾಗಲು ಸಾಧ್ಯ ಇಲ್ಲ. ನದಿ ಪಾತ್ರದಲ್ಲಿ ಯಾವುದೇ ಸರೋವರವಿರಬಾರದು. ಕಾರಣ ಸರೋವರ ಭಾರವಾದ ವಸ್ತುಗಳನ್ನು ಸಂಚಯಿಸಲ್ಪಡುವುದರಿಂದ ಮುಖಜ ಭೂಮಿ ನಿರ್ಮಾಣ ಆಗಲ್ಲ. ಭಾರ ವಸ್ತುಗಳು ಸಂಚಯಿಸಲು ಸಹಾಯವಾಗುವ ನದಿ ಮಂದಗತಿಯಾಗಿರಬೇಕು. ಮತ್ತೆ ಅದೇನು ಪ್ರವಾಹ ಜಾಸ್ತಿ ಆದ್ರೆ ಮತ್ತೆ ಅದು ಹೋಗುತ್ತೆ, ಹರ್ಕೊಂಡು ಹೋಗ್ಬಿಡುತ್ತೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಪಶ್ಚಿಮಾಭಿಮುಖವಾಗಿ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಪಶ್ಚಿಮಗಳಿಂದ ಪಶ್ಚಿಮಾಭಿಮುಖ ನದಿಗಳು ರಭಸವಾಗಿರ್ತವೆ, ಕಾಳಿ. ಅದಕ್ಕೆ ಡೆಲ್ಟಾ ಫಾರ್ಮ್ ಆಗಲ್ಲ. ಯಾಕೆ? ಸ್ಪೀಡ್ ಹರಿದು ಜಲ್ದಿ ಹೋಗುವ ಏನಾಗುತ್ತೆ, ಅರಬ್ಬಿ ಸಮುದ್ರ ಸೇರುತ್ತೆ. ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಓಲ್ಡ್ ಸ್ಟೇಜ್ ಅನ್ನ ತಗೊಳುತ್ತ ಲಾಸ್ಟ್ಗೆ ಅಲ್ಲಿ ಮಂದಗತಿಯಲ್ಲಿ ಇರುತ್ತೆ. ಅದಕ್ಕೆ ಅಲ್ಲಿ ಕವಲಾಗಿ ಬಿಚ್ಚುತ್ತೆ. ಭಾರವಾದ ವಸ್ತುವನ್ನ ಅಲ್ಲಿ ಏನ್ ಮಾಡುತ್ತೆ, ಡೆಪೋಸ್ ಮಾಡಿ 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 ಅದು ವಿಸ್ತಾರ ಮಾಡುತ್ತೆ. ಪೂರ್ವಕ್ಕೆ ನೋಡಿ, ಎಲ್ಲ ನದಿಗಳಿಗೆ ಮುಖಜ ಭೂಮಿ ಇದೆ, ಪಶ್ಚಿಮಕ್ಕಿಲ್ಲ ಭಾರತದಲ್ಲಿ. ಯಾಕಂದ್ರೆ ರಭಸ ಜಾಸ್ತಿ. ಮುಖಜ ಭೂಮಿಯಿಂದ ದೊರೆಯುವ ಅನುಕೂಲಗಳು. ನದಿ ಸಂಚಯನ ಕಾರಣ ಅನೇಕ ಫಲವತ್ತಾದ ಮಣ್ಣು ರೂಪುಗೊಳ್ಳುತ್ತೆ. ಅದರಿಂದ ಕೃಷಿ ತುಂಬಾ ಉತ್ತಮ. ಅಲ್ಲಿ ಯಾಕಂದ್ರೆ ನದಿ ಅಲ್ಲಿಂದ ಉಗಮದಿಂದ ಇಲ್ಲಿಯ ತನಕ ತಂದ ಎಲ್ಲಾ ಜೈವಿಕಾಂಶ ತಂದು ಸಂಗ್ರಹ ಮಾಡುತ್ತೆ. ಜೀವ ವೈವಿಧ್ಯತೆ ಮತ್ತು ಪರಿಸರ ವ್ಯವಸ್ಥೆ ಅಂದರೆ ಅನೇಕ ಪ್ರಾಣಿಗಳಿಗೆ ನೆಲೆ ವ್ಯವಸ್ಥೆ ಆಗಿರುತ್ತೆ. ಅನುಕೂಲವಾದ ಜಲಚರ ಜೀವಿಗಳ ಆವಾಸ ಸ್ಥಾನ, ಜಲಚರ ಜೀವಿಗಳಿಗೆ ಉತ್ತಮ ಆಹಾರ ಪೋಷಣೆ ಮಾಡುವ ಪ್ರದೇಶ. ಆಮೇಲೆ ಆ ಒಂದು ಪ್ರದೇಶದಲ್ಲಿ ಪಕ್ಷಿಗಳ ಆವಾಸ ಸ್ಥಾನ ಆಗಿರುತ್ತೆ. ಯಾಕಂದ್ರೆ ಮಾನವ ಹೋಗದೇ ಇರತಕ್ಕಂಥ ಪ್ರದೇಶ ಅದೆಲ್ಲ ಜೋಗು ಪ್ರದೇಶ, ಹೌದಾ. ಆರ್ಥಿಕ ಚಟುವಟಿಕೆಯಾದ ಮೀನುಗಾರಿಕೆ ಕೃಷಿ ಸಹಾಯವನ್ನು ಒದಗಿಸಿಕೊಡುತ್ತೆ. ಚಂಡಮಾರುತಗಳು, ಸಮುದ್ರದ ವಿಪರೀತ ಅಲೆಗಳ ಪ್ರವಾಹಗಳನ್ನು ತೀರದ ಪ್ರದೇಶದಲ್ಲಿ ಸವಕಳಿಯಿಂದ ಕರಾವಳಿ ರಕ್ಷಣೆ ಮಾಡುತ್ತೆ. ಯಾಕಂದ್ರೆ ಅಲ್ಲಿ ಇವು ಇರ್ತಾವಲ್ಲ, ಮ್ಯಾಂಗ್ರೋವ್ ಸರಣಿಗಳ ರಚನೆ ಆಗುವುದರಿಂದ ಆ ಪಕ್ಷಿಗಳ ಆವಾಸ ಸ್ಥಾನ ಆಗಿರುತ್ತೆ. ಅಷ್ಟಲ್ಲದೆ ಅಲೆಗಳು ಬಂದು ಕರಾವಳಿ ಕೊರೆಯಂಗಿಲ್ಲ. ಪ್ರವಾಹ ಆದ್ರೆ ಅದನ್ನ ತಡೆಯುವ ಶಕ್ತಿಯನ್ನು ಹೊಂದಿರುತ್ತೆ. ದೋಣಿ ಚಟುವಟಿಕೆ, ಜೀವಿಗಳ ವೀಕ್ಷಣೆಗೆ, ಪ್ರವಾಸೋದ್ಯಮ ಮತ್ತು ಮನೋರಂಜನೆ ಚಟುವಟಿಕೆ ನಡೆಯುತ್ತೆ. ನೋಡ್ಬೋದು ನಾವೆಲ್ಲ ಸುಂದರ್ಬನ್ಸ್ ಮುಖಜ ಭೂಮಿಯಲ್ಲಿ, ಆಮೇಲೆ ಇಲ್ಲಿ ಗಲ್ಫ್ ಆಫ್ ಮನ್ನಾರ್ ಪ್ರದೇಶದಲ್ಲಿ, ಆಮೇಲೆ ನಾವು ಕಾವೇರಿ ಮುಖಜ ಭೂಮಿ, ಕೃಷ್ಣ ಗೋದಾವರಿ ಮುಖಜ ಭೂಮಿ ಪ್ರದೇಶ ನೋಡ್ಬೋದು. ಜೌಗು ಪ್ರದೇಶಗಳು ನದಿಯ ನೀರಿನಿಂದ ಮಾಲಿನ್ಯಕಾರಕವನ್ನು ಫಿಲ್ಟರ್ ಮಾಡಬಹುದು. ಜೌಗು ಪ್ರದೇಶಗಳು ಯಾಕಂದ್ರೆ ಅದು ಎಲ್ಲ ಏನ್ ಮಾಡುತ್ತೆ, ಅಬ್ಸರ್ವ್ ಮಾಡಿಬಿಡುತ್ತಲ್ವಾ. ನೀರಿನ ಗುಣಮಟ್ಟವನ್ನು ಸುಧಾರಿಸಬಹುದು. ಇದರಿಂದ ಜಲಸಂಪನ್ಮೂಲ ತುಂಬಾ ರಕ್ಷಣೆ ಇರ್ತಕ್ಕಂಥ ಪ್ರದೇಶ. ಇವೆಲ್ಲ ಅನುಕೂಲ ನೋಡಿ. ಅಲ್ಲಿ ಡೆಲ್ಟಾದಲ್ಲಿ ವಿವಿಧ ಆಕೃತಿಗಳು. ಮೊದಲನೇದಾಗಿ ತ್ರಿಕೋನಾಕೃತಿ. ಪ್ರಪಂಚದ ಈ ವಿಧದ ಮುಖಜ ಭೂಮಿಗಳು ಅತಿ ಹೆಚ್ಚು ಕಂಡು ಬರ್ತವೆ. ಹೈಯೆಸ್ಟ್ ಮುಖಜ ಭೂಮಿಗಳಿದೆ ಈ ರೀತಿ. ನೋಡಲು ಬಿಲ್ಲಿನ ತರ ಬಾಗಿರುತ್ತದೆ. ನೋಡಗ ಈ ರೀತಿ ಬಿಲ್ಲಿನ ತರ ಬಾಗಿರುತ್ತೆ. ಇದು ನೀರು, ಇದು ದಡ. ಅಲ್ಲಿ ವಿವಿಧ ಕವಲಾಗಿ ಹೊಡೆದಿರುತ್ತೆ. ನೋಡಲು ಬಿಲ್ಲಿನ ತರ ಬಾಗಿರುತ್ತೆ. ಪ್ರಪಂಚದ ಅತಿ ದೊಡ್ಡ ಮುಖಜ ಭೂಮಿ ಯಾದ ಗಂಗಾ ನದಿ ಮುಖಜ ಭೂಮಿ ನೋಡಲು ಇದೇ ರೀತಿ ಇದೆ. ಅತಿ ಉದ್ದವಾದ ನದಿಯಾದ ನೈಲ್ ನದಿ ಮುಖಜ ಭೂಮಿನೂ ಇದೇ ರೀತಿ ಇದೆ, ತ್ರಿಕೋನಾಕಾರದ ಮುಖಜ ಭೂಮಿ. ಇತರೆ ಬಂದ ರೈನೆ ನದಿ, ಹ್ಯಾಂಗ್ ಹೋ, ನೈಜರ್, ಸಿಂಧು, ಅಪ್ಪು ಎಲ್ಲಾ ನದಿಗಳ ಬಗ್ಗೆ ಮಾತಾಡಿ. ಇರವಾಡಿ, ಮಿಕಾಂಗ್, ಬ್ರಹ್ಮಪುತ್ರ, ಅಪ್ಪು ಯಾವ ನದಿಗಳು ಬಿಟ್ಟಿಲ್ಲ. ಪ್ರಪಂಚದಲ್ಲಿ ಪ್ರಥಮ ಬಾಗಿ ಎಲ್ಲಾ ನದಿಯನ್ನು ಮುಗಿಸಿದ ಮೊದಲ ವ್ಯಕ್ತಿನ ಪ್ರಪಂಚದಲ್ಲಿ ಯೂಟ್ಯೂಬ್ನ. ಪಕ್ಷಿಪಾದಾಕಾರದ ಮುಖಜ ಭೂಮಿ, ಬರ್ಡ್ ಫುಟ್. ಪಕ್ಷಿಪಾದ ತರ ಇರುತ್ತೆ ಬರ್ಡ್ ಫುಟ್. ಹೊರಗ ಪಕ್ಷಿಪಾದ ತರ ಇರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಮಿಸಿಸಿಪ್ಪಿ. ಪಕ್ಷಿಪಾದಾಕಾರದ ಕಾರಣ ಹೀಗೆ ಕಾಣುವ ಕಾರಣ ಇದನ್ನ ಹೀಗೆ ಕರೀತಾರೆ. ನದಿ ನೋಡಿ ತೇಲಿಸಲ್ಪಟ್ಟ ಸಾಗಿಸಿರುವ ನುಣುಪಾದ ಮಣ್ಣಿನಿಂದ ನಿರ್ಮಾಣವಾಗುತ್ತದೆ. ನುಣುಪಾದ ಮಣ್ಣಿದೆಲ್ಲ ಬಹಳ ನುಣುಪಾದ ಮಣ್ಣು. ಇಲ್ಲಿಂದ ಎಲ್ಲ ಆಗಿದ್ದು ಅದು ದೊಡ್ಡದು. ಅದು ಯಾವ್ದದು ತ್ರಿಕೋನಾಕಾರ, ಲಾಸ್ಟ್ಗೆ ಎಡ್ಜಿ ಈ ರೀತಿ ಪಕ್ಷಿಪಾದಾಕಾರ ಮಾಡುತ್ತೆ ನೋಡಿ. ಮಿಸಿಸಿಪ್ಪಿ ನದಿಗಿದೆ ಪಕ್ಷಿಪಾದಾಕಾರದ ಮುಖಜ ಭೂಮಿ. ಉತ್ತರ ಅಮೆರಿಕದಲ್ಲಿ ನೋಡಬಹುದು ನೀವು. ಎಲ್ಲಿ ಹೋಗಿ ಸೇರುತ್ತೆ ಅದು? ಗಲ್ಫ್ ಆಫ್ ಮೆಕ್ಸಿಕೋ. ನದಿ ಅಳಿವೆ ಮುಖಜ ಭೂಮಿ ನೋಡಿ. ನದಿ ಅಳಿವೆ ಮುಖಜ ಭೂಮಿ ರೀತಿ ಹೆಚ್ಚು ಭಾರ ವಸ್ತುಗಳನ್ನು ನಿಧಾನವಾಗಿ ಅಳಿವೆಯಲ್ಲಿ ಸಂಚಯಿಸಲ್ಪಡುತ್ತವೆ, ಸ್ಟೋರ್ ಮಾಡ್ತವೆ. ಅಳಿವೆಯ ಆಕಾರದಲ್ಲಿ ನಿರ್ಮಾಣವಾಗುತ್ತೆ. ಉದಾಹರಣೆ ಇರಾಕ್ ದೇಶದ ಯೂಪ್ರಿಟಿಸ್ ಅಂಡ್ ಟೈಗ್ರಿಸ್, ಮೆಸೊಪೊಟೋಮಿಯಾ ನಾಗರಿಕತೆ ಕಂಡು ಬರ್ತಕ್ಕಂಥ ಈ ರೀತಿ ನೋಡಿ. ಈ ರೀತಿ ಡೆಲ್ಟಾ ಇದು, ದಿಸ್ ಡೆಲ್ಟಾ, ಹೌದಾ. ಇದೆ ನೋಡಿ, ಇಲ್ಲಿ ನದಿ ಬಂದಿದೆ ಈ ರೀತಿ, ಹೌದಾ. ನದಿ ಅಳಿವೆ ಮುಖಜ ಭೂಮಿ.
ಚೂಪಾದ ಮುಖಜ ಭೂಮಿ, ಹಿಂಗೆ ಎಡ್ಜ್ ಚೂಪ ಇಲ್ಲಿ ಈ ರೀತಿ ಬಂದ್ ಸೇರುತ್ತೆ ಇವಾಗ ಚೂಪಾದ ಮುಖಜ ಭೂಮಿ. ಕರಾವಳಿ ಈ ರೀತಿ ಬಂದ್ ಸೇರುತ್ತೆ. ಸಮುದ್ರದ ಕಡೆಗೆ ಚೂಪಾಗಿ ಚಾಚಿಕೊಂಡಿರುತ್ತೆ ನೋಡಿ ಬೇಕಾದ್ರೆ, ಇದೆಲ್ಲ ಸಮುದ್ರ ಇಲ್ಲಿ ಚೂಪಾಗಿ ಚಾಚಿ, ಇದು ಚೂಪಾದ ಮುಖಜ ಭೂಮಿ, ಕಸ್ಪೆಟ್ ಡೆಲ್ಟಾ ಅಂತ ಕರಿತೀವಿ. ನದಿ ತನ್ನೊಂದಿಗೆ ತಂದ ಭಾರ ವಸ್ತುಗಳನ್ನು ಅಲೆಗಳಿಂದ ಇಕ್ಕಲಕ್ಕೊಳಪಡಿಸಿ ಸಮಾನವಾಗಿ ಹಂಚಿಕೆ ಮಾಡಿ ತುದಿ ಚೂಪಾಗುತ್ತೆ ಇದು ಸಮಾನವಾಗಿ. ಇಟಲಿಯ ಟೈಬರ್ ಎನ್ನುವಂತ ನದಿ ನೋಡಲು ಈ ರೀತಿ ಇದೆ ನೋಡಿ, ಟೈಬರ್, ಇಟಲಿಯ ಟೈಬರ್, ಹೌದಾ. ರೋಮ್ ನಗರ ಇದೆಯಲ್ಲ ನದಿ ದಡದ ಮೇಲೆ. ಇನ್ನು ಈ ತರ ಡೆಲ್ಟಾಗಳಿದಾವೆ, ಲ್ಯಾಕ್ಯೂಸ್ಟ್ರೇಟ್ ಡೆಲ್ಟಾ, ಪರಿತ್ಯಾಕ್ತ ಡೆಲ್ಟಾ, ಮೊಟಕುಗೊಳಿಸಿದ ಡೆಲ್ಟಾಗಳು ಅಂತ ಬರ್ತವೆ. ಎಕ್ಸ್ಪ್ಲನೇಷನ್ ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ. ನದಿಯೊಂದು ಸರೋವರಕ್ಕೆ ಹರಿಯುವಾಗ ಇದು ರೂಪುಗೊಳ್ಳುತ್ತೆ. ಉದಾಹರಣೆಗೆ ಲೌಗ್ ಲಿಯಾನ್ ನದಿ ಡೆಲ್ಟಾ ಐರ್ಲೆಂಡ್ ಅಲ್ಲಿ ಬರ್ತಕ್ಕಂಥ ನದಿ ಒಂದು ಸರೋವರಕ್ಕೆ ಸೇರುವಾಗ ಈ ರೀತಿ ಫಾರ್ಮ್ ಆಗುತ್ತೆ. ನಾನು ತೋರಿಸೋದ ಅವಶ್ಯಕತೆ ಇಲ್ಲ ಇಲ್ಲಿ, ಅಷ್ಟೇ ನೋಡ್ಕೊಳ್ಳಿ ಇವನ್ನ, ನಾಟ್ ಇಂಪಾರ್ಟೆಂಟ್. ಅಳಿವೆಗಳು, ನದಿ ವೇಗವಾಗಿ ಹರಿದು ಸಮುದ್ರಕ್ಕೆ ಸೇರುವಾಗ ಕವಲಾಗಿ ಹೊಡೆಯಲು ಸಾಧ್ಯವಿಲ್ಲ. ವೇಗವಾಗಿ ಹರಿದು ಹೋಗ್ಬೇಕಾದ್ರೆ ನದಿ ಡೆಲ್ಟಾ ಫಾರ್ಮ್ ಆಗಲ್ಲ, ಅಳಿವೆಗಳ ಫಾರ್ಮ್ ಆಗ್ತವೆ. ಇದರ ಬದಲಾಗಿ ಭೂಭಾಗವು ಚಾಚಿಕೊಂಡಿರುವ ಆಳವಾದ ನೀರಿನ ಪ್ರದೇಶಕ್ಕೆ ನಾವು ಅಳಿವೆಗಳಂತ ಕರಿತೀವಿ. ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು, ಕಾಳಿ ನದಿ ಪಶ್ಚಿಮಕ್ಕೆ ಬರುತ್ತೆ, ಅಳಿವೆ ಇದೆ. ಅಳಿವೆ ಇರೋದ್ರಿಂದಲ್ಲಿ ಸಮುದ್ರದಿಂದ ಬೋಟ್ ಬಂದು ದಂಡಿಗೆ ನಿಲ್ಲಕ್ಕೆ ಸಾಧ್ಯ, ಯಾಕಂದ್ರೆ ಅಲ್ಲಿ ಅಳಿವೆಗಳು ಜಾಸ್ತಿ ಆಳ ಇರುತ್ತೆ, ಅಲ್ಲಿ ಆಳ ಜಾಸ್ತಿ ಇರೋದ್ರಿಂದ ಬೋಟ್ ಬಂದಿದೆ. ಅದಕ್ಕೆ ಅವನು ಸ್ವಾಭಾವಿಕ ಬಂದರುಗಳು ನದಿ ದಡದ ಮೇಲೆ ಇದಾವೆ ನೋಡಿ. ಕಾಳಿ ನದಿ ದಡದ ಮೇಲೆ ಕಾರವಾರ ಬಂದರ ಇದೆ, ಅಘನಾಶಿನಿ ನದಿ ದಡದ ಮೇಲೆ ಬಂದರ ಇದೆ, ಹೌದಾ. ಹೊನ್ನಾವರ, ಶರಾವತಿ ನದಿ ದಡದ ಮೇಲೆ, ಮಾಂಡೋವಿ ನದಿ ದಡದ ಮೇಲೆ ಎಲ್ಲ ಇದಾವೆ, ಹೌದಲ್ವಾ. ನೋಡಿ ಬೇಕಾದ್ರೆ ನೀವು, ಎಲ್ಲ ಹೇಳಿದ್ದೀನಿ ನಾನು. ಅಂದ್ರೆ ಡೆಲ್ಟಾ ಫಾರ್ಮ್ ಆಗಲ್ಲ, ಸ್ಟ್ರೇಟ್ ಹೋಗ್ಬಿಡುತ್ತೆ, ಆಳ ಆಗತ್ತೆ, ಅಳಿವೆಗಳಂತ ಕರಿತೀವಿ ಅದಕ್ಕೆ. ಇವು ಸ್ವಾಭಾವಿಕ ಬಂಧಗಳಿಗೆ ಉತ್ತಮ ಆಗಿರುತ್ತೆ, ಯಾಕಂದ್ರೆ ಅದು ಆಳ ನಿರ್ಮಾಣ ಮಾಡಿಬಿಡುತ್ತೆ. ಏನಲ್ಲಿ ಏನು ಸಂಗ್ರಹ ಮಾಡಂಗಿಲ್ಲ, ಡೆಪೋಸ್ ಮಾಡಂಗಿಲ್ಲ, ಎತ್ತರಕ್ಕೆ ಅಂತ ತಗೊಂಡು ಹೋಗ್ಬಿಡುತ್ತೆ, ಸಮುದ್ರಕ್ಕೆ ಆಳಕ್ಕೆ ಒಯ್ದು ಬಿಡುತ್ತೆ, ಬಹುದೂರ ಸಾಗಿಸ್ಬಿಡುತ್ತೆ. ಅಲ್ಲಿ ಕೊರೆದು ಒಳಗೆ ಹಾಳಾಗ್ಬಿಡುತ್ತೆ. ಅದಕ್ಕೆ ಅಲ್ಲಿ ಬಂದರಂದ್ರೆ ಏನು, ಕರಾವಳಿಗೆ ಬಂದು ಸೇರ್ಬೇಕದು, ಏನು ಹಡಗು, ಇಲ್ಲಾಂದ್ರೆ ಅದು ಹೋದ್ರದು ಕರಾವಳಿ ದಂಡಿಗೆ ಹತ್ಬೇಕು ಬಂದದು, ಅಲ್ಲಿ ಹಾಳಾಗಿರುತ್ತಲ್ಲ, ನದಿ ಕೊರೆದು ರಭಸವಾಗಿ ಹರಿದು. ಯಾಕೆ ಪಶ್ಚಿಮ ಘಟ್ಟ ಇಳಿಯುತ್ತೆ, ಕಾಳಿ ಸೀದಾ ಸಮುದ್ರಕ್ಕೆ ಸೇರುತ್ತೆ. ಪಶ್ಚಿಮ ಜಲ್ದಿ ಸಮುದ್ರ ಸೇರಿಬಿಡ್ತಾರೆ ರಭಸವಾಗಿ, ಅದಕ್ಕೆ ಹಾಳಾಗುತ್ತೆ. ಡೆಲ್ಟಾ ಫಾರ್ಮ್ ಆಗಕ್ಕೆ ಅವಕಾಶನೇ ಇರಲ್ಲ, ಹೈ ಎನರ್ಜಿಯಿಂದ ಹೋಗ್ಬಿಡುತ್ತೆ ನದಿ, ಅದಕ್ಕೆ ಅಳಿವೆ ಫಾರ್ಮ್ ಆಗ್ತವೆ. ಪೂರ್ವಕರ ನದಿಗಳು ಪಶ್ಚಿಮ ಘಟ್ಟ ಇಳಿಬೇಕು, ಮೈದಾನಕ್ಕೆ ಬರಬೇಕು, ನಂತರ ಪೂರ್ವ ಘಟ್ಟವನ್ನು ಕೊರಿಬೇಕು, ಕೊನೆಯದಾಗಿ ಹೋಗಿ ಡೆಲ್ಟಾ ಫಾರ್ಮ್ ಮಂದಗತಿಯಲ್ಲಿ. ಅವಾಗಲೇ ಏನಾಗುತ್ತೆ, ಸ್ಟೋರೇಜ್ ಆಗುತ್ತೆ, ಡೆಲ್ಟಾಗಳ ರಚನೆ ಆಗಕ್ಕೆ ಸಾಧ್ಯ, ಡೆಪೋಸ್ ಆಗುತ್ತೆ, ಸಂಚಯನ ಆಗುತ್ತೆ ಅಳಿವೆಗಳು. ಪಶ್ಚಿಮಕ್ಕೆ ಹರಿಯುವ ಪ್ರಸ್ಥಭೂಮಿ ನದಿಗಳು ನೈಸರ್ಗಿಕ ಬಂದರುಗಳಿಂದ ಕೂಡಿದೆ ನೋಡಿ. ಪಶ್ಚಿಮ ಕರೆ ನದಿಗಳು ನೈಸರ್ಗಿಕ ಬಂದರುಗಳಿಂದ ಕೂಡಿದೆ ಜಾಸ್ತಿ, ಯಾಕಂದ್ರೆ ಅಳಿವೆಗಳಿದ್ದಾವೆ. ಅದೇ ರೀತಿ ಪಶ್ಚಿಮ ಘಟ್ಟದಿಂದ ರಭಸವಾಗಿ ಬಹುಬೇಗನೆ ನದಿಗಳು ಅರಬ್ಬಿ ಸಮುದ್ರ ಸೇರುವುದರಿಂದ ಮುಖಜ ಭೂಮಿಗಳು ಜನ್ಮ ತಾಳಲು ಸಾಧ್ಯವಿಲ್ಲ. ಬಟ್ ಪೂರ್ವದಲ್ಲಿರುವ ನದಿಗಳು ನಿಧಾನವಾಗಿ ಮಂದಗತಿಯಲ್ಲಿ ಹರಿಯುವುದರಿಂದ ಮುಖಜ ಭೂಮಿಗಳ ನಿರ್ಮಾಣಕ್ಕೆ ಇಲ್ಲಿ ಕೃತಕ ಬಂದರಗಳು ಜಾಸ್ತಿ. ಪೂರ್ವದಲ್ಲಿ ಕೃತಕ ಬಂದರ ಜಾಸ್ತಿ, ಯಾಕೆ ಡೆಲ್ಟಾ ಫಾರ್ಮ್ ಆಗಿರ್ತಾವ. ಆಮೇಲೆ ನಾವಲ್ಲಿ ನಾವಾಗೆ ತೋಡ್ಕೋಬೇಕು, ಆಳ ಮಾಡ್ಕೋಬೇಕು. ಕೃತಕ ಬಂದರು ಮಾನವನ ಚಟುವಟಿಕೆಯಿಂದ ರಚನೆ ಆದರೆ ಕೃತಕ ಬಂದರು, ತನ್ನಿಂದ ತಾನ ಪ್ರಕೃತಿಯಲ್ಲಿ ನೈಸರ್ಗಿಕವಾಗಿ ರಚನೆ ನೈಸರ್ಗಿಕ ಬಂದರು. ನೈಸರ್ಗಿಕ ಬಂದರುಗಳು ಪಶ್ಚಿಮ ಭಾಗದ ಅರಬ್ಬಿ ಸಮುದ್ರದಲ್ಲಿ ಜಾಸ್ತಿ ಬರ್ತವೆ, ಪೂರ್ವದಲ್ಲಿನೂ ನೈಸರ್ಗಿಕ ಬಂದರು ಕೆಲವೊಂದಿದ್ದಾವೆ, ಜಾಸ್ತಿ ಇಲ್ಲ. ಆದರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಕೃತಕ ಬಂದರುಗಳನ್ನ ನಾವು ಪೂರ್ವದಲ್ಲಿ ನೋಡಬಹುದು, ಯಾಕಂದ್ರೆ ಅಲ್ಲಿ ಡೆಲ್ಟಾಗಳು ಜಾಸ್ತಿ. ಈ ಕಡೆ ಎಲ್ಲ ನೈಸರ್ಗಿಕ ಬಂದರುಗಳಲ್ಲಿ ಕೃತಕ ಬಂದರು, ಈ ಕಡೆ ಜಾಸ್ತಿ ನಾವು ನೈಸರ್ಗಿಕ ಬಂದರು ನೋಡ್ಬೋದು. ನಗ್ನೀಕರಣ ಕೃತ್ಯದಲ್ಲಿ ಇದೊಂದು ಮೊದಲನೇದು ಕಂಪ್ಲೀಟ್ ಆಯ್ತು. ಯಾವುದು, ನದಿಯ ಕಾರ್ಯ. ಅಪ್ಪಿ ನೋಡಿ, ಬರೇ ನದಿ ಕಾರ್ಯನೇ ಎಷ್ಟೊತ್ತಾಗಿದೆ ಕ್ಲಾಸ್, ನಾವಿನ್ನ ಇವು 4 ನೋಡ್ಬೇಕು. ನಗ್ನೀಕರಣ ನೀವು ಅಷ್ಟು ಸಲ ತಿಳಿಬೇಡಿ, ಇಟ್ಸ್ ಅ ವೆರಿ ಬಿಗ್ ಟಾಪಿಕ್, ಎಷ್ಟು ಅಂಡ್ ಬ್ಯೂಟಿಫುಲ್ ಟಾಪಿಕ್. ಅರ್ಥ ಆಗುತ್ತೆ ನಿಮಗೆ, ಸಿಲೆಬಸ್ ಈಸಿ ಅನ್ಸುತ್ತೆ, ಓದ್ಬೇಕು, ಇವನ್ನೆಲ್ಲ ತಿಳ್ಕೊಬೇಕು ನೀವು, ಹೌದಾ. ನಗ್ನೀಕರಣ ಕೃತ್ಯದಲ್ಲಿ ನಾವು ಮೊದಲನೇದು ಕಂಪ್ಲೀಟ್ ಮಾಡಿದೀವಿ. ಈಗ ಯಾವುದು, ನದಿಯ ಕಾರ್ಯ. ನದಿಯ ಕಾರ್ಯ ಕಂಪ್ಲೀಟ್ ಮಾಡಿಕೊಂಡು ಮುಂದಿನ ಕಾರ್ಯ ನಾವು ನಗ್ನೀಕರಣ ಕೃತ್ಯದಲ್ಲಿ ಸೆಕೆಂಡ್ಗೆ ಹೋಗೋಣ. ನಗ್ನೀಕರಣ ಕೃತ್ಯದಲ್ಲಿ ಸೆಕೆಂಡ್ ಯಾವ್ದಕ್ಕೆ ಬಂದಾಗ ಹಿಮದ ಕಾರ್ಯ. ನೆಕ್ಸ್ಟ್ ಕ್ಲಾಸ್ ಹಿಮದ ಕಾರ್ಯಕ್ಕೆ ಹೋಗೋಣ. ಎಸ್ ಪ್ರಿಯ ಸ್ನೇಹಿತರೆ, ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಥ್ಯಾಂಕ್ ಯು, ಧನ್ಯವಾದ. ಅಪ್ಪಿ ಎಲ್ಲರಿಗೂ ಶೇರ್ ಮಾಡೋದು ಮರಿಬೇಡಿ. ಸೀರಿಯಸ್ ಆಸ್ಪಿರೆಂಟ್ಸ್ಗೆ ಮಾತ್ರ ದಯಮಾಡಿ ಶೇರ್ ಮಾಡಿ.